ರಾಧಾಕೃಷ್ಣರಿಗಿಂತ ಅಮರ ಪ್ರೇಮಿಗಳು ಯಾವತ್ತೂ ಹುಟ್ಟಲಿಲ್ಲ, ಇನ್ನು ಹುಟ್ಟೋದಿಲ್ಲ. ಕೃಷ್ಣನಿಗೆ 16,009 ಜನ ಹೆಂಡ್ತಿರು. ಇನ್ನು ಅಫಿಷಿಯಲ್ ಆಗಿ 8 ಜನ ಮಾಡ್ಕೊಂಡಿದ್ದ. ರುಕ್ಮಿಣಿ, ಸತ್ಯಭಾಮ, ಜಾಂಬುವತಿ ಇತ್ಯಾದಿಯವರೆಲ್ಲ ಸೇರಿ 8 ಜನ. ಅವ್ರಿಗೆ 80 ಜನ ಮಕ್ಕಳು. ಈ ರಾಸಲೀಲೆ ಅಂತ ಬಂದಿದ್ದು ಈ ಹುಡುಗಿಯರ ಜೊತೆ. ರಾಧೆ ಕೂಡ ಬನ್ಸಾಲ ಆ ಪ್ರಾಂತ್ಯದವಳು. ಅವಳು ಸಾಮಂತರಾಜನ ಮಗಳು. ಕಾಮ ಇದ್ದಿದ್ದು ಕೃಷ್ಣನಿಗೆ 8 ಜನ ಹೆಂಡತಿಯರ ಜೊತೆ. ಅದರ ಪ್ರತೀಕವಾಗಿ 80 ಜನ ಹುಟ್ಟಿದ್ದು. ರಾಧೆ ಜೊತೆ ಇದ್ದಿದ್ದು ಮಾತ್ರ ಪ್ರೇಮ. ಇಡೀ ರಾತ್ರಿ ದಾಂಡಿಯ ಕಾಡಲ್ಲಿ, ಯಮುನಾ ನದಿಯ ದಡದಲ್ಲಿ 6 ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ 6 ಗಂಟೆವರೆಗೂ ಡ್ಯಾನ್ಸ್ ಮಾಡ್ತಾರೆ. ಅದರಲ್ಲಿ ದಿ ಬೆಸ್ಟ್ ಡ್ಯಾನ್ಸ್ ಕೃಷ್ಣನ್ಗೆ ಇಷ್ಟ ಆಗ್ತಾ ಇದ್ದು ರಾಧೆ. ಈಗ ಹೋಳಿ ಹಬ್ಬದ ಪರಿಚಯ. ಹೋಳಿಗೆ ಬಣ್ಣ ಯಾಕೆ ಹಚ್ಚಬೇಕಂದ್ರೆ ಬಿ ಕಲರ್ಫುಲ್. ವೈಟ್ ಅಂಡ್ ಬ್ಲಾಕ್ ತರ ಇರಬೇಡ. ಕೃಷ್ಣ ಅಂತಂದ್ರೆ ಕಲರ್ಫುಲ್ ಲೈಫ್ ಎಲ್ಲ ಇದೆ ಅಲ್ಲಿ, ನವರಸಗಳು ಇದೆ ಅಲ್ಲಿ. ಸೊ ಅದರ ಇಂಡಿಕೇಶನ್ ಹೋಳಿ. ಈ ಮದುವೆ ಮಾಡ್ಕೊಳ್ಳೋರಲ್ಲಿ ವಿರಹ ವೇದನೆ ಇದೆ. ತವ್ರ ಮನೆಗೆ ಹೋಯ್ತು ಅಂದ್ರೆ ವಿರಹ ವೇದನೆ. ಆತ್ಮಸಂಗಾತಿಯಲ್ಲಿ ವಿರಹ ಅನ್ನೋದು ಬರೋದಿಲ್ಲ, ಕಾಮ ಅನ್ನೋದು ಬರಲ್ಲ. ಆ ಕಾಮನೇ ಪ್ರೇಮ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಾಮನ್ ಪ್ರೇಮ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಎನರ್ಜಿನೇ ಅದೇ VBT, ವಿಜ್ಞಾನ ಭೈರವ ತಂತ್ರ. 80 ಜನ ಮಕ್ಕಳಾದ ಮೇಲೆ VBT ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಆಲೋಚನೆ ಬರ್ತದೆ ಕೃಷ್ಣನ್ಗೆ. ಈ ತನ್ನ ಪ್ರಸ್ತಾವನೆಯನ್ನ 8 ಜನ ಹೆಂಡತಿಯರ ಜೊತೆ ಇಡ್ತಾನೆ. ಅತಿಮಾನಸ ಪ್ರಜ್ಞೆಯನ್ನ ಹೊಂದುವುದು ಹೇಗೆ, ಲಿಬರೇಟ್ ಆಗುವುದು ಹೇಗೆ, ಮೋಕ್ಷ, ಸಾಯುಜ್ಯ ಅಥವಾ ನಿರ್ವಾಣ, ನಿಬ್ಬಾಣ ಅಂತ ಬುದ್ಧ ಹೇಳ್ತಾನೆ. ಆ ಸ್ಥಿತಿಗೆ ಹೋಗೋದಕ್ಕೆ ಎಷ್ಟು ದಾರಿ ಇದೆ ಅಂತ ಭೈರವಿ ಕೇಳಿದಾಗ ಅವಾಗ ಶಿವ ಹೇಳ್ತಾನೆ 112 ಸೂತ್ರಗಳಿವೆ, 112 ಮಾರ್ಗಗಳಿವೆ ಅಂತ ಒಂದೊಂದನ್ನು ಸವಿಸ್ತಾರವಾಗಿ ವಿತರಿಸ್ತಾನೆ. ಆ ಪ್ರಾಕ್ಟೀಸ್ ಮಾಡ ಬಯಸೋರು ಮಕ್ಕಳು ಆಲ್ರೆಡಿ ಆಗಿರ್ಬೇಕು. ಯಾಕಂದ್ರೆ ಈ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸಂತಾನ ಆಗೋದೇ ಇಲ್ಲ. ಅದಕ್ಕೆ ತಾಂತ್ರಿಕ್ ಸೆಕ್ಸ್ ಅಂತಾರೆ. ಈ ಕಾಮಾಖ್ಯದವರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿ, ಭಗವಂತ ಹೆಣ್ಣು ಗಂಡಿಗೂ ಒಂದಷ್ಟು ಸೆಕ್ಸ್ ಸುಖ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ಆ ಸುಖನೇ ಇಲ್ಲ ಅಂತಂದ್ರೆ ಅದರಲ್ಲಿ ಅವರು ಮಕ್ಕಳು ಮಾಡ್ಕೊಳ್ಳಲ್ಲ, ಸಂತಾನ ಮುಂದುವರಿಯೋದಿಲ್ಲ. ಹೂವಿನಲ್ಲಿ ಮಕರಂದ ಇಲ್ಲ ಅಂತಂದ್ರೆ ದುಂಬಿ ಬರೋದಿಲ್ಲ. ಪಾಲಿನೇಷನ್ ಆಗ್ಬೇಕಲ್ಲ, ಅದು ಸಂತತಿ ಮುಂದುವರಿಬೇಕಲ್ಲ. ಸ್ಖಲನವಿಲ್ಲದ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್ ಅಂತ. ಎರೆಕ್ಷನ್ ಇದೆ, ಇಜಾಕ್ಯುಲೇಷನ್ ಇಲ್ಲ. ಸೊ ಅಂತದೊಂದು ಪ್ರಾಕ್ಟೀಸ್ಗೆ ತಾಂತ್ರಿಕ್ ಸೆಕ್ಸ್ ಅಂತ ಕರೀತಾರೆ. ಈಗ ರಾಧೆ ಆಕೆಗೆ ಮದುವೆ ಆಗಿತ್ತು, ಕೃಷ್ಣನಿಗೆ ಮದುವೆ ಆಗಿ ಪತ್ನಿ ಕೂಡ ಇದ್ರು. ಒಂದು ಗುರಿ ಸಾಧನೆಗಾಗಿ ನೀವು ಒಂದಾದ್ರೆ ಇಬ್ಬರು, ಒಂದು ಪುರುಷಾರ್ಥಕ್ಕಾಗಿ ಅದು ಅಕ್ರಮ ಆಗೋದಿಲ್ಲ, ಅದು ಸಕ್ರಮನೇ ಆಗ್ತದೆ. ಕೃಷ್ಣ ರಾಧೆ ಮಾಡಿದ್ದು ಇದಲ್ಲ. ಇಟ್ ಈಸ್ ನಾಟ್ ಅದಕ್ಕಿಂತ ಮಿಗಿಲಾತ್. ಗಂಡು ಹೆಣ್ಣು ಮಿಲನ ಅಂತಂದ್ರೆ ಅಂತಿಮ ಧ್ಯೇಯ ಏನು ಅಂತಂದ್ರೆ ಸ್ಖಲನ. ಕಾಮ ಮತ್ತು ಪ್ರೇಮ ಒಂದೇ ನಾಣ್ಯದ 2 ಮುಖ. ಹೊರಗಡೆ ಕಾಮ, ಒಳಗಡೆ ಪ್ರೇಮ. ದೇವಸ್ಥಾನದ ಒಳಗಡೆ ಕಾಮಚಿತ್ರ ಎಲ್ಲಿ ಇಲ್ಲ. ಒಳಗಡೆ ಇರೋ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ, ಹೊರಗಡೆ ಇರ್ತಕ್ಕಂಥ ನಗ್ನ ಶಿಲ್ಪಕ್ಕೆ ಪೂಜೆ ಮಾಡ್ತಾರ. ಕೃಷ್ಣನಿಗೆ ಯೌವನ ದಿನಗಳಲ್ಲೇ ರಾಧೆ ಪರಿಚಯ ಆಗಿತ್ತು. ತನ್ನ ಸೋಲ್ಮೇಟ್ ನ ಆಗ್ಲೇ ಕಂಡ್ಕೊಂಡಿದ್ದ. ಇದು ಗೊತ್ತಿದ್ದು ಮತ್ತೆ ಏನಕ್ಕೆ ಮದುವೆ ಆಗಿದ್ದು? ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಮಾತಾಡ್ತಿರ್ತಕ್ಕಂಥ ವಿಚಾರ ಬಹಳ ಏನಂತ ಹೇಳಿ, ಇದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಜಗತ್ತಿನ ಎಷ್ಟೋ ಶ್ರೇಷ್ಠ ಲವ್ ಸ್ಟೋರೀಸ್ನ ನೀವು ಕೇಳಿದಿರಾ, ಓದಿದಿರಾ, ನೋಡಿದಿರಾ. ಆದ್ರೆ ಇವತ್ತಿಗೂ ಅಷ್ಟೇ ಈ ಇಬ್ಬರ ಪ್ರೀತಿ, ಇವರಿಬ್ಬರ ಸಮ್ಮಿಲನ ಅಂತ ಏನ್ ಕರಿತೀವಲ್ಲ, ಅಂತ ಇಬ್ರು ವಿಶೇಷವಾದಂತ ಒಂದು, ನಾನು ಪರ್ಸನಾಲಿಟಿ ಅನ್ಬೇಕಾ, ವ್ಯಕ್ತಿತ್ವ ಅನ್ಬೇಕಾ ಗೊತ್ತಿಲ್ಲ, ಅದೊಂಥರ ಮಾಯೆ. ಎಸ್, ಇವತ್ತು ನಾವು ಮಾತಾಡ್ತಿದೀವಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ, ಶ್ರೀಕೃಷ್ಣ ರಾಧೆ ಲವ್ ಸ್ಟೋರೀಸ್ ಬಗ್ಗೆ. 1-2 ಸಾಕಷ್ಟು ವಿಚಾರಗಳು. ಇನ್ನ ಇಂಥ ಅದ್ಭುತ ವಿಚಾರನ ಮಾತಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ನಮ್ಮ ಮುಂದೆ ಒಂದು ದೊಡ್ಡ ಫೋರ್ಸೇ ಇರಬೇಕು. ಎಸ್, ಈಸ್ ನನ್ ಅದರ್ ದೆನ್ ಆಧ್ಯಾತ್ಮಿಕ ಚಿಂತಕರು, ನಿಮ್ಮೆಲ್ಲರ ನೆಚ್ಚಿನ ನನ್ನ ನೆಚ್ಚಿನ ಡಾಕ್ಟರ್ ಶ್ರೀರಾಮಚಂದ್ರ ಗುರುಜಿಯವರೇ. ಗುರುಜಿ ನಮಸ್ತೆ. ನಮಸ್ತೆ ರಾಜೇಶ್. ಈಗ ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆ, ಈಗ ಆಲ್ರೆಡಿ ಹೇಳಿದ್ದೀನಿ ಕೃಷ್ಣ ರಾಧೆ ಲವ್ ಸ್ಟೋರಿ ಬಗ್ಗೆ ನಾವು ಮಾತಾಡ್ತೀವಿ ಅಂತ. ಈಗ ನನ್ನ ಪರ್ಸನಲ್ ವೈಯಕ್ತಿಕ ಪ್ರಶ್ನೆ ಇದು ನಿಮಗೆ. ಸಾಕಷ್ಟು ಸಂದರ್ಭಗಳಲ್ಲಿ ನೀವು ಹನುಮಂತನ ಜೊತೆ ಗುರುತಿಸ್ಕೊಂಡಿರೋದು ನಾನು ನೋಡಿದ್ದೀನಿ. ಗುರುತಿಸ್ಕೊಂಡಿರೋದು ಅಂದ್ರೆ, ಈಗ ನೀವು ಸಾಕಷ್ಟು ಕ್ಲಾಸಸ್ ಕಂಡಕ್ಟ್ ಆಗತ್ತಲ್ಲ, ಈಗ ನನ್ನ ಹನುಮಾನ್ ಚಾಲೀಸ್ ಬಗ್ಗೆ ಕ್ಲಾಸಸ್ ಆಗ್ಬೋದು, ಈಗ ಹಿಪ್ನೋಥೆರಪಿ, ಪಾಸ್ಟ್ ಲೈಫ್ ಬಗ್ಗೆ ಡಿಫ್ರೆಂಟ್ ಕ್ಲಾಸಸ್, ನಿಮ್ಮ ಯಾವುದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರು ಕೂಡ ಪ್ರತಿಯೊಂದು ಕ್ಲಾಸಲ್ಲಿ ನಾನು ಒಂದು ಗಮನಿಸ್ತೀನಿ, ಹನುಮಂತನಿಗೆ ಒಂದು ವಿಶೇಷವಾದಂಥ ಸ್ಥಾನ ಇರುತ್ತೆ. ನಾನು ಅನ್ಕೊಂಡಿದ್ದೀನಿ ಗುರುಜಿಗೆ ಬಹಳ ಹತ್ತಿರವಾದವರು ಅಂದ್ರೆ ನೀವು ತುಂಬಾ ಇಷ್ಟಪಡ್ತಕ್ಕಂಥ ಅಥವಾ ನೀವು ನಂಬಿರೋ ಒಂದು ದೈವ ಹನುಮಂತ ಅಂತ. ಸೊ ಈಗ ನಿಮ್ಮ ನೆಚ್ಚಿನ ದೇವ್ರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಇಷ್ಟ. ಆಂಜನೇಯನಿಗೆ ಪ್ರಾಣದೇವರು ಅಂತಾರೆ. ಎಲ್ಲಿ ರಾಮನೋ
ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಅದನ್ನ ನಾವು ಹೀಗೆ ಅರ್ಥೈಸ್ಕೋಬೇಕು ಫಿಲಾಸಫಿಯಲ್ಲಿ. ಎಲ್ಲಿ ಪ್ರಾಣನೋ ಅಲ್ಲಿ ಆತ್ಮನೋ, ಎಲ್ಲಿ ಆತ್ಮನೋ ಅಲ್ಲಿ ಪ್ರಾಣನು, ಪ್ರಾಣನಿಲ್ಲದೆ ಆತ್ಮನಿಲ್ಲ, ಆತ್ಮನಿಲ್ಲದೆ ಪ್ರಾಣನಿಲ್ಲ. ಆ ಒಂದೇ ನಾಣ್ಯದ ಎರಡು ಮುಖಗಳು. ಆತ್ಮ ರೆಪ್ರೆಸೆಂಟ್ಸ್ ರಾಮ, ಪ್ರಾಣ ರೆಪ್ರೆಸೆಂಟ್ಸ್ ಹನುಮ. ಮಂತ್ರಾಲಯದ ಶ್ರೀಗಳು ಅವರು ಪ್ರಾಣೋಪಾಸಕರು ಆಗಿದ್ರು, ಆತ್ಮೋಪಾಸಕರು ಆಗಿದ್ರು. ಮೂಲ ರಾಮನನ್ನ ಪೂಜಿಸ್ತಿದ್ರು. ಹಾಗಾದ್ರೆ ಮೂಲ ರಾಮ ಯಾರು? ರಾಮ ಬಂದಿದ್ದು ತ್ರೇತಾಯುಗದಲ್ಲಿ. ಅದಕ್ಕೆ ಮುಂಚೆ ರಾಮ ಇರಲಿಲ್ವಾ? ಎಲ್ಲ ಯುಗಗಳಲ್ಲಿದ್ದ, ಎಲ್ಲ ಕಾಲದಲ್ಲಿ ಇರ್ತಾನೆ. ಅವನಿಲ್ಲದೆ ಇವನಿಲ್ಲ, ಇವನಿಲ್ಲದೆ ಅವನಿಲ್ಲ. ನೋಡಿ, ಉಸಿರು ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಪ್ರಾಣ ವಿಸರ್ಜನೆ ಅಂದ್ರೆ ಆತ್ಮ ವಿಸರ್ಜನೆ ಆಯಿತು. ಹೌದಾ? ಆತ್ಮ ವಿಸರ್ಜನೆ ಆದ್ಮೇಲೆ ಮೂಗಿನ ಒಳಗಡೆ ತೆರೆದೇ ಇದ್ರು ಕೂಡ ಪ್ರಾಣದೇವರು ಒಳಗಡೆ ಹೋಗ್ತಾರ? ಹಾಗಾದ್ರೆ ಪ್ರಾಣದೇವರು ಎಲ್ಲಿಗೆ ಹೋಗ್ತಿರೋದು? ರಾಮದೇವ್ರ ಹತ್ರ ಹೋಗ್ತಿದ್ದಾರೆ ಪ್ರಸಾದ ತಗೊಂಡು. ಈ ಫಿಲಾಸಫಿ ಮೇಲೆ ಹೆಣದಂತ ಒಂದು ಬ್ಯೂಟಿಫುಲ್ ಅನ್ಕಂಪೇರಬಲ್ ಮೈಥಾಲಜಿನೇ ರಾಮಾಯಣ ಅಥವಾ ಪಾತ್ರಗಳು. ಇಲ್ಲಿ ಆತ್ಮ ಅಂದ್ರೆ ರಾಮ. ಯಾವತ್ತು ಪಾತ್ರಕ್ಕೆ ಸಾವಿದೆ. ಯಾವುದೇ ಒಂದು ಶೇಪ್ ಕೊಟ್ರೆ ಇಟ್ ಹ್ಯಾಸ್ ಡೆತ್. ನಕ್ಷತ್ರಗಳಿಗೂ ಸಾವಿದೆ. ಕಣ್ಣಿಂದ ಏನೇನು ನೋಡ್ತಿದ್ಯೋ ಅವೆಲ್ಲಕ್ಕೂ ಅವನತಿ ಅಂತಿದೆ. ಅರ್ಥ ಆಗ್ತಾ ಇದೆಯಾ? ಚೈತನ್ಯಕ್ಕಿಲ್ಲ. ಎನರ್ಜಿ ನೀದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್, ಓನ್ಲಿ ವಿ ಕ್ಯಾನ್ ಚೇಂಜ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಹೌದಾ? ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನನಗೆ ಮಾತ್ರ ಗೊತ್ತಿದೆ ರಾಮ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ಹನುಮ ಅಂದ್ರೆ ಯಾರು, ಶಿವ ಅಂದ್ರೆ ಯಾರು, ವಿಷ್ಣು ಅಂದ್ರೆ ಯಾರು ಅಂತ. ಆದರೆ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಈ ದೇವರುಗಳ ಕಥೆನೇ ಬೇರೆ. ಅರ್ಥ ಆಗ್ತಾ ಇದೆಯಾ? ಈಗ ದೇವರಿಗೆ ಸಾವಿರಬಾರ್ದಲ್ಲಪ್ಪ. ರಾಮ ಹುಟ್ಟದ, ರಾಮ ಸತ್ತ. ಇದು ಅವತಾರ ಅಲ್ವಾ ಗುರುಜಿ? ಅದೇ ನಾನು ಹೇಳೋದು. ನೀ ಯಾವಾಗ ರೂಪ ತಗೊಳ್ತೀಯೋ ಅದಕ್ಕೆ ಅವನತಿ ಇದೆ ಅಂತ ಅದಕ್ಕೆ ಹೇಳ್ತಿರೋದು. ಯಾವುದೇ ಒಂದು ರೂಪಕ್ಕೆ ಬಾಡಿ ಅಂದ್ರೆ ನಿಂದು ಶರೀರ ಬಂದಿದೆ ಅಂತಂದ್ರೆ ಅದಕ್ಕೆ ಅವನತಿ ಇದೆ ಅಂತಾನೆ. ಶರೀರ ಸಮೇತ 1 ಕೋಟಿ ವರ್ಷ ಬದುಕಕ್ಕಾಗಲ್ಲ ಅಂತ ಹೇಳ್ತಿರೋದು. ಈಗ ನಾವು ಪೂಜೆ ಮಾಡ್ತಿರೋದು ಶರೀರ ಸಮೇತ ದೇವರುಗಳು. ಅರ್ಥ ಆಗ್ತಾ ಇದೆಯಾ? ಕರೆಕ್ಟ್. ಅಷ್ಟೇ ವ್ಯತ್ಯಾಸ ಅಧ್ಯಾತ್ಮಕ್ಕೂ ಮತ್ತು ಈ ನಾವು ನಂಬಿರ್ತಕ್ಕಂಥ ಧಾರ್ಮಿಕ ನಂಬಿಕೆಗೂ ವ್ಯತ್ಯಾಸ ಇದೆ. ಅಂಡ್ ಇವತ್ತು ನಾವು ಮಾತಾಡ್ತಿದ್ವಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ. ಸೊ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಕ್ಕಿಂತ ಮುಂಚೆ ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಅಂದ್ರೆ ರಾಮ ವನವಾಸ ಮುಗಿಸಿ ರಾಮನ ಅಂತ್ಯ ಅಂದ್ರೆ ಶ್ರೀರಾಮಚಂದ್ರ ಅಂತ್ಯ ಹೇಗಾಯ್ತು? ಈಗ ನೆಕ್ಸ್ಟ್ ಇನ್ನೊಂದು ಅವತಾರ ತಾಳ್ಬೇಕು ಅಂದ್ರೆ ಇಲ್ಲಿ ಒಂದು ಅಂತ್ಯ ಕಂಡ್ರು, ಈ ಶರೀರ ಒಂದು ಮುಕ್ತಾಯ ಕೊಡ್ಬೇಕು. ಅದೊಂದು ಕುತೂಹಲ ಗುರುಜಿ. ಶ್ರೀರಾಮಚಂದ್ರ ಅದೇ ಇಲ್ಲಿ ಮುಗಿಸಿ ಅಲ್ಲಿ ಹೋಗಿ ಏನ್ ಹೇಳ್ತಾನೆ ಗೊತ್ತಾ? ಆತ್ಮಕ್ಕೆ ಸಾವಿಲ್ಲ, ಅದು ಶರೀರ ಬದಲಾಯಿಸಿ ಇನ್ನೊಂದು ಶರೀರಕ್ಕೆ ಹೋಗ್ತದೆ ಬಟ್ಟೆ ಬದಲಾಯಿಸಿದಾಗೆ ಅಂತ ಹೇಳುವ ಕೃಷ್ಣ ಅದರ ಪೂರ್ವದಲ್ಲಿ ರಾಮನಾಗಿ ಶರೀರ ತ್ಯಜಿಸಿದ. ಅದು ಹೇಗ ಏನ್ ನಡೀತು? ಅದೇನು ಅಂತಂದ್ರೆ ಇಂತಿಷ್ಟು ಕಾಲ ಅಂತ ಒಂದು ಪರಿಮಿತಿ ಇರ್ತದೆ ಪ್ರತಿಯೊಂದು ಕೂಡ. ಕೆಲವರು ಇಚ್ಛಾಮರಣಿಗಳಾಗಿ ಒಂದು ಸ್ವಲ್ಪ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಒಂದು ದಿವಸ ಶರೀರ ಬಿಡಲೇಬೇಕು. ಅದು ಯಾವಾಗ ಬಿಡೋದು ಅಂತಂದ್ರೆ ಅವತಾರಿಗಳು ಏನು ಮಾಡ್ತಾರೆ ಅಂದ್ರೆ ತನ್ನ ಬಂದ ಕಾರ್ಯ ಆಯಿತು, ಬಂದ ಕೆಲಸ ಆಯಿತು ಅಂದಾಗ ಹಾಗೆ ದೇಹ ಹೊತ್ಕೊಂಡು 1000 ವರ್ಷ ಇರೋದಿಲ್ಲ, ಬಿಟ್ಟು ಹೋಗ್ಬೇಕು. ಹಾಗೆ ರಾಮನು ಕೂಡ ಬಿಟ್ಟು ಹೋಗುವ ಸಂದರ್ಭ ಬಂತು. ಬ್ರಹ್ಮ ಸಂದೇಶ ಕೊಟ್ಟಂತೆ, ಆಯಿತು ನಿಂದು ಹೋದ ಕೆಲಸ ಆಯಿತು, ರಾಕ್ಷಸ ಸಂಹಾರ ಆಯಿತು, ರಾಜ್ಯ ಪರಿಪಾಲನೆಯೂ ಮಾಡಿದ್ಯಾ, ವೈಟ್ಕುಂಠಕ್ಕೆ ಬಾ, ನಾನು ಏನು ಪುಷ್ಪಕುಮಾರ ಕಳಿಸ್ತೀನಿ ಅಂತಂದಾಗ ರಾಮ ತನ್ನ ಖಾಸಗಿ ಏನು ಪರಿವಾರ ಇತ್ತಲ್ಲ, ಕುಟುಂಬ, ಮಕ್ಕಳ ಜೊತೆ ಹೋಗ್ಲಿಲ್ಲ. ರಾಮ, ಲಕ್ಷ್ಮಣ ಇತ್ಯಾದಿಯವರ ಜೊತೆ ಒಂದು ದೋಣಿಯಲ್ಲಿ, ಸೀತಾಮಾತೆ ಕೂಡ, ಸೀತಾಮಾತೆ ಇಲ್ಲ ನೋಡಿ, ಇದೇ ವೈಪರೀತ್ಯ. ಸೀತಾಮಾತೆ ಅರಣ್ಯವಾಸಕ್ಕೆ ಹೋದವಳು ವಾಪಸ್ಸೇ ಬರಲಿಲ್ಲ. ಜೀವನ ಪೂರ್ತಿ ವಿರಹ ವೇದನೆ ರಾಮಂತು. ರಾಮನ ಜೀವನ ಯಾರಿಗೂ ಬೇಡ. ಆದರ್ಶಗಳು ಇದೆ ಬೇಕಷ್ಟು, ಆದರೆ ಆ ನರಳಾಟ ಇದೆಯಲ್ಲ ಅದು ತುಂಬಾ ಇತ್ತು. ವೇದನೆ, ವಿರಹ ವೇದನೆ, ಯಾವಾಗಲೂ ಶೋಕ. ರಾಮ ಅಂದ್ರೆ ಶೋಕದ ಸ್ವರೂಪನೇ. ಲಕ್ಷ್ಮಣ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದು, ಸೀತಾ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದು, ಇಂಥ ಪರಿಸ್ಥಿತಿ ಆಯ್ತು. ಆದರೆ ಕೃಷ್ಣನ ಲೈಫಲ್ಲಿ ಆ ಥರದ್ದು ಬರಲಿಲ್ಲ.
ಸೊ ಕೊನೆಗೆ ಏನಾಯಿತು, ಅಯೋಧ್ಯೆಯಿಂದ ಒಂದು 20 ಕಿಲೋಮೀಟರ್ ದೂರ ಇದೆ ಸರಿಯೂ ನದಿ. ಅಲ್ಲಿ ಇವತ್ತಿಗೂ ರಾಮನಿಗೆ ಒಂದು ಸಮಾಧಿ, ರಾಮನಿಗೆ ಡೆಡಿಕೇಟೆಡ್ ಅಂತ ಒಂದು ದೇವಸ್ಥಾನ ಇದೆ. ಸಾಮಾನ್ಯ ಜನ ಅಯೋಧ್ಯೆಗೆ ಹೋಗ್ತಾರೆ, ಆ ಬಾಲರಾಮನ ಗುಡಿಯ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ಬಿಡ್ತಾರೆ. ಆದರೆ ಎಲ್ಲಿ ತಾನು ದೇಹ ಬಿಟ್ಟ ಆ ಜಾಗಕ್ಕೆ ಹೋಗೋದಿಲ್ಲ ಯಾರನ್ನು. ನಾ ಹೋಗಿದ್ದೆ, ಈಗ ಎಲ್ಲರೂ ನೋಡ್ಬೋದು. ಯಾರು ಬೇಕಾದ್ರೂ ನೋಡ್ಬೋದು. ಓಕೆ. ಹ್ಮ್. ಅಯೋಧ್ಯೆಯಿಂದ 20 ಕಿಲೋಮೀಟರ್ ದೂರ. 20 ಕಿಲೋಮೀಟರ್ ಕೇವಲ. ಸೊ ಅಲ್ಲಿ ಸ್ವಲ್ಪ ಬಸ್ ಅನುಕೂಲ ಕಮ್ಮಿ ಇದೆ, ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ಬೋದು ನಾವು. So, ಏನ್ ನಡೀತು ಅಲ್ಲಿ? ಏನ್ ನಡೀತು ಅಲ್ಲಿ ಹೋದ್ರಲ್ಲ, ಅಂಬಿಗ ಬುಟ್ಟಲ್ಲಿ ಕರ್ಕೊಂಡು ಹೋದ. ಭೌತಿಕ ಶರೀರದೊಂದಿಗೆ ಹೋಗಕ್ಕಾಗಲ್ಲ ಯಾರು ಕೂಡ, ಅಶರೀರದೊಂದಿಗೆ ಹೋಗ್ಬೇಕು. ಈವನ್ ನೀರಾದ್ರೂ ಕೂಡ ಮೋಡ ಆಗಬೇಕಾದ್ರೆ ಅದು ರೂಪ ಬದಲಾಯಿಸ್ಬೇಕು, ಆವಿ ಆಗಬೇಕು. ನೀರಿಗೆ ಮಾತ್ರ 3 ರೂಪ ಇದೆ: ಘನ, ಅನಿಲ, ದ್ರವ, ಸಾಲಿಡ್, ಲಿಕ್ವಿಡ್. ಹಾಗೆ ಈ ರಾಮನ ಭೌತಿಕ ಕಾಯವನ್ನ ಇಲ್ಲೇ ಬಿಡಬೇಕಿದೆ. ಸೊ ಹಾಗೆ ನದಿಯಲ್ಲಿ ಮುಳುಗಿದ್ರು. ಅವನ ಆತ್ಮ ಶರೀರ ಹೋಯಿತು ವೈಕುಂಠಕ್ಕೆ. ಇವತ್ತಿಗೂ ಕೂಡ ನದಿಯಲ್ಲಿ ಮುಳುಗಿದ್ರು. ಅಂದ್ರೆ ಪ್ರಾಣತ್ಯಾಗ ಮಾಡೋದು, ಆತ್ಮಹತ್ಯೆ ಅಲ್ಲ ಅದು, ಭೌತಿಕ ಶರೀರವನ್ನ ನದಿಯಲ್ಲಿ ಬಿಟ್ರು. ಹಂಗ ಅನ್ಕೊಳ್ಳೋಣ, ಸೂಸೈಡ್ ಅಲ್ಲ ಅದು. ಇವತ್ತಿಗೂ ಕೂಡ ಅಯೋಧ್ಯೆ ರಾಮ ಮಂದಿರ ಮುಖ್ಯ ಅರ್ಚಕರು ಏನಿರ್ತಾರೆ, ಅವ್ರಿಗೆ ಇದೇ ಕ್ರಮದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು. ಮೊನ್ನೆ ಅಷ್ಟೇ ನಿಮಗೆ ದೇಶದಾದ್ಯಂತ ಸುದ್ದಿ ಆಯಿತು. ಒಬ್ಬ ವಯಸ್ಸಾದ ಆ ಗುಡಿಯದೇ ಅರ್ಚಕರು ತೀರ್ಕೊಂಡಾಗ ಅವನು ಅದೇ ಜಾಗ, ಸೇಮ್ ರಾಮ ಎಲ್ಲಿ ತನ್ನ ಭೌತಿಕ ಕಾಯವನ್ನು ಬಿಟ್ಟಿದ್ನೋ, ಸೊ ಅಲ್ಲೇ ತಗೊಂಬಂದು ದೋಣಿಯಲ್ಲಿ ತಗೊಂಡೋಗಿ ಅದನ್ನ ಬಟ್ಟೆಯಲ್ಲಿ ವಸ್ತ್ರದಲ್ಲಿ ಸುತ್ತಿ ಅದಕ್ಕೆಲ್ಲ ಅಂತ್ಯ ಸಂಸ್ಕಾರಗಳು ಮಾಡಿ ನೀರಲ್ಲಿ ವಿಸರ್ಜನೆ ಮಾಡಿದ್ರು. ಜಲ ವಿಸರ್ಜನೆ ಅಂತಾರೆ. ಸಾಮಾನ್ಯವಾಗಿ ಇದು ರೇರೆಸ್ಟ್ ಒಂದು ಕ್ರಿಮೇಷನ್. ಚಿತಾ ವಿಸರ್ಜನೆ ಮಾಡ್ತಾರೆ, ಹೌದಾ? ಮಣ್ಣಲ್ಲಿ ಹೂಳ್ತಾರೆ. ವಲ್ಚರ್ಸ್ಗೆ ಹಾಕ್ತಾರೆ ಕೆಲವು ಸಂಪ್ರದಾಯಗಳಲ್ಲಿ, ಜ್ಯೂಸಲ್ಲಿ ಪಾರ್ಸಿಗಳು, ಹೌದಾ? ಸೊ ಇದಿಷ್ಟೇ ಪದ್ಧತಿ ನಾವು ಕೇಳಿದ್ದು. ಈ ಜಲ ವಿಸರ್ಜನೆ ಅನ್ನೋದು ನಮ್ಮ ಈ ಜನರೇಷನ್ ಬಹಳ ವಸ್ತು, ನೋಡಿರ್ಲಿಲ್ಲ. ಮೊನ್ನೆ ಅದು ನೋಡಿದ್ವಲ್ಲ. ಯಾಕೆ ರಾಮದೇವರ ಗುಡಿಯ ಮುಖ್ಯ ಅರ್ಚಕರನ್ನ ಅಲ್ಲೇ ಜಲ ವಿಸರ್ಜನೆ, ರಾಮನು ಅದೇ ಕ್ರಮದಲ್ಲಿ ನೀರಿಗೆ ವಿಸರ್ಜನೆ ಆಯಿತು ಅವನ ಭೌತಿಕ ಶರೀರ ಅನ್ನೋದು ಇದನ್ನು ಪುಷ್ಟೀಕರಿಸ್ತದೆ. ಏಕೆಂದ್ರೆ ಯಾವುದೇ ಸೈನ್ಸ್ ಒಪ್ಪೋದಿಲ್ಲ ಫಿಸಿಕಲ್ ಫಾರ್ಮ್ನೊಂದಿಗೆ ಇನ್ನೊಂದು ಲೋಕಕ್ಕೆ ಹೋಗ್ತೀನಿ, ಇನ್ನೊಂದು ಇದಕ್ಕೆ ಹೋಗ್ತೀನಿ ಅಂತ, ಆಯ್ತಾ? ಸೊ ಹಾಗಾಗಿ ರೂಪ ಚೇಂಜ್ ಮಾಡಬೇಕು. ಆತ್ಮಿಕ ಶರೀರದೊಂದಿಗೆ ಹೋದ ಅಷ್ಟೇ, ಅಲ್ಲಿಗೆ ರಾಮ ಅವತಾರ ಮುಗೀತು. ಕೃಷ್ಣ ಅವತಾರ ಶುರುವಾಯಿತು ಮಥುರಾದಿಂದ. ಸೊ ಈಗ ಶ್ರೀಮನ್ನಾರಾಯಣ ಅವತಾರ ಅಂತ ನಾವು ನಂಬಿದೀವಲ್ವಾ, ಕೃಷ್ಣ ಅವತಾರ ಆಯಿತು. ಪ್ರತಿ ಅವತಾರಗಳಲ್ಲಿ ಬಂದ ಕಾರ್ಯ ಏನು ಅಂತಂದ್ರೆ ಅಧರ್ಮವನ್ನು ನಾಶ ಮಾಡ್ತಕ್ಕಂಥದ್ದು, ಧರ್ಮವನ್ನು ಸಂರಕ್ಷಿಸೋದು. ಅಲ್ವಾ? ಪ್ರತಿ ಅವತಾರಗಳಲ್ಲಿ ರಾಕ್ಷಸ ಸಂಹಾರ ಆಗಿದೆ. ರಾಮನಿಗಿಂತ ಹೆಚ್ಚು ರಾಕ್ಷಸ ಸಂಹಾರ ಮಾಡಿದ್ದು ಕೃಷ್ಣ. ಆಕ್ಚುಲಿ ರಾಮ ರಾವಣನನ್ನು ಕೊಂದ ಅಂತ ನಾವು ಕೇಳಿದ್ದೀವಿ, ಇನ್ಯಾವುದೋ ರಾಕ್ಷಸನ ಕೊಂದ ಅಂತ ನಾವು ಕೇಳಲಿಲ್ಲ. ಕಾಡಲ್ಲಿದ್ದಾಗ ಒಂದಷ್ಟು ಜನ ಮಾಯಾ ರಾಕ್ಷಸನ ಕೊಂದಿದ ಅಂತ ಕೇಳಿದ್ವಿ. ಅದೇ ಕೃಷ್ಣ ಎಲ್ರಿಗಿಂತ ಜಾಸ್ತಿ ಕೊಂದ. ಕೃಷ್ಣ ಕೂಡ ರಾಕ್ಷಸನಾಗಿ ಅಲ್ವಾ? ಕಂಸ, ಜರಾಸಂಧ ಅಲ್ಲ, ಈ ಕಂಸನ ತಂಗಿಯ ಮಗ. ಏನಾಗಬೇಕು? ಬ್ಲಡ್. ಕೃಷ್ಣನ್ ಜನನ ಹೇಗಾಯ್ತು? ದೇವಕಿಯ ಮಗ, ದೇವಕಿ ಸುತ. ವಸುದೇವ ಬಂದು ಯಾದವ, ಅವ್ರದ್ದು ಲವ್ ಮ್ಯಾರೇಜ್. ಆ ಕಾಲದಲ್ಲಿ ಲವ್ ಮ್ಯಾರೇಜ್ ಅನ್ನ ಗಾಂಧರ್ವ ವಿವಾಹ ಅಂತ ಇದ್ರು. ಈಗ ನಾವು ಲೈಲಾ ಮಜನು, ಆಮೇಲೆ ಇನ್ಯಾರು ಇದಾರಲ್ಲ, ರೋಮಿಯೋ ಜೂಲಿಯಟ್, ಇವರು ಅಮರ ಪ್ರೇಮಿಗಳಂತಾರೆ. ರಾಧಾ ಕೃಷ್ಣರಿಗಿಂತ ಅಮರ ಪ್ರೇಮಿಗಳು ಯಾವತ್ತೂ ಹುಟ್ಟಲಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಅಮರ ಪ್ರೇಮ, ಅದಕ್ಕೆ ಸಾವೇ ಇಲ್ಲ. ಹೌದಾ? ಅಮರ ಅಂದ್ರೆ ನಶ್ವರ ಅಲ್ಲ, ಅದು ಶಾಶ್ವತವಾದ. ಕೈಕಸೆಯ ಪುತ್ರ ರಾವಣ, ಆದ್ರೆ ಅಪ್ಪನ ಕಡೆಯಿಂದ ವಿಶ್ವಾವಸು ಬ್ರಾಹ್ಮಣ. ಅಂದ್ರೆ ಇಲ್ಲಿ ಯಾರ ಪ್ರಭಾವ ಮಕ್ಕಳ ಮೇಲೆ ಜಾಸ್ತಿ ಬರ್ತದೋ ಆ ಗುಣಗಳು ಬರ್ತದೆ ಅಂತ. ಹೌದಾ?
ಕೈಕಸಿ ರಾಕ್ಷಸಿ. ಹ್ಮ್ ಹ್ಮ್ ಹಾಗೆ ಅದು ಅಂಥ ಗುಣದಲ್ಲಿ ಬಂತು. ಕೃಷ್ಣನಿಗೂ ಅಂಥದ್ದು ಬರಬೇಕಾಗಿತ್ತು. ಯಾಕೆಂದ್ರೆ ರಾಕ್ಷಸಿ ಪುತ್ರ ಅವನು, ಹೌದಲ್ವೇ? ದೇವಕಿ DNA ಟೆಸ್ಟ್ ಮಾಡಿದ್ರೆ ಹಂಗೆ ಬರ್ತದಲ್ಲ, ಕಂಸನ್ ತಂಗಿ. ಅಲ್ವೇ? ಹಾ. ಅಮ್ಮನ ಕಡೆಯಿಂದ. ಸೊ ಇವನು ರಾವಣ ರಾಕ್ಷಸ ಆಗ್ತಾನಂದ್ರೆ ಇವನು ಆಗಬೇಕಾಗಿತ್ತು. ಆದರೆ ಪಾಲನೆ ಪೋಷಣೆ ಅಂತ ಒಂದಿರ್ತದೆ, ಮೌಲ್ಡಿಂಗ್ ಏಜ್ ಅಂತ. ಅವನು ಅವ್ರ ಅಮ್ಮನ ಹತ್ರ ಬೆಳಿಲಿಲ್ಲ. ಜನನ ಆಗ್ತಿದ್ದಂಗೆ ಇವನು ಈ ಕಂಸ ಪ್ರತಿ ಮಗುವನ್ನು ಕೊಲ್ತಿದ್ದ, ದೇವಕಿಗೆ ಹುಟ್ಟಿದ ಪ್ರತಿ ಮಗುವನ್ನ. ಕಾರಣ ಏನಂದ್ರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದಲೇ ನಿನಗೆ ಸಾವು ಅಂತ ಶಾಪ ಇತ್ತ ಕಂಸನ. ಅದೊಂದು ಅಶರೀರವಾಣಿ ಹೇಳ್ತದೆ. ಓಕೆ. ಹಾಗಾಗಿ ಹುಟ್ಟಿದ ತಕ್ಷಣ ಕೊಲ್ಲಕ್ಕೆ ಹೋಗ್ತಾನೆ ಅವತ್ತು ಕೂಡ. ಆದ್ರೆ ಅಷ್ಟೊತ್ತಿಗೆ ವಸುದೇವ ಏನ್ ಮಾಡ್ತಾನೆ ಅಂದ್ರೆ ಇದನ್ನಾದ್ರೂ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಮಂಕ್ರಿಯಲ್ಲಿ, ನಮ್ಮ ಕಡೆ ಎಲ್ಲ ಮಂಕ್ರಿ ಇದೆಯಲ್ಲ ಆ ಥರ ಒಂದು ಬುಟ್ಟಿ ಅದರಲ್ಲೆಲ್ಲ ಹುಲ್ಲು ಹಾಕಿ ಬಟ್ಟೆ ಹಾಕಿ ಅದರಲ್ಲಿ ಮಗುನ ಇಟ್ಕೊಂಡು ತಾನೇ ಹೊತ್ಕೊಂಡು ಹೋಗ್ತಾನೆ. ಈ ಚಿತ್ರ ಎಲ್ಲ ಕಡೆ ಕಾಣಿಸಲ್ಲ. ಎಲ್ಲಿಗೆ ಹೊರಟ ಅಂತಂದ್ರೆ ಮಥುರೆಯಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ UP-ಯಲ್ಲಿ ಇವತ್ತು ಕೂಡ ಇದೆ. UP-ಯಲ್ಲಿ 2 ಬರ್ತವೆ. ಮಥುರೆ, ಬೃಂದಾವನಕ್ಕೆ ಹೋದ. ಸೊ ಹೋಗುವಾಗ ಯಮುನೆ ಹರಿತಾ ಇದ್ಲು ರಭಸವಾಗಿ. ಇವನ ಅವತಾರ ಕೃಷ್ಣ ಆಗಿದ್ದರಿಂದ ಸೊ ಯಮುನೆ ದಾರಿ ಬಿಟ್ಲು. ಸೊ ಆ ಕಡೆ ಹೋಗಿ ಬೃಂದಾವನದಲ್ಲಿರ್ತಕ್ಕಂಥ ಯಶೋಧ ಮತ್ತು ನಂದ ಅಂತಕ್ಕಂಥ ದಂಪತಿಗೆ ಮಕ್ಕಳಿರ್ಲಿಲ್ಲ. ಜಾಸ್ತಿ ಗೋಪಾಲಕರಿದ್ದರಿಂದ ಅದು ಗೋಕುಲ ಅಂತ ಬಂತು. ಒರಿಜಿನಲಿ ಬೃಂದಾವನ್. ಓಕೆ. ಇವತ್ತು ಗೋಕುಲ ಅನ್ನಲ್ಲ ಅದನ್ನ, ಅಫಿಷಿಯಲಿ ಬೃಂದಾವನ್, ಮಥುರಾ ಬೃಂದಾವನ್ ಫೇಮಸ್ ಯಾತ್ರಾ ಸ್ಥಳಗಳು ಇವತ್ತು. ಒಂದು ಹುಟ್ಟಿದ ಸ್ಥಳ, ಇನ್ನೊಂದು ಬೆಳೆದ ಸ್ಥಳ. ಸೊ ಅಂತಿಮವಾಗಿದ್ದು ದ್ವಾರಕೆಯಲ್ಲಿ, ಗುಜರಾತ್ಗೆ ಹೋದ. ಅಲ್ಲಿ ಹೋಗಿ ಯಶೋಧ ಹತ್ರನೇ ಯಾಕೆ ಬಿಟ್ಟು ಬಂದಿದ್ದು? ಯಶೋಧ ಹತ್ರನೇ ಯಾಕೆ ಬಿಟ್ಟು ಬಂದಿದ್ದು ವಸುದೇವ? ಸೇಫ್ ಅಂತ. ಈಗ ಏನೋ ನಮ್ಮ ಮಗುಗೆ ಅಪಾಯ ಇದೆ ಅಂತಂದ್ರೆ ಎಲ್ಲೋ ಸೇಫ್ ಕಂಟ್ರೀಸ್ ಅಲ್ಲಿ ಬೆಳೆಸ್ತಾರೆ ಇವತ್ತು ರಾಜಕಾರಣಿಗಳು. ಮಕ್ಕಳಿಗೆ ಥ್ರೆಟ್ ಇದೆ ಅಂತಂದಾಗ ಕರೆಕ್ಟ್ ಅಬ್ರಾಡ್ ಅಲ್ಲೇ ಬೆಳೆಸ್ತಾರೆ ಸೇಫ್ ಆಗಿರೋದಕ್ಕೆ. ಒಂದು ಅಂದ್ರೆ ತಾಯಿ ಪ್ರೀತಿನ ತೋರ್ಸೋರು ಬರ್ಬೇಕಲ್ಲ. ಮಕ್ಕಳು ಆಲ್ರೆಡಿ ಇದ್ರೆ ಆ ತಾಯಿ ಪ್ರೀತಿ ಎಲ್ಲಿ ಸಿಗತ್ತೆ? ಈ ತಾಯಿ ಪ್ರೀತಿ ಅಂತಂದ್ರೆ ಜಗತ್ತಲ್ಲಿ ಅಮ್ಮ ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಯಶೋಧ. ಸಾಮಾನ್ಯವಾಗಿ ಮಕ್ಕಳಿಲ್ದವ್ರಿಗೆ ಏನ್ ಗೊತ್ತಾಗತ್ತೆ ಮಕ್ಕಳ ಕಷ್ಟ ಅಂತ ಹೇಳ್ತೀವಲ್ಲ ನಾವು, ಆದ್ರೆ ಅವಳು ಮಕ್ಕಳೇ ಇಲ್ಲ, ಯಶೋಧ ಮಕ್ಕಳಿಲ್ಲ. ಆದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಅವಳು ಆ ಮಮತೆಯನ್ನ, ಆ ವಾತ್ಸಲ್ಯವನ್ನ, ಆ ಒಂದು ತಾಯ್ತನವನ್ನ ಭರ್ತಿ ಮಾಡಿದ್ಳು. ಹಾಗಾಗಿ ಕೃಷ್ಣನ ಜೀವನದಲ್ಲಿ ದೇವಕಿಗೆ ಏನು ದೊಡ್ಡ ಪಾತ್ರನೇ ಇಲ್ಲ. ಯಾಕೆಂದ್ರೆ ಹಾಲು ಕುಡಿಯೋ ಮಗುನ್ ತಗೊಂಬಂದಿದ್ದು. ಆವಾಗ ಹಾಲು ಇವಳು ಎದೆಯಲ್ಲಿ ಹಾಲು ಇರಲಿಲ್ಲ. ಯಾರ ಎದೆಯಲ್ಲಿ? ದೇವಕಿ, ಯಶೋದೆ. ಅವಾಗ ಹೆಂಗ ಸುದ್ದಿ ಗೊತ್ತಾಗ್ತದೆ ಅವನಿಗೆ, ಕಂಸನಿಗೆ. ಪೂತನಿನ ಕಳಿಸೋದು ಅವಾಗ. ಪೂತನಿ ರಾಕ್ಷಸಿನೇ ಅವಳ ರೂಪ ಬದಲಾಯಿಸ್ಕೊಂಡು ಹೋಗ್ತಾಳೆ. ಅಮ್ಮ ಮಗು ಅಳ್ತಾ ಇದೆ, ನನ್ನ ಎದೆಯಲ್ಲಿ ಹಾಲಿದೆ ಕೊಡ್ಲಾ ಅಂತ ನಂಬಿಡ್ತಾಳೆ ಯಶೋಧ. ಅದು ವಿಷದ ಹಾಲದು. ಸೊ ಕೃಷ್ಣ ಮಾಯಾವಿ ತಾನೆ, ಅವತಾರಿ ಅಂದ್ಮೇಲೆ ಎಲ್ಲ ಅಂದ್ರೆ ಆಕೆ ಎಲ್ಲ ಮಕ್ಕಳಿಗೂ ಉಣಿಸ್ತಿರ್ತಾಳೆ. ಇವನ್ ಕೊಲ್ಲೋದಕ್ಕಂತಾನೆ ಉಣ್ಸಕ್ ಹೋಗ್ತಾಳೆ. ಕಳಿಸಿರೋದು ಯಾರು? ಕಂಸ. ಗೂಢಚಾರರು ಬಂದು ಹೇಳ್ತಾರೆ ಇಂಥ ಕಡೆ ಇದೆ ಆ ಮಗು, ಅದರಿಂದಲೇ ನಿಂಗೆ ರುಚಿ ಇದೆ ಅಂತ. ಅವಾಗ ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕಲ್ಲ. ಪೂತನಿ ಬರ್ತಾಳೆ. ಕೃಷ್ಣ ಅವಳು ಹಾಲನ್ನೆಲ್ಲ ರಕ್ತ ಬರೋರು ಕುಡ್ದ ಅವಳು ಸತ್ತೋದ್ಲು ಅಂತ ಒಂದು ಸ್ಟೋರಿ ಬರ್ತದೆ. ಅದೇನೇ ಇರಲಿ, ಫಸ್ಟ್ ಸಂಹಾರ ಹುಟ್ತಾನೆ ಸಂಹಾರ ಮಾಡಿದ್ದು ಪೂತನಿಯನ್ನ. ಅವಳು ರಾಕ್ಷಸಿ ಅಲ್ವಾ, ಪೂತನಿ ಸಂಹಾರಕ. ಆಯ್ತಾ? ಆಮೇಲೆ ಬೆಳೆದ ಮೇಲೆ ಬೃಂದಾವನದಲ್ಲಿ ಒಂದು 16 ವರ್ಷ ಆ ಸಮಯದಲ್ಲಿ ಕಂಸನ ವಧೆ ಮಾಡಿದ್ರು. ಆಮೇಲೆ ಶಿಶುಪಾಲ ನಾವು ಯಾಕೆ ವಧೆ ಮಾಡಿದ್ದು ಅಂದ್ರೆ ಇವನು ಪ್ರೇಯಸಿ ಮೇಲೆ ಅವನು ಕಣ್ಣಿತ್ತು. ಕೃಷ್ಣನ ಪ್ರೇಯಸಿ ಮೇಲೆ, ರಾಧೆ ಮೇಲೆ ಕಣ್ಣಿತ್ತು ಅವನಿಗೆ. ಹೆಂಗಾರು ಹೊಡ್ಕೊಂಡು ಹೋಗಿ ಮದುವೆ ಮಾಡಬೇಕು ಅಂತ ಬಹಳ ಹೊಂಚಾಗ್ತಾ ಇದ್ದ. ಹಾಗಾಗಿ ಅವನ್ ಸಂಹಾರ ಆಯ್ತು. ಕಂಸ ಆಯ್ತು, ಶಿಶುಪಾಲ ಆಯ್ತು, ಪೂತನಿ ಆಯ್ತು. ದಂತವಕ್ರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನು ಕೊಂದ. ವಿಶೇಷವಾಗಿ ನರಕಾಸುರ
ತಾರಕಾಸುರ ಅಂತೀವಿ ನಾವು. ನರಕಲೋಕದಲ್ಲಿ 16,000 ಯಾದವ ಹುಡುಗಿಯರನ್ನ ತಗೊಂಡೋಗ್ಬೇಕು, ಬಜೆಟ್ ಅಲ್ಲಿ ಇಟ್ಟು ಅವ್ರ ಮೇಲೆ ಇವನು ಅಬ್ಯೂಸ್ ಮಾಡ್ತಾ ಇದ್ದ. ಅರ್ಥ ಆಗ್ತಾ ಇದೆಯಾ? ಇಲ್ಲಿಂದ ಬಾಲ್ಕಿಯರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಗುಹೆಯಲ್ಲಿಟ್ಟು ಅವ್ರನ್ನ ಅಬ್ಯೂಸ್ ಮಾಡ್ತಾ ಇದ್ದ. ಸಂಖ್ಯೆ ಎಷ್ಟು? 16,000. ಅವನ್ ಕೊಂದು ಆ ಸೆರೆಮನಿಯಲ್ಲಿದ್ದಂಥ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬಂದ ಮತ್ತೆ ಬೃಂದಾವನಕ್ಕೆ. ಅಷ್ಟೂ ಜನ ಹೇಳಿದ್ರು ನಮ್ಮನ್ನ ಇವನು ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ಈಗ ನಮ್ಮ ಹೆಣ್ಮಕ್ಳು ಯಾವುದೋ ಒಂದು ಯಾವನ ಹತ್ರ ಇದ್ದು ಒಂದು 6 ತಿಂಗಳು ವರ್ಷ ಬಂದರು ಅಂತಂದ್ರೆ ಅವ್ನು ಮದುವೆ ಮಾಡ್ಕೊಳಕ್ಕೆ ಅಷ್ಟು ಈಸಿಯಾಗಿ ಮುಂದೆ ಬರಲ್ಲಲ್ವ. ಅದೊಂದು ಕಳಂಕ. ಅಂತ ಕಳಂಕ ಅವ್ರ ಮೇಲೆ ಇತ್ತು. ಅಲ್ಲಿ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಆದರೆ ಅವನ ಗಂಡಸಿನ ಜೊತೆಯಲ್ಲಿ ಇಷ್ಟು ಜನ ಇದ್ರು ಅನ್ನೋದು ಒಂದು ಬಂತಲ್ಲ. ದೇವರ್ ಕಿಡ್ನ್ಯಾಪ್ಡ್. ಹೌದಾ? ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಹೋದವನು ಪೂಜೆ ಮಾಡ್ತಾನೇನು ಅವ್ರನ್ನ ಅನ್ನೋದೊಂದು ಕ್ವಶನ್ ಬರ್ತದೆ. ಈ ಕಳಂಕ ತೊಡೆಯೋದಕ್ಕೆ ಅವರೆಲ್ಲ ಹೇಳಿದ್ರು ನಾವು ಮದುವೆ ಮಾಡ್ಕೊಳ್ಳಲ್ಲ. ನಾವು ಮದುವೆ ಮಾಡಿಕೊಂಡ್ರು ಕೂಡ ಜೀವನ ಪೂರ್ತಿ ಈ ಕಳಂಕ ಅವನು ಹೇಳ್ತಾನೆ ಇರ್ತಾನೆ, ಓ ನೀನು ಅಲ್ಲಿದ್ದು ಬಂದವಳಲ್ವೇ ಅಂತ. ನಮ್ಗೆ ಅದಿಷ್ಟ ಇಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಡೋಂಟ್ ವರಿ, ಲೋಕಕ್ಕೆಲ್ಲ ಹೇಳ್ಬಿಡಿ ನಾನೇ ನಿಮ್ಮ ಗಂಡ ಅಂತ. ಸೊ ಪರ್ಮಿಷನ್ ವಾಸ್ ಗಿವನ್. ನನ್ನ ಹೆಸರು ಬಳಸ್ಕೋಬೋದು ನೀವು ಅಂತ. ನೀವು ಧೈರ್ಯವಾಗಿ ಹೇಳಿ ನಾವು ಕೃಷ್ಣನ ಮಾಡಿದೀರು ಅಂತ ಹೇಳ್ಬಿಡಿ, ಕೃಷ್ಣನ್ ಮದುವೆ ಮಾಡ್ಬಿಟ್ಟಿವಿ ಅಂತ ಹೇಳ್ಬಿಡಿ, ಗಾಂಧರ್ವ ಆಗೋಯ್ತು. ಯಾರೋ ನಿಮ್ ಬಗ್ಗೆ ತಪ್ಪಾಗಿ ಮಾಡಿ. ಸೊ ಹಾಗಾಗಿ ಅಧಿಕೃತವಾಗಿ ಕೃಷ್ಣನಿಗೆ 16,009 ಜನ ಹೆಂಡ್ತಿರು. ಇವ್ರು 16,000 ಆಯ್ತಲ್ಲ. ಇನ್ನು ಅಫಿಷಿಯಲ್ ಆಗಿ 8 ಜನ ಮಾಡ್ಕೊಂಡಿದ್ದ. ರುಕ್ಮಿಣಿ, ಸತ್ಯಭಾಮ, ಜಾಂಬುವತಿ, ಮಿತ್ರವೃಂದ ಇತ್ಯಾದಿ ಇವರೆಲ್ಲ ಸೇರಿ 8 ಜನ. ಅವ್ರಿಗೆ 80 ಜನ ಮಕ್ಕಳು, 79 ಮಂದಿ ಗಂಡು ಮಕ್ಕಳು. ಅಲ್ಲ, ಈ 8 ಜನಕ್ಕೆ ಅಷ್ಟಭಾರ್ಯವಲ್ಲಭ. ಅವ್ರ 16,000 ಜನ ಹೆಸರಿಗಷ್ಟೇ, ಅವ್ರಿಗೆ ಹೆಸರಿಗಷ್ಟೇ. ಓಕೆ. ಸೊ ಈ ರಾಸಲೀಲೆ ಅಂತ ಬಂದಿದ್ದು ಈ ಹುಡುಗಿಯರ ಜೊತೆ, ಈ 8 ದಾಂಡಿಯ. ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ಈ ಯೌವನ, ಕೌಮಾರಿ ಎರಡು, ಮತ್ತೆ ಅಡೋಸಲೆಂಟ್ ಏಜ್ ಅಂತಾರೆ. ಕೌಮಾರ್ಯ ಮುಗಿದು ಯೌವನಕ್ಕೆ ಬರ್ತಾರಲ್ಲ, 13, 14, 15 ಹದಿಹರೆಯ ಅಂತಾರೆ. 14ರಿಂದ 18 ತುಂಬಿದ ಮೇಲೆ ಯೌವನ. ಹೌದಾ? ಅದಕ್ಕೆ ಮುಂಚೆ 13ರಿಂದ 18 ಹದಿಹರೆಯ. ಆ ವಯಸ್ಸಲ್ಲಿ ಇವರೆಲ್ಲ ಹೋಗ್ತಿದ್ರು. ಕೃಷ್ಣಂದು ವಿಶೇಷ ಏನಂದ್ರೆ ವೆರಿ ಗುಡ್ ಫ್ಲೂಟ್ ಮಾಸ್ಟರ್. ಮೋಡಿ ಮಾಡ್ಬಿಡ್ತಾ ಇದ್ದ. ಆ ಫ್ಲೂಟ್ ಅವನ ಥರ ಯಾರು ಬರ್ಸಕ್ ಬರ್ತಾನೆ ಇದ್ದಿಲ್ಲ. ಅವನು ಫ್ಲೂಟು ಊದ್ತಾ ಇದ್ರೆ, ಕೊಳಲು ಬಾರಿಸ್ತಾ ಇದ್ರೆ ಹಸುಗಳು ಕೂಡ ನಿಂತ್ಕೊಂಡ್ಬಿಡವಂತ ಹೋಗಿ ಅವನ ಹತ್ರ. ಅಷ್ಟು ಮೋಡಿ ಮಾಡ್ತಾ ಇದ್ದ ಫ್ಲೂಟಲ್ಲಿ. ಇನ್ನು ಹುಡುಗಿರು ಮೋಡಿಗೊಳಗಾಗಲ್ವೇ, ನೋಡಕ್ ಚೆನ್ನಾಗಿದ್ದ, ಒಳ್ಳೆ ಏನು ಯವನದ ಏಜ್ ಅದು. ಆಕರ್ಷತಿ ಇತಿ ಕೃಷ್ಣ ಅಂತಾರೆ. ಕೃಷ್ಣ ಅಂತಂದ್ರೆ ಹೂ ಅಟ್ರಾಕ್ಟ್ಸ್, ಆಕರ್ಷಣೆ ಮಾಡೋನು ಅಂತ. ಗುರುಜಿ, ಕೃಷ್ಣ ಹೇಗಿದ್ರು ಗುರುಜಿ? ಕಪ್ಪು ವರ್ಣನೆ. ಯಾಕಂದ್ರೆ ರಾಕ್ಷಸರ ಕಡೆಯಿಂದ ಒಂದಾದ್ರಿಂದ ಕಪ್ಪು ವರ್ಣ. ನೀಲಮೇಘ ಅಂತ ಹೇಳ್ತೀವಿ. ನೀಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ದೇಹ ನೀಲವರ್ಣಕ್ಕೆ ಹೋಯ್ತಂದ್ರೆ ಸತ್ತೋಗ್ತದೆ. ನೀಲ ಅಲ್ಲ. ಕೃಷ್ಣ ವರ್ಣ ಅಂದ್ರೇನೆ ಕೃಷ್ಣ ರಂಧ್ರಗಳು ಅಂತ ಹೇಳೋದು. ಬ್ಲಾಕ್ ಹೋಲ್ಸ್ಗೆ ಕೃಷ್ಣ ರಂಧ್ರ ಅಂತ ಹೇಳೋದು, ಕೃಷ್ಣಶಿಲೆ ಅಂತ. ಆದ್ರೆ ನಾವು ಈ ಪೌರಾಣಿಕ ಕಲಿಸ್ಕೊಂಡಿರೋದು ನೀಲಮೇಘ ಶ್ಯಾಮ ಅಂತ. ಯಾಕೆಂದ್ರೆ ಅನಂತ ಅಂತಾರೆ. ಎಂಡ್ಲೆಸ್, ಬೌಂಡ್ರಿಲೆಸ್ ಅನ್ನೋದಕ್ಕೆ ಅನಂತ. ಸ್ಪೇಸ್ ಕೂಡ ಎಂಡ್ಲೆಸ್, ಬೌಂಡ್ರಿಲೆಸ್. ಹಾಗಾಗಿ ಅದು ನೀಲಿ ಆಗಿ ಕಾಣ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಆ ವರ್ಣ ಅಂತ ನಾವು ತಗೊಂಡಿದ್ದು. ಅದು ಅಧ್ಯಾತ್ಮದಲ್ಲಿ ಬರ್ತಕ್ಕಂಥದ್ದು ನೀಲ, ಬ್ಲೂ ಓಷನ್. ಯಾಕೆಂದ್ರೆ ಬಿಕಾಸ್ ಆಫ್ ವಾಸ್ಟ್ನೆಸ್. ಮನುಷ್ಯ ನೀಲವರ್ಣಕ್ಕೆ ಬಂದ್ರೆ ಸತ್ತೋಗ್ತಾನೆ. ಪೌರಾಣಿಕ ಸಿನಿಮಾಗಳಲ್ಲೆಲ್ಲ ರಾಮನಿಗೂ ಕೃಷ್ಣನ್ಗೂ ನೀಲವರ್ಣನ ಹಾಕ್ಬಿಟ್ಟಿದ್ದಾರೆ. ಅವ್ರ ಪ್ರತಿ ಪಾತ್ರ ಅಂದ್ರೆ ನೀಲಿ ಬಣ್ಣ. ಇಬ್ರು ನೀಲವರ್ಣರೇ. ರಾಮ ಬಂದು ಸೂರ್ಯ ವಂಶಸ್ಥನು, ಇನಕುಲೋತ್ತಮ. ಆದ್ರೆ ಕೃಷ್ಣ ಚಂದ್ರವಂಶದ. ಆಯ್ತಾ? ಸೊ ಹೀಗೆ ಬಾಲ್ಯ ಎಲ್ಲ. ಅಲ್ಲ, ಈಗ ಕೃಷ್ಣ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ.
ನಂತರ ಆತನ ಬೆಳವಣಿಗೆ ಮತ್ತೆ ಬೆಳೆದಿದ್ದೆಲ್ಲ ಯಾವುದು? ಇಲ್ಲಿ ಒಂದು ಸಣ್ಣ ಅವನ್ ಪರಿವರ್ತನೆ ಆಗೋದಕ್ಕೆ, ಅವ್ನು ದೇವರಾಗೋದಕ್ಕೆ ಒಂದು ಇದು ಬರ್ತದೆ, ಗುರುಕುಲ. ಹ್ಮ್. ಇವನ್ ತುಂಟತನ ನೋಡಿ ಇವನು ಬ್ಲೇಮ್ಸು, ಇವನು ಬೆಣ್ಣೆ ಕದಿಯೋದು, ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಹುಡುಗಿಯರನ್ನ ಚುಡಾಯಿಸೋದು, ಜಾರ, ಚೋರ, ಅನೃತ ಅಂತ ಅವನಿಗೆ 3 ಬ್ಲೇಮ್ಸ್ ಇತ್ತು. ನನ್ನ ಮಗ ಇನ್ನು ಮುಂದೆ ಜೀವನ ಪೂರ್ತಿ ಈ ಬ್ಲೇಮ್ಸ್ ಹೊತ್ತಿಗೆ ಬದುಕಬೇಕಾ, ಈ ಕಳಂಕ ತೊಳಿಬೇಕಲ್ಲ, ಯಾರು ತೊಳೆಯೋರು ಅಂದಾಗ ಸಮರ್ಥವಾದ ಗುರುಗಳು ಸಿಗ್ತಾರೆ. ಆ ಗುರುಕುಲಕ್ಕೆ ಆಗ್ತಾಳೆ ತಾಯಿ ಯಶೋಧ. ಇವರೆಲ್ಲ ಸಾಂದೀಪಿನಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಅಲ್ಲಿ ವೇದಗಳನ್ನು, ಉಪನಿಷತ್ತುಗಳನ್ನು, ಎಲ್ಲ ಶಾಸ್ತ್ರಗಳನ್ನು, ಧರ್ಮಶಾಸ್ತ್ರಗಳನ್ನು, ಸೂತ್ರಗಳನ್ನು, ಬ್ರಹ್ಮಸೂತ್ರಗಳನ್ನು ಎಲ್ಲ ಅಲ್ಲಿ ಕಲ್ತ. ಅಂದ್ರೆ ಗುರುಮುಖೇನ ಕಲ್ತವನು. ರಾಮನಿಗೂ ಗುರು ಇದ್ರು, ವಸಿಷ್ಠ ಮತ್ತು ವಿಶ್ವಾಮಿತ್ರ. ಕೃಷ್ಣನಿಗೂ ಗುರು ಇದ್ರು ಅಂತ ಆಯ್ತು. ದೇವರಿಗೆ ಗುರು ಇರಬೇಕಾದ್ರೆ ಮನುಷ್ಯರಿಗೆ ಯಾಕೆ ಗುರು ಇರಬಾರದು ಅಂತ ಅನ್ನೋದು ಅಲ್ಲಿ ಪರಿವರ್ತನೆ ಕಾರಣ ಸಾಂದೀಪಿನಿ. ಗುರುಕುಲ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಬರ್ಬೇಕಲ್ಲ ಮತ್ತೆ ಮನೆಗೆ. ಅವಾಗ ಕೃಷ್ಣನ್ಗೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಸಾಂದೀಪಿನಿ. ಅಷ್ಟು ಜನ ಶಿಷ್ಯರಿದ್ರು ಕೂಡ ಈ ಕೃಷ್ಣ ಬಹಳ ಚೋಟಿ ಇದ್ದ, ಗುಡ್ ಅಬ್ಸರ್ವೆಂಟ್, ಹೇಳಿದ್ರೆ ಹಂಗೆ ಕಲ್ತ್ಬಿಡ್ತಿದ್ದ, ಹಂಗೆ ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತಿದ್ದ. ಸೊ ಹಾಗಾಗಿ ಕಣ್ಣಲ್ಲಿ ನೀರು ಹಾಕೊಳ್ತಾರೆ ಅವರು. ಹಾಗಾಗಿ ಒಂದು ಸೀಕ್ರೆಟ್ ಆಗಿ ಅವನ ಫ್ರೆಂಡ್ಸ್ನೆಲ್ಲ ಸಿಕ್ಕೊಂಡು ಗುರುಕುಲ ವಾಸಿಗಳನ್ನು ಒಂದು ಡ್ಯಾನ್ಸ್ ಡಿಸೈನ್ ಮಾಡ್ತಾರೆ. ಇವ್ರು ಸೇರಿಕೊಂಡು ಒಂದು ಹಾಡು ಕಟ್ತಾರೆ. ಆ ಹಾಡನ್ನ ನೃತ್ಯ ರೂಪಕವಾಗಿ ಗುರುವಿನ ಮುಂದೆ ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಅವ್ರು ಏನು ಅಷ್ಟು ವರ್ಷಗಳು ಇವ್ರಿಗೆ ವಿದ್ಯೆ ದಾರಿ ಎರೆದಿದ್ರು, ಅದಕ್ಕಿನ್ನ ಗ್ರ್ಯಾಟಿಟ್ಯೂಡ್, ಗೌರವಾರ್ಥವಾಗಿ ಆ ಗುರುಗಳ ಮಹಿಮೆಯನ್ನು ಹೊಗಳ್ತಾರಲ್ಲ, ಅದು ಎಲ್ಲಿ ತೋರಿಸಿಲ್ಲ. ಆಕ್ಚುಲಿ ನಾವು ಸ್ಕೂಲ್ ಬಿಟ್ಟಾಗ ಸ್ಕೂಲಿಂಗ್ ಡೇ ಏನೋ ಮಾಡ್ತಾರಲ್ಲಪ್ಪ, ಆನ್ಯುವಲ್ ಡೇ ಏನೋ ಮಾಡ್ತಾರೆ. ಅವಾಗೆಲ್ಲ ಗುರುಗಳಿಗೆ ಕಾಲ ಮುಗಿದು ಕಣ್ಣಲ್ಲಿ ನೀರು ಹಾಕೊಂಡು ಬರ್ತಾರೆ, ನಿಜವಾದ ಗುರುಗಳಿದ್ರೆ. ಕರೆಕ್ಟ್ ಅಲ್ಲ? ಹಂಗೆ ಆ ಪರಿಸ್ಥಿತಿ. ಗುರುಕುಲ ವಿದ್ಯಾಭ್ಯಾಸ ಎಲ್ಲ ಆದ್ಮೇಲೆ ನೃತ್ಯ ನಮನ ಅಂತ ಮಾಡ್ತಾರೆ. ಇದೆಲ್ಲಿ ಯಾರು ನೋಡಿಲ್ಲ, ಯಾವ ಸಿನಿಮಾದಲ್ಲಿ ತೋರಿಸಿಲ್ಲ. ಇಷ್ಟು ಸಿನಿಮಾಗಳು ಬಂದಿದೆಯಲ್ಲ ಮಹಾಭಾರತ ಮೇಲೆ. ಕೃಷ್ಣನ ಬಾಲ್ಯ ಗುರುಕುಲ ವಿದ್ಯಾಭ್ಯಾಸ ಹೆಂಗಾಯ್ತು ಅಂತ ಒಂದು ದೃಶ್ಯನೂ ಬರಬೇಕು ಅದ್ರಲ್ಲಿ. ಅಲ್ಲ, ಬಾಲ್ಯ ತೋರಿಸಿದ್ರು ಕೆಲವೊಂದು ಮಾತ್ರ ಗುರುಕುಲ ವಿದ್ಯಾಭ್ಯಾಸ ಇಲ್ಲ. ತೋರಿಸಿದಾರ? ಇಲ್ಲ. ಯಾವ ಮೂವಿಯಲ್ಲಿದೆ? ಮಹಾಭಾರತ ಸೀರಿಯಲ್ಸೇ ಬಂತಲ್ಲಪ್ಪ, ಅಲ್ಲಿ ಎಲ್ಲಿ ಸಾಂದೀಪಿನಿ ಪರ್ಟಿಕ್ಯುಲರ್ ಕರೆಕ್ಟ್. ಹಾ, ಯಾಕೆಂದ್ರೆ ಅಲ್ಲಿ ಅವನು ವಿದ್ಯಾರ್ಥಿ ಅಷ್ಟೇನೆ, ದೇವರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ಸಿನಿಮಾಗಳೆಲ್ಲ ದೇವರ ಆದಂತ ಕೃಷ್ಣನ್ನೇ ತೋರಿಸಿರೋದು. ದೇವರ ಮುಂಚೆ ಹೆಂಗಿದ್ದ, ಕಲಿಕೆ ಹೆಂಗಿತ್ತು ಅಂತ ಅದರ ಮೇಲೆ ಆಸಕ್ತಿ ತೋರ್ಲಿಲ್ಲ. ಯಾಕಂದ್ರೆ ನೋಡಲ್ಲ ಜಾಸ್ತಿ ಜನ, ಅದೊಂದು ಮಾಯೆ ಬೇಕು. ನೋಡೋದೇನು ರಾಸಲೀಲ ತೋರಿಸಿದಷ್ಟು ಶೈಕ್ಷಣಿಕವಾಗಿ ಹೆಂಗಿದ್ದ ಕೃಷ್ಣ ಅಂತ ತೋರಿಸೇ ಇಲ್ಲ. ಆ ಆಂಗಲ್ ಇದ್ದ. ಆಮೇಲೆ ಕರೆಕ್ಟ್. ಬಟ್ ಹೇಗಿತ್ತು? ಅಲ್ಲ, ಅದು ನಿಜ, ಕರೆಕ್ಟ್. ಅದು ಇವನು ತುಂಟಿತನ ಗುರುಕುಲಕ್ಕೆ ಹಾಕಿದ್ಮೇಲೆ ಕಂಟ್ರೋಲ್ ಬಂದ್ಬಿಡ್ತು. ಯಾವಾಗ ಅವನು ವಿದ್ಯಾವಂತ ಆದ, ಪಾರಂಗತನಾದ, ಅವನಿಗೆ ಜನ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅಲ್ಲಿ ಗೋಕುಲವಾಸಿಗಳಿಗೆ ಒಂದು ಕುಂಭದ್ರೋಣ ಮಳೆ ಆಯ್ತು. ಕುಂಭದ್ರೋಣ ಮಳೆ ಅಂತಂದ್ರೆ ಮೇಘಸ್ಫೋಟ ಅಂತಾರೆ. ನಿನ್ನೆ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟ ಆಗಿ, ಕ್ಲೌಡ್ ಬರ್ಸ್ಟ್ ಆಗಿ 7 ಜನ ಅಲ್ಲೇ ಸ್ಪಾಟಲ್ಲಿ ಸೋದರು. ಮೇಘ ವರ್ಷ ಸುರಿಸ್ಬೇಕು, ಮಳೆ ಸುರಿಸ್ಬೇಕು. ಒಂದೇ ಸರಿ ಭೂಮಿ ಕಚ್ಚಿದ್ರೆ ಅದನ್ನು ಮೇಘಸ್ಫೋಟ ಅಂತಾರೆ. ಹಂಗೆ ಬೀಳೋದು. ತಿಂಗಳಿಗಟ್ಟಲೆ ಕೆಲವು ಸಾರಿ ಮಳೆ ಆಗ್ತದೆ. ಅದಕ್ಕೆ ಕುಂಭದ್ರೋಣ ಮಳೆ ಅಂತಾರೆ. ಒಂದ್ಸರಿ ಚೆನ್ನೈಯಲ್ಲಿ ಆಗಿತ್ತು, ಚೆನ್ನೈಯಲ್ಲಿ ಮುಳುಗೋಗಿತ್ತು. ಕರೆಕ್ಟ್. ರೀಸೆಂಟ್ ಗುರುಜಿ, ಒಂದು 2019 ಆಗಿತ್ತು, 1920. ಅಂತ ಮಳೆ ಆದಾಗ ಕೃಷ್ಣ ಗೋವರ್ಧನ ಬೆಟ್ಟವನ್ನ ಎತ್ತಿ ಗೋಪಾಲಕರನ್ನೆಲ್ಲ ಅದರ ಕೆಳಗಡೆ ಇಟ್ಟು ಕಾಪಾಡದ ಅನ್ನೋದಕ್ಕೆ ಕೃಷ್ಣನ್ಗೆ ಗೋವರ್ಧನ ಗಿರಿಧಾರಿ. ಆಯ್ತಾ? ಇವತ್ತಿಗೂ ಇದೆ ಅಲ್ಲ, ಇವತ್ತಿಗೂ ಗೋವರ್ಧನ ಇದೆ. ಸೊ ಒಂದು ಹಾವು ಊರವರಿಗೆಲ್ಲ ಕಚ್ಚಿ ತೊಂದರೆ ಕೊಡ್ತಿರ್ತದೆ, ಈವನ್ ಹಸುಗಳಿಗೆಲ್ಲ. ಆವಾಗ ಅದನ್ನ ಮಣಿಸಿದ ಕಾಳಿಂಗ ಮರ್ದನ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಇರೋ ಹಾವುಗಳಲ್ಲಿ, ವಿಷದ ಹಾವುಗಳಲ್ಲಿ ಕಾಳಿಂಗ ಸರ್ಪ ಸ್ವಲ್ಪ ಉದ್ದ, ಸ್ವಲ್ಪ ಗಾತ್ರ ಇರ್ತದೆ.
ನಾಗರ ಹಾವು ಕಂಪೇರ್ ಮಾಡಿದ್ರು. ಹ್ಮ್. ಸೊ ಅದಕ್ಕೊಂದು 7 ಎಡೆ ಅದು 5 ಎಡೆ ಕಾಳಿಂಗನ ಮೇಲೆ ನರ್ತನ ಮಾಡಿದ್ರು. ಸೊ ಇದೊಂದು ಮಣಿಸಿದ ಅಂತ ಹೇಳಕ್ಕೆ ಹಿಂಗೆ ಚಿತ್ರೀಕರಿಸಿದ್ರೆ ಹೊರತು ಲಿಟ್ರಲಿ ಅದ್ರ ತಲೆ ಮೇಲೆ ಡ್ಯಾನ್ಸ್ ಮಾಡ್ದ ಅಂತ ಅಲ್ಲ. 5 ತಲೆಯ ಕಾಳಿಂಗ ಅಂತಂದ್ರೆ 5 ಇಂದ್ರಿಯಗಳ ಸಂಕೇತ. ಅಂದ್ರೆ ಇಂದ್ರಿಯಗಳನ್ನ ಮಣಿಸಿದ. ನಮ್ಗೆ ತೊಂದರೆ ಕೊಡುವ ಇಂದ್ರಿಯಗಳೇ. ಕಣ್ಣು ನೋಡಿದೆಲ್ಲ ಬೇಕು ಅಂತ ಹೇಳುತ್ತೆ, ಕಿವಿ ಕೇಳಿದೆಲ್ಲ ಬೇಕು ಅಂತ ಹೇಳುತ್ತೆ. ಇದು ಅರ್ಥ, ಕಣ್ಣು ಕಿವಿ ಮೂಗು ಕಾಳಿಂಗ ಮರ್ದನ ಅಂತಂದ್ರೆ ಇಂದ್ರಿಯಗಳನ್ನ ಮಣಿಸುವುದು. ಅಂದ್ರೆ ಇದನ್ನ ಗೆದ್ದ ಅಂತ. ಜಿತೇಂದ್ರಿಯನಾದ, ಯೋಗೇಶ್ವರ ಕೃಷ್ಣ ಆದ. ಆ ಗುರುಕುಲದಿಂದ ಬರ್ತಿದ್ದಂಗೆ ಅವನಿಗೆ ಪೂಜೆ ಮಾಡಕ್ ಶುರು ಮಾಡಿದ್ರು. ಅದು ಅಲ್ಲದೆ ರಾಕ್ಷಸ ಸಂಹಾರ ಮಾಡ್ದ, ಕಷ್ಟದಲ್ಲಿರೋರು ಕಾಪಾಡ್ತಾ ಇದ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನಿಯಾದ. ಜ್ಞಾನಕ್ಕೆ ಪೂಜ್ಯತೆ ಆದ್ಯತೆ ಬಂತು. ಸೊ ಅಲ್ಲಿ ತುಂಟ ಕೃಷ್ಣ ಆಗಿದ್ದವನು, ಬ್ಲೇಮ್ಸ್ ತಗೊಂಡಿದ್ದವನು, ಜಾರ ಚೋರ ಅನೃತ ಅಂತ ಕರೀತಿದ್ದವರೆಲ್ಲ ತಮ್ಮ ಅನಿಸಿಕೆ ಬದಲಾಯಿಸಿಕೊಂಡು ಕೃಷ್ಣಂ ಒಂದೇ ಜಗದ್ಗುರು ಅಂತ ಪೂಜೆ ಶುರು ಮಾಡಿ ಅಲ್ಲಿಂದ ಮಾನ್ಯತೆ ಬಂತು. ಆ ಮಾನ್ಯತೆ ಬರ್ಲಿಕ್ಕೆ ಕಾರಣ ಯಾರು? ಗುರು ಸಾಂದೀಪಿ. ಅಂದ್ರೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನಡೆದಿದ್ದು ಗುರುಕುಲದ ಪಕ್ಕ ಗುರುಕುಲದಲ್ಲಿ. ಏನು ಸ್ಕೂಲ್ಗೆ ಹೋಗೋವರೆಗೂ ಅವನು ಸೇಮ್ ರಾಕ್ಷಸಿ ಮಾಯಾವಿ ಗುಣಗಳೇ. ಸುಳ್ಳು ಹೇಳೋದು, ಕದಿಯಕ್ಕೆ ಹೋಗೋದು, ಹುಡುಗಿರಿಂದ ಸುತ್ತೋದು. ಅಲ್ಲಿ ಗುರುಕುಲದಲ್ಲೂ ಅಲ್ಲ, ಅಲ್ಲಿವರೆಗೂ ಗುರುಕುಲಕ್ಕೆ ಹೋಗೋವರೆಗೂ. ಗುರುಕುಲದಿಂದ ಬಂದ್ಮೇಲೆ ಹುಡುಗಿರಿಂದ ಸುತ್ತೋದು ಬಿಟ್ನಾ? ಇಲ್ಲ, ಅದು ಬಿಡ್ಲಿಲ್ಲ. ಸೊ ಪ್ರತಿ ಹುಣ್ಣಿಮೆಗೆ ಅವರು ಕಾಡಲ್ಲಿ ಇರ್ತಾ ಇದ್ರು, ಅಷ್ಟಸಖಿಯರೊಂದಿಗೆ. ಅದರಲ್ಲಿ ರಾಧೆ ಒಬ್ಳು. ಅಂದ್ರೆ ಕೃಷ್ಣನ್ ತುಂಬಾ ಆಪ್ತವಲ್ಗ 8 ಜನ ಇದ್ರು ಆ ಹುಡುಗಿರಲ್ಲೇ. ಗುರುಜಿ, ಈಗ ಆ 8 ಜನ ಹುಡುಗಿರು ಅವ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಈ ರಾಧೆ ಯಾರು? ರಾಧೆ ಹೇಗ್ ಪರಿಚಯ? ರಾಧೆ ಕೂಡ ಬನ್ಸಾಲ ಅಂತ ಇವಾಗ UP ಅಲ್ಲಿ ಇದೆಯಲ್ಲ, ಆ ಪ್ರಾಂತ್ಯದವಳು. ಅವಳು ಒಬ್ಬ ಸಾಮಂತರಾಜನ ಮಗಳು. ಅವಳೇನು ಆರ್ಡಿನರಿ ಹುಡುಗಿ ಅಲ್ಲ. ಅವಳು ಒಂದು ಮೂಲದ ಪ್ರಕಾರವಾಗಿ ಅವಳು ಲಕ್ಷ್ಮಿಯ ಪುನರಾವತಾರ ಅಂತ ನಂಬಲಾಗಿದೆ. ಮಹಾಲಕ್ಷ್ಮಿನೇ. ಮಹಾಲಕ್ಷ್ಮಿ ಈಗ ವೈಕುಂಠದಿಂದ ವಿಷ್ಣು ಈ ರೂಪ ಎತ್ಕೊಂಡು ಹೋದ್ಮೇಲೆ ಎಲ್ಲೆಲ್ಲಿ ವಿಷ್ಣು ಹೋಗ್ತಾಳೆ ಅಲ್ಲಿ ಬರ್ಬೇಕಲ್ಲ ಲಕ್ಷ್ಮಿ, ಅಲ್ಲೇ ಇದ್ದೇನ್ ಮಾಡ್ತಾಳೆ. ಸೊ ಹಂಗಾರೆ ಈ ತ್ರೇತಾಯುಗದಲ್ಲಿ ಈ ಕೃಷ್ಣನ ಅವತಾರದಲ್ಲಿ ರಾಧೆನೇ ಲಕ್ಷ್ಮಿ. ದ್ವಾಪರ ಯುಗದಲ್ಲಿ ಅದು ನಂಬಿಕೆ. ಒಂದು ಮೂಲಗಳ ಪ್ರಕಾರ ತುಂಬಾ ವರ್ಷನ್ಸ್ ಇದೆ, ಬೇರೆ ಬೇರೆ ಒಬ್ಬೊಬ್ರದ್ದು ಒಂದೊಂದು ವರ್ಷನ್ ಹೇಳ್ತಾರೆ. ಹೀಗೆ ಹಾಗೆ ತಗೊಳ್ಳೋಣ. ಯಾಕಂದ್ರೆ ಇವತ್ತು 8 ಜನ ಹೆಂಡ್ತಿರನ್ನು ನಾವು ಯಾರನ್ನೂ ಪೂಜೆ ಮಾಡೋದಿಲ್ಲ. ರುಕ್ಮಿಣಿಗೆ ಪೂಜೆ ಇಲ್ಲ, ಸತ್ಯಭಾಮೆಗೆ ಪೂಜೆ ಇಲ್ಲ, ಮಿತ್ರವೃಂದಾಗೆ ಪೂಜೆ ಇಲ್ಲ, ಕಾಳಿಂದಿಗೆ ಪೂಜೆ ಇಲ್ಲ. ಅಲ್ವಾ? ರುಕ್ಮಿಣಿ ಜೊತೆಗೆ ಯಾವ್ದು ಕೆಲವೊಂದು ದೇವಸ್ಥಾನ ಮಾತ್ರ ನೋಡಿದ್ದು, ತುಂಬಾ ವೆರಿ ರೇರ್, ವಿರಳ ಅದು. ರೇರ್, ಹೌದಲ್ವೇ? ಬಟ್ ಎಲ್ಲಿ ನೋಡಿದ್ರು ರಾಧೆ ರಾಧೆ ರಾಧೆ. ಅದೇ ಹೇಳಿದ್ನಲ್ಲ, ಅಮರ ಪ್ರೇಮ. ಅದು ಪ್ರೇಮದ ಸಂಕೇತ, ಕಾಮದ ಸಂಕೇತ ಅಲ್ಲ. ಕಾಮ ಇದ್ದಿದ್ದು ಕೃಷ್ಣನ್ಗೆ ಈ 8 ಜನ ಹೆಂಡ್ತಿಯರ ಜೊತೆ, ಅದರ ಪ್ರತೀಕವಾಗಿ 80 ಜನ ಹುಟ್ಟಿದ್ದು. ಇದು ಕಾಮ ಅಲ್ಲ, ಇದು ಪ್ರೇಮ. ಅರ್ಥ ಆಗ್ತಾ ಇದೆಯಾ? ಓನ್ಲಿ ರಾಧೆ ಜೊತೆ ಇದ್ದಿದ್ದು ಮಾತ್ರ ಪ್ರೇಮ. ಅದು ಜಗತ್ತಿನ ಪ್ರಪ್ರಥಮ ಅಮರ ಪ್ರೇಮಿಗಳ ಕತೆ. ಇದು ನಾನಿವತ್ತು ಹೇಳ್ತಿರೋದು. ಇವ್ರು ಮೊನ್ನೆ ಬಂದವ್ರು ಯಾರು? ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ದೇವದಾಸು, ಪಾರ್ವತಿ. ಇವರು ಅಮರ ಪ್ರೇಮಿಗಳು ಇವರು, ಹೌದಲ್ವೇ? ಆದ್ರೆ ಅಮರ ಪ್ರೇಮಿಗಳು ಅನ್ನೋ ಒಂದು ಕಾನ್ಸೆಪ್ಟ್ ರಾಮನ್ ಲೈಫಲ್ಲಿ ಬರ್ಲಿಲ್ಲ ನೋಡಿ. ಬಂತ? ಪ್ರೇಮಿಗಳು ಕರೆಕ್ಟ್. ಸಾಮಾನ್ಯವಾಗಿ ಶಿವ ಪಾರ್ವತಿಯನ್ನು ಪೂಜಿಸ್ತೀವಿ, ಹೌದಾ? ಆಮೇಲೆ ರಾಮ ಸೀತೆಯನ್ನು ಪೂಜಿಸ್ತೀವಿ. ದೇವರುಗಳಲ್ಲಿ ಮದುವೆ ಆಗಿರೋರನ್ನ ಸಪತ್ನಿ ಸಮೇತ ಪೂಜಿಸ್ತೇವೆ. ಕೃಷ್ಣನ ವಿಷಯ ಬಂದಾಗ ಇಲ್ಲಿ ಹೆಣ್ಣಿದೆ, ಪೂಜಿಸ್ತೀವಿ. ಅವಳು ಯಾರು ಅನ್ನೋದಕ್ಕೆ ಸ್ಪಷ್ಟತೆ ಯಾರಲ್ಲಿ ಇಲ್ಲ, ಹೌದಲ್ವೇ? ಪೂಜಿಸುವುದಾಗಿದ್ರೆ ಆ 8 ಜನರಲ್ಲಿ ಯಾರನ್ನಾದ್ರೂ ಒಬ್ರು ತಗೊಂಡು ಪೂಜಿಸ್ಬೇಕಾಗಿತ್ತು ಅಲ್ವಾ? ಎಲ್ಲ ದೇವರು ಅವ್ರ ಹೆಂಡತಿರ ಜೊತೆ ಅಲ್ವೇ? ಕರೆಕ್ಟ್, ಸಪತ್ನಿ ಸಮೇತ, ಹೌದಲ್ವೇ? ಅಲ್ಲಿ ವೈಕುಂಠದಕ್ಕೆ ಹೋದ್ರೆ ವಿಷ್ಣು ಲಕ್ಷ್ಮಿ, ತಿರುಪ್ತಿಗೆ ಹೋದ್ರೆ ಪದ್ಮಾವತಿ ವೆಂಕಟೇಶ್ವರ, ಅಲ್ವಾ? ಹೆಂಡತಿರ ಜೊತೆ ಪೂಜಿಸ್ತೀವಿ. ಬಟ್ ಕೃಷ್ಣನ ವಿಷಯಕ್ಕೆ ಬಂದಾಗ ರಾಧಾ ಸಮೇತ ನಾವು ಪೂಜಿಸ್ತೀವಿ ಅನ್ನೋದಕ್ಕೆ ನಾನು ಪ್ರೇಮ ಅದು ಅಂತ ಹೇಳಿದ್ದು. ಪ್ರೇಮದ ಕುರುಹು. ಪ್ರೇಮಕ್ಕೆ ಪೂಜೆ ಇದೆ, ಕಾಮಕ್ಕೆ ಪೂಜೆ ಇಲ್ಲ ಅಂತ ಆಯ್ತಲ್ಲ. ಇದ್ದಿದ್ರೆ ರುಕ್ಮಿಣಿ ಸಮೇತ ಅಂತ ಹಾಕ್ಬೇಕಾಗಿತ್ತು.
ಸತ್ಯಭಾಮ ಸಮೇತ ಅಂತ ಹಾಕ್ಬೇಕಾಗಿತ್ತು. ಇದು ಎಲ್ಲಿ ಜಗತ್ತಲ್ಲಿ ಆಲ್ಮೋಸ್ಟ್ 99% ಕೃಷ್ಣನ ಜೊತೆ ದೇವರು ಅಂತ ದೇವಿ ಅಂತ ನಿಂತಿರೋದು ರಾಧೆ ರಾಧೆ ಒಬ್ಳೆ. ಆಯ್ತಾ. ಸೊ ಇವನಿಗಿಂತ 18 ತಿಂಗಳು ದೊಡ್ಡವಳು ಇವಳು ರಾಧೆ, ಲಿಟ್ಲ್ ಎಲ್ಡರ್. ಆದ್ರೆ ಈ 8 ಜನ ಸಖೀರು ಅಂತ ಹೇಳಿದ್ನಲ್ಲ, ಸಖೀರು ಅಂದ್ರೆ ಫ್ರೆಂಡ್ಸ್ ಅಂತ. ಓಕೆ, ನಮ್ಮ ಕಾಲೇಜ್ ಫ್ರೆಂಡ್ಸ್ ಇದ್ರಲ್ಲ, ಹೈಸ್ಕೂಲ್ ಫ್ರೆಂಡ್ಸ್, ಹಂಗೆ ಅದು ಬೇರೆ ಬೇರೆ ಅರ್ಥೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಡ್ಡೀಸ್ ಬೆಸ್ಟ್ ಫ್ರೆಂಡ್ಸ್. ಇನ್ನೊಂದಷ್ಟು ಜನ ಗೋಪಿಕಾಶ್ರೀನ್ ಕರ್ಕೊಂಡು ಕಾಡ್ಗೆ ಹೋಗ್ಬಿಡ್ತಾ ಇದ್ರು ಅವ್ರು ಹುಣ್ಣಿಮೆಗೆ. ಎಲ್ಲ ಹುಡುಗಿಯರೇ, ಇವನು ಒಬ್ಬನೇ ಹುಡುಗ. ಇದು ತಮಾಷೆ. ಓಕೆ, ಯಾಕಂದ್ರೆ ಇವನು ಒಂದು ಕರೆ ಕೊಟ್ರೆ 1000 ಗಟ್ಟಲೆ ಬರ್ತಾ ಇದ್ರು. ಕೃಷ್ಣ ಅಂದ್ರೆ ಅಷ್ಟು ಚೆಲುವು, ಆಕರ್ಷ, ಚೆಲುವು ನಾರಾಯಣ. ಅವನು ಕಪ್ಪಿದ್ದು ಕೂಡ ಅಷ್ಟು ಲಕ್ಷಣ. ವೆರಿ ಬ್ರೈಟ್ ಗೈ. ಬರೀ ಕಪ್ಪಗಿದ್ರೆ ಮಾತ್ರ ನಿನ್ನ ಇಷ್ಟಪಡ್ತಾರೆ ಅಂತಲ್ಲ, ಆ ಗುಣಗಳಿದೆಯಲ್ಲ, ಅದು ಅಟ್ರಾಕ್ಟ್ ಮಾಡಿ, ಆ ರಸಿಕತೆ ಇದೆಯಲ್ಲ, ಆ ಓಪನ್ನೆಸ್ ಇದೆಯಲ್ಲ, ಅವನ ಕಮ್ಯುನಿಕೇಶನ್ ಇದೆಯಲ್ಲ, ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ರು. ಮೋರ್ ದನ್ ಎವ್ರಿಥಿಂಗ್ ಈ ವಾಸ್ ಎ ವೆರಿ ಗುಡ್ ಫ್ಲೂಟ್ ಮಾಸ್ಟರ್. ಆ ಕೊಳಲ್ ನಿನಾದಕ್ಕೆ ಗೋವುಗಳೇ ತಲೆ ತೂಗ್ತಿದ್ವು ಅಂದ್ರೆ ಹುಡುಗಿರ್ ತಲೆ ತೂಗಲ್ವೇ. ಹಿಂಗಾಗಿ ಮೋಡಿಗೊಳಗಾಗ್ತಾ ಇದ್ರು. ಇಡೀ ರಾತ್ರಿ ದಾಂಡಿಯ ಕಾಡಲ್ಲಿ, ಯಮುನಾ ನದಿಯ ದಡದಲ್ಲಿ, ಬೆಳದಿಂಗಳ ರಾತ್ರಿ ಅಲ್ವಾ, ಕರೆಂಟ್ ಖರ್ಚು ಮಾಡೋಷ್ಟಿಲ್ಲ. ರಾತ್ರಿ ಪೂರ್ತಿ 6 ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ 6 ಗಂಟೆವರೆಗೂ ಡ್ಯಾನ್ಸ್ ಮಾಡ್ತಾ ಇರೋದು. ಅದರಲ್ಲಿ ದಿ ಬೆಸ್ಟ್ ಡ್ಯಾನ್ಸ್ ಕೃಷ್ಣನ್ಗೆ ಇಷ್ಟ ಆಗ್ತಾ ಇದ್ದು ರಾಧೆದು. ಓಕೆ, ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಕೃಷ್ಣ ಕೊಳಲ್ ನುಡ್ಸೋನಲ್ಲಿ ಕುತ್ಕೊಂಡು ದಂಡೆ ಮೇಲೆ ಕೊಳಲು ನುಡ್ಸೋನು. ಅದೊಂದೇ ಮಾಡ್ತಿರ್ಲಿಲ್ಲ, ಅವ್ರ ಜೊತೆ ಡ್ಯಾನ್ಸನ್ನು ಮಾಡೋನು, ಸ್ವಲ್ಪ ಹೊತ್ತು ಫ್ಲೂಟ್ ಬರ್ಸೋದು. ಬಟ್ ಅಷ್ಟು ಜನರಲ್ಲೂ ರಾಧೆ ಡ್ಯಾನ್ಸನೇ ಇವತ್ತು ನೋಡಿ, ಕೃಷ್ಣ ಸೆಂಟ್ರಲ್ ಇರ್ತಾನೆ, ಸುತ್ತಲೂ ಹುಡುಗಿರು ಡ್ಯಾನ್ಸ್ ಮಾಡ್ತಾರೆ. ಅದೇ ಇರೋದು ಕಲ್ಚರ್. ಕರೆಕ್ಟ್. ಸೊ ಅಲ್ಲಿಂದ ಶುರುವಾಯ್ತು ದಾಂಡಿಯ. ಬೃಂದಾವನದಲ್ಲಿ ಶುರುವಾಗಿದ್ದು ದಾಂಡಿಯ ಫೇಮಸ್ ಆಗಿದ್ದು ಇದರಲ್ಲಿ, ದ್ವಾರಕೆಯಲ್ಲಿ. ಗುಜರಾತ್ ಅವರು ದಾಂಡಿಯ ಮಾಡ್ತಾರೆ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಶುರು ಮಾಡಿ ಅವನೇ ನಾಂದಿ ಹಾಕಿ ಕೊಟ್ಟಿದ್ದು. ಕೋಲಾಟ, ರಾತ್ರಿ ಎಲ್ಲ ಕೋಲಾಟ, ಕುಣಿತ, ಕೋಲಾಟ, ಗಾನ, ವಿನೋದ, ನೃತ್ಯ, ಇದು. ಹಾಗಾಗಿ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ಅಂತ ಒಂದೇ ಇದ್ದಿದ್ದು ಆ ಕಾಲದಲ್ಲಿ, ಇದೊಂದೇ. ಸೊ ಇಫ್ ಐಮ್ ನಾಟ್ ರಾಂಗ್, ಇದೇನೆ ರಾಸಲೀಲೆ. ಇದೇ ರಸಲೀಲ. ಅದು ರಸಲೀಲೆ, ಸಾರಿ, ನಿಜವಾದ ಹೆಸರು ರಸಲೀಲ. ನಾವು ಇವಾಗೆಲ್ಲ ಸೆಕ್ಸ್ ಕ್ಯಾಂಡಲ್ಗಳೆಲ್ಲ ರಾಸಲೀಲೆ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪ್ರಾಪರ್ ವರ್ಡ್ ರಸಲೀಲೆ. ರಸಲೀಲ ಹೃದಯಕ್ಕೆ ತಂಪು ಕೊಡ್ತಕ್ಕಂಥ ಶೃಂಗಾರ ರಸ. ಹೃದಯಕ್ಕೆ ಯಾವ್ದಾದ್ರು ತಂಪು ಕೊಡ್ತಾ ಇದ್ರೆ ಅದು ನವರಸಗಳಲ್ಲಿ ಶೋಕರಸ ಅಲ್ಲ, ಭಯಾನಕ ಅಲ್ಲ, ಬೀಭತ್ಸ ಅಲ್ಲ, ಗಂಭೀರ ಅಲ್ಲ, ಶೃಂಗಾರ, ಹೃದಯಕ್ಕೆ ತಂಪೆರೆಯುವ ರಸ. ಹಾಗಾಗಿ ಅದು ಶೃಂಗಾರ ಅಂತಂದ್ರೆ ಸೆಕ್ಸ್ ಅಂತಲ್ಲ. ಈವನ್ ಡ್ಯಾನ್ಸ್ ಕೂಡ ಶೃಂಗಾರ, ಮ್ಯೂಸಿಕ್ ಕೂಡ ಶೃಂಗಾರ, ಪೂಜೆ ಕೂಡ ಶೃಂಗಾರ. ಸೊ ಹಾಗಾಗಿ ಕೃಷ್ಣ ಯಾಕೆ ಇಷ್ಟ ಆಗ್ತಾ ಇದೆ ಹುಡುಗರಿಗಿಂತ ಅಂತಂದ್ರೆ ಈ ಕಾರಣಕ್ಕಾಗಿ. ಈ ವಾಸ್ ಎ ಗುಡ್, ವೆರಿ ಗುಡ್ ಎಂಟರ್ಟೈನರ್, ಎಜುಕೇಟರ್, ಅ ಬೆಸ್ಟ್ ಫ್ರೆಂಡ್, ಫಿಲಾಸಫರ್, ಗೈಡ್, ಎವ್ರಿಥಿಂಗ್. ಸೊ ತುಮಿ ಬಂದು ತುಮಿ ಸಖ ತುಮಿ ಪ್ರಾಣ ಹೇ ಅಂತ ಪ್ರಾಣ ಕೊಡ್ತಾ ಇದ್ರು. ಹಾಗಾಗಿ ನಾವು ಅವನ್ನ ಹುಡುಗಿಯರಿಂದ ಸುತ್ತಾಡೋನು ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ಗೋಪಿಲೋಲ, ಗೋಪಿಲೋಲ, ಸ್ತ್ರೀಲೋಲ. ಪಾಪ ರಾಮನಿಗೆ ಆ ಬಗ್ಗೆನೇ ಇಲ್ಲ ನೋಡಿ. ನಂಗೆ ನೋವಾಗೋದು, ರಾಮನ ಲೈಫ್ ಬಹಳ ಬರಡು, ಏನು ಇಲ್ಲ, ಶೋಕರಸ. ಇಲ್ಲಿ ಶೃಂಗಾರ ರಸ ಇದೆ, ಅಲ್ಲಿ ಶೋಕರಸ ಇದೆ. ಓದಯ ಸೀತೆ ಓ ಜೊತೆಗಾತಿ ಸೇರಲು ಬಂದಾಗ ಅಂತ ಹಾಡು ಹೇಳ್ಕೊಂಡಿರ್ತಾ ಇದ್ದ. ಮತ್ತೇನೂ ಆಗ್ಲಿಲ್ಲ, ಏಕಪತ್ನಿ ವ್ರತಸ್ಥ. ಇವನು ಬಹುಪತ್ನಿ ವಲ್ಲಭ ಆದ್ರೂ ಕೂಡ ಇವನಿಗೂ ಪೂಜೆ ಸಿಕ್ತ. ಪೂಜೆ ಸಿಗುವುದು ನೀ 8 ಜನ ಮದುವೆ ಮಾಡ್ಕೊಂಡಿದ್ದೆ ಅನ್ನೋದಕ್ಕಾಗಿಲ್ಲ, ನಿನ್ನಲ್ಲಿ ಏನು ಜ್ಞಾನ ಇತ್ತು ಅಂಥದಕ್ಕೆ ಕೃಷ್ಣನ್ಗೆ ಪೂಜ್ಯತೆ, ಆದ್ಯತೆ ಸಿಕ್ತು. ಹೌದಲ್ವಾ? ಸೊ ಹಾಗಿದ್ದ ಕೃಷ್ಣ ಬೃಂದಾವನ ಬಿಟ್ಟು ದ್ವಾರಕೆಗೆ ಹೋಗುವ ಅನಿವಾರ್ಯತೆ ಕ್ರಿಯೇಟ್ ಆಯ್ತು. ಈಗ ಹೋಳಿ ಹಬ್ಬದ ಪರಿಚಯ ಇದು ಹೇಗಾಯ್ತು? ಸಾಮಾನ್ಯವಾಗಿ ಕಾಮನ ಹಬ್ಬ, ಹೋಳಿ ಹಬ್ಬ ಇವೆರಡು ಬಹಳ ಫೇಮಸ್ಸು. ನಮ್ಮ ಕಡೆ ಕಾಮನ ಹಬ್ಬ ಅಂತಾರ, ಆ ನಾರ್ತ್ ಕಡೆ ಹೋಳಿ ಹಬ್ಬ. ಬಣ್ಣ ಎರಚೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ತಿಂಗಳಗಟ್ಟಲೆ ಮಾಡ್ತಾರೆ ಯು ಪಿಯಲ್ಲಿ, ಎಸ್ಪೆಷಲಿ ಬೃಂದಾವನದಲ್ಲಿ. ಇವತ್ತಿಗೆ ಕೂಡ ಆ ಸಂಪ್ರದಾಯಕ್ಕೆ ನಾಂದಿ ಹಾಕಿದ್ದು ನಮ್ಮ ಕೃಷ್ಣನೇ.
ಈ ಹೋಳಿಗೆ ಬಣ್ಣ ಯಾಕೆ ಹಚ್ಬೇಕಂದ್ರೆ ಬಿ ಕಲರ್ಫುಲ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಥರ ಇರಬೇಡ ಲೈಫಲ್ಲಿ. ಎಸ್. ಓಕೆ. ಸೊ ಕೃಷ್ಣ ಅಂತಂದರೆ ಕಲರ್ಫುಲ್ ಲೈಫ್, ಎಲ್ಲ ಇದೆ ಅಲ್ಲಿ, ನವರಸಗಳು ಇದೆ ಅಲ್ಲಿ. ರಾಮನ ಲೈಫಲ್ಲಿ ಬರೀ ಶೋಕರಸ, ಶಾಂತರಸ ಎರಡು ಪ್ರಧಾನವಾಗಿ ಕಾಣ್ತವೆ ಅಲ್ವೇ. ಲೈಫ್ ಭಾಳ ಕಲರ್ಫುಲ್ ಆಗಿರಬೇಕು ಅಂತೀವಲ್ಲ ನಾವು, ಜಾಯ್ಫುಲ್ ಆಗಿ. ಸೊ ಅದರ ಇಂಡಿಕೇಶನ್ನೇ ಹೋಳಿ, ಗುಲಾಲ್. ಹೋಳಿಯಲ್ಲಿ ಒಂದೇ ಕಲರ್ ಉಪಯೋಗಿಸಲ್ಲ ನೋಡಿ, ಹಲವಾರು ವರ್ಣಗಳನ್ನು ಉಪಯೋಗಿಸ್ತಾರೆ. ಕೆಂಪು, ನೀಲಿ, ಹಳದಿ ಎಲ್ಲ ಬಣ್ಣಗಳು. ಅಂದರೆ ಕಲರ್ಫುಲ್ ವ್ಯಕ್ತಿತ್ವ ಕೃಷ್ಣಂದು. ಹಾಗಾಗಿ ಇವನು ಸೆಲೆಬ್ರೇಟ್ ಯುವರ್ ಲೈಫ್ ಅಂತ ಹೇಳೋದಕ್ಕೆ ಈ ಹೋಳಿ ಆಚರಣೆ ಬಂತು. ಅಂದ್ರೆ ಲೈಫ್ ಈಸ್ ನಾಟ್ ಸಫರಿಂಗ್ ಅಂತ ಅಲ್ಲ, ಗರ ಬಡದಂತರ ಇರಬೇಡ, ಈ ಕರೆಂಟ್ ಹೊಡೋದು ಕಪಿ ಥರ ಇರಬೇಡ, ಬಹಳ ಗಂಭೀರವಾಗಿರಬೇಡ, ಬೇಡ ಸೀರಿಯಸ್ ಆಗಿರ್ಬೇಡ, ಸತ್ತೋಗ್ತಿ ಬೇಗ ಹಾರ್ಟ್ ಅಟ್ಯಾಕ್ ಆಗಿ. ಬಿ ಚೇರ್ಫುಲ್, ಸ್ಮೈಲ್ ಅಂತಲ್ಲ, ಬಿ ಚೇರ್ಫುಲ್ ಅಂತ ಹೇಳೋದಕ್ಕೆ ಈ ಹೋಳಿ ಹಬ್ಬ ಶುರುವಾಯಿತು. ಅದಕ್ಕೂ ಒಂದು ಕಾರಣ. ಅದು ಶುರುವಾಗಿದ್ದು ಏನು ಅಂತಂದ್ರೆ ಶಿಶುಪಾಲ ಸಂಹಾರನ ಒಂದು ಸೆಲೆಬ್ರೇಷನ್ ಹಂಗೆ ಮಾಡಿದ್ರೆ. ಈಗ ನಾವು ಯಾವುದೋ ಒಂದು ಸಣ್ಣ ಎಲೆಕ್ಷನ್ ಗೆದ್ಬಿಟ್ರು ಊರಾಗಲ್ಲ ಪಟಾಕಿ ಹೊಡಿತೀವಿ. ಕರೆಕ್ಟ್. ಪಟಾಕಿ ಹಬ್ಬಕ್ಕೂ ನಮ್ಮ ಕೃಷ್ಣನೇ ಕಾರಣ. ದೀಪಾವಳಿ ನರಕ ಚತುರ್ದಶಿ, ನರಕಾಸನ್ನ ಕೊಂದು ಸೆಲೆಬ್ರೇಟ್ ಮಾಡಿದ ದೀಪಾವಳಿ ಆಯ್ತು. ನರಕ ಅಂದ್ರೆ ಕತ್ಲು, ನರಕಲೋಕ ಯಾವಾಗಲೂ ಕತ್ಲಾಗಿರ್ತದೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನರಕಾಸುರ ಸಂಹಾರ ಆಗಬೇಕು, ನಮ್ಮ ಮನಸ್ಸಲ್ಲಿ ಮನವಸ್ತುಗಳು ಬೆಳಕಾಗಬೇಕು ಅನ್ನುವ ಸಂಕೇತವಾಗಿ ದಿಯಾ ದಿಯಾ ಬಿಕಮ್ ದೀಪಾವಳಿ, ದೀಪಗಳು ಹಚ್ಚುವ ಹಬ್ಬ. ಅದು ಪಟಾಕಿ ಆಮೇಲೆ ಸೇರ್ಕೊಂಡಿತ್ತು, ಮೊದಲಿರಲಿಲ್ಲ ಪಟಾಕಿ. ಅದು ಆಕ್ಚುಲಿ ದೀಪಾವಳಿ ಅಂತಂದ್ರೆ ಬೆಳಕಿನ ಹಬ್ಬ, ಎಲ್ಲ ಕಡೆ ಬೆಳಕಲ್ಲಿ. ಅದನ್ನು ಪಲ್ಯೂಟ್ ಮಾಡಿದವ್ರು ನಾವು, ಏನು ಪಟಾಕಿ ಹಚ್ಚಿ. ದೀಪ ಹಚ್ಚೋ ಸರಿ ಇದೆ, ಪಟಾಕಿ ಹಚ್ಚೋದು ರಾಂಗ್ ಇದೆ. ಆದರೆ ಮನುಷ್ಯನಿಗೇನು ಅಂತಂದರೆ ಸೌಂಡ್ ಆ್ಯಂಡ್ ಲೈಟ್ ಎರಡೂ ಬೇಕು. ಬೆಳಕಾದ್ರೆ ಬರೀ ಲೈಟ್ ಕೊಡ್ತದೆ, ಕರ್ಣ ಸಂಪ್ರೀತಿ ಇಲ್ವಲ್ಲ, ಹಾಗಾಗಿ ಢಮ್ 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 ಹಂಗೆ ಬಂತು. ಆ ಸದ್ದು ಮಾಡೋದಕ್ಕಿಂತ ಡಮರುಗ ಇತ್ತು, ನಗಾರೆ ಇತ್ತು, ಬೇರೆ ಇತ್ತು, ಮೃದಂಗ ಇತ್ತು, ತಮಟೆ ಇತ್ತು, ಹಂಗೆ ಮಾಡ್ತಿದ್ರು ದೀಪ ಹಚ್ಚಿ. ಸೊ ಈಗ ಯುಗ ಚೇಂಜ್ ಆಯಿತು, ಬಾಂಬ್ ಹಚ್ತೀವಿ, ಲಕ್ಷ್ಮೀ ಬಾಂಬು. ನೋಡಿ, ಆ ಬಾಂಬುಗಳಿಗೆ ಲಕ್ಷ್ಮೀ ಬಾಂಬು ಅಂತ ಹೆಸರಿಟ್ಟಿದ್ದಾರೆ, ಆನೆ ಪಟಾಕಿ. ಸೊ ಹಾಗೆ ಬೆಳಕಿನ ಹಬ್ಬಕ್ಕೂ ಇವನೇ ಕಾರಣ, ಆಮೇಲೆ ಹೋಳಿ ಹಬ್ಬಕ್ಕೂ ಇವನೇ ಕಾರಣ, ಅಮರ ಪ್ರೇಮಕ್ಕೂ ಇವನೇ ಕಾರಣ. ಆಯ್ತಾ? ಈ ವರ್ಲ್ಡ್ಸ್ ಫಸ್ಟ್ ಲಿವಿಂಗ್ ರಿಲೇಶನ್ಶಿಪ್ ಇವಂದೇ. ಇವಾಗ ಅದು ಬಂದಿದೆ, ಇವಾಗ ಸಹಜೀವನ, ಆತ್ಮಸಂಗಾತಿ ಅಂತಂದ್ರೆ ಕೃಷ್ಣನೇ ಬರೋದು. ರಾಮನ ಲೈಫಲ್ಲಿ ಆತ್ಮಸಂಗಾತಿ ಅಲ್ಲ, ಹೆಂಡತಿ ಸಿಕ್ಕಿದ್ಲು ರಾಮನಿಗೆ. ಹೆಂಡತಿ ಅಂದ್ರೆ ಪ್ರಾಣ ಹೆಂಡತಿ ಅಂತ ಡೆಫಿನೇಷನ್, ಆತ್ಮಸಂಗಾತಿ ಬೇರೆ. ಸೊ ಅವರಿಬ್ಬರಲ್ಲಿ ಯಾವುದೇ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರೋದಿಲ್ಲ. ಸೊ ಮದುವೆ ಆಗೋ ಯುವಕರಿಗೆ ನಾನು ಹೇಳೋದೇನು ಅಂತಂದ್ರೆ, ಮದುವೆ ಆಗುವಾಗಿದ್ದರೆ ಒಂದೊಮ್ಮೆ ಆತ್ಮಸಂಗಾತಿಯನ್ನು ಹುಡುಕಿ ಕೊಡ್ತಕ್ಕಂಥ ವಿಧಾನಗಳಿವೆ. ನಮ್ಮ ಕ್ಲಾಸಲ್ಲಿ ಕೂಡ ನಾನು ಅದನ್ನು ಹೇಳ್ಕೊಡ್ತೀನಿ. ಸರ್ಚ್ ಯುವರ್ ಸೋಲ್ಮೇಟ್ ಅಂತ. ಈಸ್ ಡಿಫರೆಂಟ್, ಸೋಲ್ಮೇಟ್ ಈಸ್ ಡಿಫರೆಂಟ್. ಇವನ್ ರಾಜೇಶ್ಗೂ ಸೋಲ್ಮೇಟ್ ಸಿಕ್ಕಿದ್ರೆ ನಿನ್ನ ಲೈಫು ತುಂಬಾ ಚೆನ್ನಾಗಿರುತ್ತೆ, ಕಾವ್ಯಮಯ, ರಸಮಯ, ರಾಸಲೀಲೆ ಆಗ್ತದೆ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬೊಬ್ರು ಸೋಲ್ಮೇಟ್ ಅಂತ ಇದ್ದೇ ಇರ್ತಾರೆ. ಕೆಲವ್ರ ಜೀವನದಲ್ಲಿ ಯಾರು ಸೋಲ್ಮೇಟ್ಸೇ ಗಂಡನಾಗೋ ಹೆಂಡತಿಯಾಗೋ ಬಂದ್ರೆ ಅಂತವ್ರ ಜೀವನ ಅದ್ಭುತ ಇರ್ತದೆ. ಅವರು ಒಂದೇ ದಿನ ಅಗಲ್ತಾರೆ, ದೇಹ ಬಿಡೋದು ಕೂಡ ಒಂದೇ ದಿನ, ಒಂದು ಕೆಲವು ತಾಸುಗಳ ನಂತರ ಆಜುಬಾಜಲ್ಲಿ ಬಿಡ್ತಾರೆ, ಅಗಲಿಕೆ. ಈ ಮದುವೆ ಮಾಡ್ಕೊಡೋರಲ್ಲಿ ವಿರಹ ವೇದನೆ ಇದೆ. ತವ್ರ ಮನೆಗೆ ಹೋಯ್ತು ಅಂದ್ರೆ ವಿರಹ ವೇದನೆ, ವಿರಹ 100 ತರಹ ಅಂತ ಆಡ್ತಿರ್ತಾರೆ, ಇಲ್ಲ ಕತ್ಲಲ್ಲಿ ಕರಡಿ ಹುಡ್ಕಕ್ಕೆ ಹೋಗ್ತಾರೆ. ಈ ಆತ್ಮಸಂಗಾತಿಯಲ್ಲಿ ವಿರಹ ಅನ್ನೋದು ಬರೋದಿಲ್ಲ, ಕಾಮ ಅನ್ನೋದು ಬರಲ್ಲ. ಆ ಕಾಮನೇ ಪ್ರೇಮ ಆಗಿ ಕನ್ವರ್ಟ್ ಆಗತ್ತೆ. ಸೊ ಕಾಮನ್ ಪ್ರೇಮವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಎನರ್ಜಿನೇ ಪ್ರಾಕ್ಟೀಸೇ ಶಿವ ಪಾರ್ವತಿಗೆ ಹೇಳಿಕೊಟ್ಟಿದ್ದು. ಅದೇ VBT, ವಿಜ್ಞಾನ ಭೈರವ ತಂತ್ರ. ಶಿವ ಭೈರವನಾಗಿ, ಪಾರ್ವತಿ ಭೈರವಿಯಾಗಿ. ಸೊ ನೀನು ಯಾರು ಅಂತ ಕೇಳಿದಾಗ ನಾನು ಇಂಥವನು ಅಂತ ಹೇಳೋ 112 ಶ್ಲೋಕಗಳ ಒಂದು ಪ್ರಾಕ್ಟೀಸ್ ಇದೆ. ಅಂದರೆ 112 ವೇ ಆಫ್
ಎನ್ಲೈಟನ್ಮೆಂಟ್. ಹಾ ಗುರುಜಿ, ಈಗ ನಾವು ಭೈರವಿಗೆ ಹೇಳ್ಕೊಟ್ಟಂತ ಸಾಧನೆ ಬಗ್ಗೆ ಮಾತಾಡ್ತಿದ್ವಿ. ಅಧ್ಯಾತ್ಮದಲ್ಲಿ ಒಂದು ಅನೇಕ ಪ್ರಕಾರ ಸಾಧನೆಗಳಿವೆ. ಇವನ್ ಕೃಷ್ಣ ಕೂಡ ಹೇಳಿದಾನೆ, ಲಯಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ವೈರಾಗ್ಯ ಯೋಗ, ಹೀಗೆ ಬಹಳಷ್ಟು ಯೋಗಗಳ ಪ್ರಕಾರಗಳನ್ನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸ್ತಾನೆ ಕೃಷ್ಣ. ಹಾಗೆ ಉಲ್ಲೇಖ ಮಾಡಿದ ಕೃಷ್ಣ ಅವನು ಯೋಗೇಶ್ವರ ಕೃಷ್ಣ ಆಗಿದ್ದರೂ ಕೂಡ ಒಂದು ಅವನಿಗೆ ಅಪೂರ್ಣತೆ ಕಾಡ್ತಿರ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ. ಶಿವ ಪಾರ್ವತಿ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಅದೇ VBT ಆಯ್ತಲ್ಲ. VBT ಅಂದರೆ ವಿಜ್ಞಾನ ಭೈರವ ತಂತ್ರ ಅನ್ನುವ ಒಂದು ಪುಸ್ತಕ ಇದೆ. ಅದನ್ನು ಇವತ್ತು ಮಾರ್ಕೆಟಲ್ಲಿ ಸಿಗುತ್ತೆ, ಯಾರು ಬೇಕಾದ್ರೆ ನೋಡ್ಬೋದು. ಸೊ ಶಿವ ಭೈರವನಾಗಿ, ಪಾರ್ವತಿ ಭೈರವಿಯಾಗಿ ಆ ಯೋಗ ಪ್ರಕಾರಗಳ ಎಲ್ಲವನ್ನ ವಿಸ್ತೃತವಾಗಿ ವಿವರವಾಗಿ ಹೇಳ್ತಾನೆ. ಅದೇ ವಿಜ್ಞಾನ ಭೈರವ ತಂತ್ರ. ಅದರ ಇನ್ನೊಂದು ವರ್ಷನ್ನೇ ಓಶೋ ಬರೆದಿದ್ದಾನೆ, ಸಂಭೋಗದಿಂದ ಸಮಾಧಿಯೆಡೆಗೆ, ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂತ. ಸೊ ಈ ವಿಜ್ಞಾನ ಭೈರವನ್ನು ಅತಿ ಹೆಚ್ಚಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು, ಪ್ರಾಕ್ಟೀಸ್ಗೆ ಪ್ರೇರಣೆ ಮಾಡ್ತಾ ಇದ್ದವರಲ್ಲಿ, ಸಾಧಕರಲ್ಲಿ, ಈ ಬೋಧಕರಲ್ಲಿ ಓಶೋ ಮೊದಲಿಗ. ಅದಕ್ಕೆ ಹಿಂದೇನೂ ಇತ್ತು. ಸೊ ಕೃಷ್ಣ ದ್ವಾರಕೆಗೆ ಬಂದಮೇಲೆ ಅವನಿಗೆ 8 ಜನರ ಜೊತೆ ಮದುವೆ ಆಗ್ತದೆ ಶಾಸ್ತ್ರೋಕ್ತವಾಗಿ. ಕೆಲವನು ಸ್ವಯಂವರದಲ್ಲಿ ಗೆಲ್ತಾನೆ, ಕೆಲವರನ್ನ ಪ್ರೀತಿಸಿ ಮದುವೆ ಆಗ್ತಾನೆ, ಕೆಲವರು ಮೆಚ್ಚಿ ಬಂದು ಕೃಷ್ಣನ ಮದುವೆ ಆಗ್ತಾರೆ. ಹಾಗೆ ಬಂದವರಲ್ಲಿ 8 ಜನ ಬರ್ತಾರೆ. ಯಾರಪ್ಪ ಇವರು 8 ಜನ ಅಂತಂದರೆ, ಶ್ಲೋಕ ನಂಬರ್ 24, 27, 55, 64, 154 ಆ ಪೇಜ್ ನಂಬರು 112 ಶ್ಲೋಕಗಳು. ಸೊ ಬ್ರೆತ್ ಅಬ್ಸರ್ವೇಷನ್ ಹೇಳುತ್ತವೆ. ನಾನು ಇಷ್ಟು ಮೆನ್ಷನ್ ಮಾಡಿರ್ತಕ್ಕಂಥ 24, 25, 55, 64, 154ನೇ ಆ ಪೇಜ್ಗಳು ಬ್ರೆತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೌ ಟು ಲಿಬರೇಟ್, ಹೌ ಟು ಗೆಟ್ ಎನ್ಲೈಟೆಂಡ್. ಸೊ ಬುದ್ಧ ಫಾಲೋ ಮಾಡಿದ್ದು ಶ್ವಾಸದ ಮೇಲೆ ಧ್ಯಾಸ ಅಂತ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಆನಾಪಾನಸತಿ ಅಂತ. ಅವನು ಶಿವ ಹೇಳಿರ್ತಕ್ಕಂಥ ಈ ವಿಜ್ಞಾನ ಭೈರವದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಈ ಸೂತ್ರಗಳನ್ನು ಫಾಲೋ ಮಾಡಿ ಅವನಿಗೆ ಆ ಜ್ಞಾನೋದಯ ಆಯಿತು. ಇದೆಲ್ಲ ಕೃಷ್ಣನೇ ಒಬ್ಬರೇ ಮಾಡ್ಬೋದಿತ್ತಲ್ಲ? ಸರ್ಟನ್ ಪ್ರಾಕ್ಟೀಸ್ಗೆ ಪಾರ್ಟ್ನರ್ ಬೇಕು, ಸ್ಪಿರಿಚುವಲ್ ಪಾರ್ಟ್ನರ್ ಅಂತಾರೆ ಅದಕ್ಕೆ. ಇಟ್ಸ್ ನಾಟ್ ದ ವೈಫ್. ಸರ್ಟನ್ ಪ್ರಾಕ್ಟೀಸ್ಗೆ ವಿ ನೀಡ್ ಎ ಸ್ಪಿರಿಚುವಲ್ ಪಾರ್ಟ್ನರ್. ಸೊ ಹಾಗಾಗಿ ಕೃಷ್ಣ ತನ್ನ ಈ ಅಪೂರ್ಣ ಇದೆಲ್ಲ ಸ್ಟಡಿ ಮಾಡಿದ್ಮೇಲೆ ಅವನಿಗೆ ನಾನು ಈ ಪ್ರಕಾರದ ಯೋಗ ಮಾಡಿಲ್ಲ ಅಂತ ಅನ್ಸಕ್ ಬಂದಾಗ ಆ ಪ್ರಸ್ತಾವನೆಯನ್ನ ತನ್ನ 8 ಜನ ಹೆಂಡತಿಯರ ಮುಂದೆ ಇಡ್ತಾನೆ. ಆ ಪ್ರಾಕ್ಟೀಸ್ ಮಾಡೋ ಬಯಸೋರು ಮಕ್ಕಳು ಆಲ್ರೆಡಿ ಆಗಿರಬೇಕು. ಯಾಕಂದ್ರೆ ಈ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸಂತಾನ ಆಗೋದೇ ಇಲ್ಲ. ಸಂತಾನ ಹರಣ ಚಿಕಿತ್ಸೆ ಮಾಡ್ಕೊಳ್ದೇನೆ ಸಂತಾನನೇ ಆಗಲ್ಲ. ಅಂಥದ್ದೊಂದು ಪ್ರಾಕ್ಟೀಸು. ಅದಕ್ಕೆ ತಾಂತ್ರಿಕ್ ಸೆಕ್ಸ್ ಅಂತಾರೆ. ಈ ಕಾಮಾಖ್ಯದವರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಪಕ್ಕದ ಭೂತಾನಲ್ಲಿ ಕೂಡ ಇಂಥದ್ದೊಂದು ಪ್ರಾಕ್ಟೀಸ್ ಇದೆ ನೋಡಿ. ನಾವು ಯೋನಿ ವರ್ಷೀಪರ್ಸು ನಾವು ಕಳೆದ ಎಪಿಸೋಡಲ್ಲಿ ಹೇಳಿದ್ವಿ, ಹೌದಲ್ವೇ? ಯೋನಿ ವರ್ಷೀಪರ್ಸ್ ಬಗ್ಗೆ, ಯೋನಿ ಪೂಜೆ ಬಗ್ಗೆ, ಯೋನಿ ಆರಾಧನೆ ಬಗ್ಗೆ ಮಾಡಿದ್ವಿ. ಸೊ ಈ ಭೂತಾನ ಅವರು ಶಿಷ್ಣಾರಾಧನೆ ಅಂತ ಮಾಡ್ತಾರೆ ನೋಡಿ. ಇದು ವಿಚಿತ್ರ, ಎಲ್ಲಿ ಇಲ್ಲ, ಯಾವ ದೇಶದಲ್ಲಿ ಇಲ್ಲ. ಇಲ್ಲಿ ನಾವು ಯೋನಿ ಆರಾಧನೆ ಮಾಡಿದ್ರೆ ಭೂತಾನ್ ದೇಶದಲ್ಲಿ ಶಿಷ್ಣಾರಾಧನೆ ಮಾಡ್ತಾರೆ. ಶಿಷ್ಣಾಶೀರ್ವಾದ ಅಂತ ಇದೆ. ಅವ್ರ ಆಶೀರ್ವಾದ ಮಾಡೋದೇ ಶಿಷ್ಣ ಅಂದರೆ ಒಂದು ವುಡನ್ ಶಿಷ್ಣ ಮಾಡಿ ಅದ್ರ ಮೇಲೆ ಆಶೀರ್ವಾದ ಮಾಡ್ತಾರೆ. ಮನೆ ಮೇಲೆ ಶಿಷ್ಣದ ಚಿತ್ರ ಹಾಕ್ಕೊಂಡಿರ್ತಾರೆ. ನಮಗೆ ಅದು ಡಿಸ್ಗಸ್ಟಿಂಗ್ ಅನಿಸ್ತದೆ, ಅಂದರೆ ಅಸಹ್ಯ ಅನಿಸ್ತದೆ. ಆದರೆ ಅವರಿಗೆ ಅದೊಂದು ಕಲ್ಚರ್, ಅವ್ರ ಕಲ್ಚರಲ್ಲಿ ಅದಿದೆ. ಅಂದರೆ ಇದು ತಾಂತ್ರಿಕ ವೇ ಅಂತ. ಅಂತಹ ಒಂದು ಟೆಕ್ನಾಲಜಿ ಇದರಲ್ಲಿದೆ ವಿಜ್ಞಾನ ಭೈರವ ತಂತ್ರದಲ್ಲಿ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನಿಸಿದವರು ಸಂತಾನ ಆಲ್ರೆಡಿ ಆಗಿರಬೇಕು, ಹೆಂಡತಿ ಒಪ್ಕೋಬೇಕು, ಅಥವಾ ಹೆಂಡತಿ ಅಲ್ಲದೆ ಇದ್ರೂ ಕೂಡ ಒಂದು ಸ್ಪಿರಿಚುವಲ್ ಪಾರ್ಟ್ನರ್ ಆದ್ರೂ ಬೇಕು. ಆ ಒಂದು ಪ್ರಕ್ರಿಯೆಗೆ, ಆ ಪ್ರೋಸೆಸ್ಗೆ, ಆ ಸಾಧನೆಗೆ ಯು ನೀಡ್ ಒನ್ ಲೈಫ್ ಪಾರ್ಟ್ನರ್. ಹಾಗೆ ಶಿವ ಏನ್ ಮಾಡ್ದ, ಪಾರ್ವತಿ ಅದಕ್ಕೆ ಸಂಬಂಧಿಸಿದ್ರಿಂದ ಅವರು ಬೇರೆ ಫಾರ್ಮ್ ಪಡೆದ್ರು, ಭೈರವಿಯಾದರು. ಅವರು ಆ ಪ್ರಕ್ರಿಯೆಯಲ್ಲಿ ಅದನ್ನು ಪೂರ್ಣಗೊಳಿಸಿದರು. ಆ ಪೂರ್ಣ ಪ್ರಜ್ಞೆಯನ್ನು ಹೊಂದತಕ್ಕಂಥ ಅಥವಾ ಮಹಾಪ್ರಜ್ಞೆಯನ್ನು ಹೊಂದತಕ್ಕಂಥ ಒಂದು ಪ್ರಕ್ರಿಯೆ ಅದು. ಅದಕ್ಕೆ ತಾಂತ್ರಿಕ್ ಸೆಕ್ಸ್ ಕೂಡ ಆ 112 ಸೂತ್ರಗಳಲ್ಲಿ ಇದೆ. ಅದನ್ನ ತಿಳಿದಂತ ಕೃಷ್ಣ ಹೆಂಡತಿರ ಹತ್ರ ಪ್ರಸ್ತಾವನೆ ಮಾಡ್ತಾನೆ. ಅವ್ರು ರಿಜೆಕ್ಟ್ ಮಾಡ್ತಾರೆ, ಅದಕ್ಕೆ ಒಪ್ಪೋದಿಲ್ಲ, ಸಮ್ಮತಿಸೋದಿಲ್ಲ. ಅವಾಗ ಅನಿವಾರ್ಯವಾಗಿ ಕೃಷ್ಣ
ರಾಧೆಯನ್ನು ಅವಲಂಬಿಸ್ತಾನೆ. ರಾಧೆ ಇರಲಿಲ್ಲ ಅಲ್ಲಿ ದ್ವಾರಕೆಯಲ್ಲಿ. ಆದರೆ ಇಲ್ಲಿದ್ದಾಗ ಅವನು ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಬೃಂದಾವನದಲ್ಲಿದ್ದಾಗ. ಯಾಕಂದರೆ ಅದು ಹದಿಹರಿಯದ ವಯಸ್ಸು, ಇದಕ್ಕೆ ಸೂಕ್ತ ವಯಸ್ಸು ಬರಬೇಕು, ಮಕ್ಕಳು ಆಗೋಗಿರಬೇಕು, ಸ್ವಲ್ಪ ವಯಸ್ಸು ಆಗಿರಬೇಕು. ಸೊ ಅದು ಹೆಂಡತಿ ಆದರೂ ಪರವಾಗಿಲ್ಲ, ಪ್ರೇಯಸಿ ಆದರೂ ಪರವಾಗಿಲ್ಲ, ಆ ಪ್ರಕ್ರಿಯೆಗೆ ಒಂದು ಸ್ಪಿರಿಚುವಲ್ ಪಾರ್ಟ್ನರ್ ಬೇಕು. ಹಾಗೆ ಶಿವ ಭೈರವನಾಗಿ, ಪಾರ್ವತಿ ಭೈರವಿಯಾಗಿ ಪ್ರಾಕ್ಟೀಸ್ ಮಾಡಿದಂಥ ಈ ತಂತ್ರಕ್ಕೆ ವಿಜ್ಞಾನ ಭೈರವ ತಂತ್ರ ಅಂತ ಹೇಳ್ತಾರೆ. ಅದು ಈ ಸೂತ್ರ ಹೇಳ್ತೀನಿ ಎಲ್ಲಿದೆ ಅದು ಅಂತ. ಆವಾಗ ಕೃಷ್ಣನ್ಗೆ ಅಷ್ಟೊತ್ತಿಗೆ 80 ಜನ ಮಕ್ಕಳಾಗಿರ್ತಾರೆ, ಇನ್ನು ಸಂತಾನ ಬೇಡ ಅಂತ ಅಂದ್ಕೊಳ್ತಾನೆ. ಆವಾಗ ಈ ಯಾರು ಸಮ್ಮತಿಸೋದಿಲ್ಲ ಈ ಪ್ರಕ್ರಿಯೆಗೆ. ಆವಾಗ ಅಷ್ಟೊತ್ತಿಗೆ ರಾಧೆ ಹುಡುಕೊಂಡು ಹೋಗ್ತಾಳೆ, ಅವಳಿಗೆ ವಯಸ್ಸಾಗಿತ್ತು ಅವಾಗ. ಹುಡುಕೊಂಡು ದ್ವಾರಕೆಗೆ ಹೋಗ್ತಾಳೆ ಬೃಂದಾವನದಿಂದ ಅನ್ನುವ ಅನೇಕ ವರ್ಷನ್ಸ್ ಇದೆ. ಇಲ್ಲ, ರಾಧೆ ಹೋಗಲೇ ಇಲ್ಲ, ಯಾವತ್ತು ಮೀಟ್ ಆಗಲೇ ಇಲ್ಲ, ಬೃಂದಾವನದಲ್ಲಿದ್ದಾಗ ಮಾತ್ರ ಮೀಟ್ ಆದರು, ಚಿಕ್ಕ ವಯಸ್ಸಲ್ಲಿ ಮಾತ್ರ ಅವರು ಗೆಳೆಯರಾಗಿದ್ದರು, ಇದೆಲ್ಲ ಇದೆ. ಆದರೆ ರಾಧೆಗೂ ಕೃಷ್ಣನಿಗೂ ಮದುವೆ ಆಗಿತ್ತು ಬೃಂದಾವನದಲ್ಲಿ. ಸ್ವಯಂ ಬ್ರಹ್ಮನೇ ಬಂದು ಮದುವೆ ಮಾಡಿಸಿದ್ದ. ಯಾಕೆ ಅಂತಂದರೆ ಅವನು ವಿಷ್ಣುನೇ, ಅವನು ಸಾಕ್ಷಾತ್ ವಿಷ್ಣುನೇ, ಮಹಾಲಕ್ಷ್ಮಿನೇ ರಾಧೆಯಾಗಿ ಬಂದ್ಲು ಅಂತ ಹೇಳೋ ವರ್ಷನ್ಸು ಸುಮಾರಿದೆ, ನಾನು ನೋಡಿದ್ದೀನಿ ಅದನ್ನು. ಇಲ್ಲಿ ರಾಧೆ ಬರ್ತಾಳೆ ಹುಡುಕೊಂಡು ದ್ವಾರಕೆಗೆ. ಯಾಕಂದರೆ ಅವಳಿಗೆ ಮದುವೆ ಆಗಿದ್ರು ಕೂಡ ಗಂಡನ ಬಿಟ್ಬಿಡ್ತಾಳೆ. ಅವಳಿಗೆ ಈ ಯಾವುದು ಮೇಲೆ ಗಮನ ಇರೋದಿಲ್ಲ. ಕೃಷ್ಣ ಕೃಷ್ಣ ಕೃಷ್ಣ, ಸರ್ವಸ್ವ ಕೃಷ್ಣ. ಅವಳು ಕಣ್ಣು ಬಿಟ್ಟರು ಕೃಷ್ಣ, ಕಣ್ಣು ಮುಚ್ಚಿದ್ರು ಹಂಗೇ ಇರ್ತದೆ, ಅದೇ ಗುಂಗಿನಲ್ಲಿರ್ತಾಳೆ. ಅವಳು ಕಷ್ಟಪಟ್ಟು ಹುಡ್ಕೊಂಡು ಬಂದಾಗ ಯಾರು ಗುರ್ಸೋದಿಲ್ಲ ದ್ವಾರಕೆಯಲ್ಲಿ ಅವಳನ್ನ, ಆದರೆ ಕೃಷ್ಣ ಗುರ್ತಿಸ್ತಾನೆ. ಗುರ್ಸಿಬಿಟ್ಟು ಅವನಿಗೆ ಒಂದು ಭಯ ಕಾಡ್ತದೆ. ಬೇರೆ 8 ಜನಕ್ಕೆ ಗೊತ್ತಾಯಿತು ಅಂದ್ರೆ ಅವರು ರಗಳೆ ತೆಗಿತಾರೆ, ಖ್ಯಾತೆ ತೆಗಿತಾರೆ ಅಂತೇಳಿ ಅವಳಿಗೊಂದು ಮನೆ ಮಾಡಿ ಆ ರಾಜ ಪರಿವಾರದ ಒಬ್ಬ ಸೇವಕಿ ಥರ ಏನೋ ಒಂದು ಕೆಲಸ ಕೊಟ್ಟು ಅಸೈನ್ ಮಾಡಿ ನಿತ್ಯ ಬಂದು ಹೋಗಬೇಕು. ಅಂದರೆ ಕೆಲಸಕ್ಕೆ ಬಂದವರ ನೆಪದಲ್ಲಿ ಕೃಷ್ಣನ್ ನೋಡಿದ್ರೆ ಸಾಕು ಅವಳಿಗೆ ಖುಷಿ ಆಗ್ಬಿಡ್ತದೆ. ಅವಳಲ್ಲಿ ಪ್ರಸ್ತಾವ ಮಾಡ್ತಾನೆ, ಈ ಥರದ್ದು ಒಂದು ತಂತ್ರ ಸಾಧನೆ ಇದೆ, ನಿನ್ನ ಸಮ್ಮತಿ ಬೇಕು ಅಂತ. ಅವಳು ಹಿಂದೆ ಮುಂದೆ ನೋಡಿದೆ, ನಾನು ಸರ್ವಸ್ವೂ ನನ್ನದೆಲ್ಲ ನಿಂದೆ ಎಂದಾಗ ಇದು ಯಾವ ಕ್ಷಣಿಕ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಪ್ರಾಕ್ಟೀಸ್ ಮಾಡಿದಂಥದ್ದು ಇವರು ತಾಂತ್ರಿಕ್ ಸೆಕ್ಸ್, ಸ್ಖಲನವಿಲ್ಲದ ಮಿಲನ ಅಂತ. ಅದಕ್ಕೆ ನಾನು ಈ ಹಿಂದೆನೂ ಹೇಳಿದ್ದೆ, ದ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್. ನೋಡಿ, ಭಗವಂತ ಹೆಣ್ಣು ಗಂಡಿಗೂ ಒಂದಷ್ಟು ಸೆಕ್ಸ್ ಸುಖ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ಆ ಸುಖನೇ ಇಲ್ಲ ಅಂತಂದ್ರೆ ಅದರಲ್ಲಿ ಅವರು ಮಕ್ಕಳು ಮಾಡ್ಕೊಳ್ಳಲ್ಲ, ಸಂತಾನ ಮುಂದುವರಿಯೋದಿಲ್ಲ. ಹೂವಿನಲ್ಲಿ ಮಕರಂದ ಇಲ್ಲ ಅಂತಂದ್ರೆ ದುಂಬಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮಕರಂದ ಇಟ್ಕೊಂಡಿದೆ. ಯಾಕೆ ಅಂತಂದ್ರೆ ಪಾಲಿನೇಷನ್ ಆಗ್ಬೇಕಲ್ಲ, ಅದ್ರ ಸಂತತಿ ಮುಂದುವರಿಬೇಕಲ್ಲ. ತುಂಬಿ ಬಂದ್ರೆ ಪಾಲಿನೇಷನ್ ಆಗ್ತದೆ. ಹಾಗೆ ಅಲ್ಪ ಸುಖ ಮಹಾ ದುಃಖ ಅಂತ ಸಂಸಾರದ ಕತೆ. ಹಾಗೆ ಆ ಹೆಣ್ಣಿನಲ್ಲಿಯೂ ಗಂಡಿನಲ್ಲಿಯೂ ಆ ಮಿಲನ ಪ್ರಕ್ರಿಯೆಯಲ್ಲಿ ಒಂದಷ್ಟು ಸುಖ ಇದೆ. ಇಲ್ಲದಿದ್ರೆ ಯಾವ ಅನಿಮಲ್ಸು ಅದ ಮಿಲನ ಪ್ರಕ್ರಿಯೆ ಮಾಡೋದಿಲ್ಲ. ಸೊ ನಾವು ಸಾಮಾನ್ಯವಾಗಿ ಭವಿಗಳೆಲ್ಲ ಮಾಡ್ತಕ್ಕಂಥದ್ದು ಅಂಥದ್ದು. ಆದರೆ ಅಧ್ಯಾತ್ಮದಲ್ಲಿ ಸ್ಖಲನವಿಲ್ಲದ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್ ಅಂತ. ಎರೆಕ್ಷನ್ ಇದೆ, ಇಜಾಕ್ಯುಲೇಷನ್ ಇಲ್ಲ. ಸೊ ಅಂಥದ್ದೊಂದು ಪ್ರಾಕ್ಟೀಸ್ಗೆ ತಾಂತ್ರಿಕ್ ಸೆಕ್ಸ್ ಅಂತ ಕರೀತಾರೆ. ಅದು VBTಯಲ್ಲಿದೆ, ಆ ಶ್ಲೋಕಗಳಲ್ಲಿ ಅದರ ಉಲ್ಲೇಖ ಇದೆ. ಸೊ ಓಶೋ ಏನು ಮಾಡ್ದ, ದಿಸ್ ದ ಬೆಸ್ಟ್ ಮೆಥಡ್ ಅಂತ ತನ್ನ ಫಾಲೋವರ್ಸ್ಗೆಲ್ಲ ಅದನ್ನು ಓಪನ್ ಸೆಕ್ಸ್ ಅಂತ ಮಾಡ್ದ. ಅದೆಲ್ಲ ಆಯಿತು. ಸೊ ಕೃಷ್ಣ ಇದನ್ನು ಪ್ರಸ್ತಾಪ ಮಾಡಿದಾಗ ರಾಧೆ ಮುಕ್ತವಾಗಿ ಒಪ್ಕೊಳ್ತಾಳೆ. ಯಾಕೆಂದರೆ ಎಲ್ಲವೂ ಕೃಷ್ಣನ ಇನ್ನೊಂದು ರೂಪವೇ, ಅದು ಒಂದೇ ಆತ್ಮ 2 ರೂಪ ಇದ್ದ ಹಾಗೆ ಅದು. ಸೊ ಆವಾಗ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಸಮ್ಮತಿ ಇದ್ದರಿಂದ ಬಹುಬೇಗ ಅವ್ರಿಗೆ ಸಿದ್ಧಿಯಾಗಿ ಇಬ್ಬರು ಆ ಔನ್ನತ್ಯ ಕೇಳ್ತಾರೆ. ಅಂದರೆ ಆ ಸ್ಪಿರಿಚುವಲ್ ಎನರ್ಜಿ ಅವರಲ್ಲಿ ಅನಾವರಣಗೊಳ್ತದೆ, ಮಹಾಪ್ರಜ್ಞೆ ಅನಾವರಣಗೊಳ್ತದೆ. ಈ ಕಾರಣಕ್ಕಾಗಿ ನಾವು ಇಬ್ಬರನ್ನು ಪೂಜಿಸ್ತೇವೆ. ಯಾಕೆಂದರೆ ಇನ್ನು ಯಾವ 8 ಜನ ಹೆಂಡತಿಯರಲ್ಲಿ ಆ ಪೂರ್ಣ ಸಮಾಧಿಗೆ ಯಾರೂ ಹೋಗಿರಲಿಲ್ಲ. ಅವರು ಹೆಸರಿಗೆ ಹೆಂಡ್ತೀರು, ಆದರೆ ಆ ಒಂದು ಆಧ್ಯಾತ್ಮಿಕ ಪ್ರಜ್ಞೆ ಹೊಂದಲಿಲ್ಲ, ಮಹಾಪ್ರಜ್ಞೆ ಹೊಂದಲಿಲ್ಲ, ಪೂರ್ಣ ಪ್ರಜ್ಞೆ ಬರಲಿಲ್ಲ. ಹಾಗಾಗಿ ಕೃಷ್ಣ ಅದನ್ನು ಪ್ರಾಕ್ಟೀಸ್ ಮಾಡಿದ್ಮೇಲೆ, ರಾಧೇನೂ ಅದರಲ್ಲಿ ಪರಿಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವರ ಮಹಾಪ್ರಜ್ಞೆ ಅಂದರೆ ಮಹಾಸಮಾಧಿಗೆ ಹೋಗುವಂಥ ಒಂದು ಇದಾಯಿತು, ಅವರಿಗೆ ಅನುಭವ ಆಯಿತು, ಅನುಭೂತಿ ಆಯಿತು. ಹಾಗಾಗಿ ನಾವು ಇವತ್ತು ರಾಧೆ ಕೃಷ್ಣೆಯನ್ನು ಇಬ್ಬರನ್ನೂ ಒಟ್ಟಿಗೆ ಪೂಜಿಸ್ತೇವೆ. ಅಂದರೆ ಆ ದೈವತ್ವ ಅವರಿಗೆ ಪ್ರಾಪ್ತಿ ಆಯಿತು ಅನ್ನೋ ಒಂದು ಇಂಡಿಕೇಶನ್ನೇ ಈ ಒಂದು ರಾಧಾ ಕೃಷ್ಣರ ಒಂದು ಪ್ರೇಮ ಕತೆ, ಪ್ರೇಮಗಾಥ ಅಂತ ಹೇಳಬೇಕು. ಸೊ ರಾಧಾ ಅಂತಂದ್ರೆ ರಿವರ್ಸ್ ಮಾಡಿದ್ರೆ ಧಾರ ಆಗ್ತದೆ. ಅಂದ್ರೆ ಧಾರ ಅಂದರೆ ಪ್ರಜ್ಞೆ ಧಾರೆಯಾಗಿ ಹೋಗ್ತಿರ್ತದೆ, ಅದು ನಿಲ್ಲಿಸ್ತಿದ್ರೆ ಅದು ರಾಧಾ ಆಗ್ತದೆ.
ನಿಲ್ಲಿಸುವುದು ಅಂತ. ರಾಧಾ ಅಂದರೆ ಆ ಧಾರೆಯನ್ನು ನಿಲ್ಲಿಸುವುದು, ಜೀವನ ಧಾರೆಯನ್ನು ನಿಲ್ಲಿಸುವುದು. ಜೀವನ ಚೈತನ್ಯ ಸುಮ್ಮನೆ ವ್ಯಯವಾಗಿ ಹೋಗ್ತದೆ, ಸೆಕ್ಸ್ ಎಲ್ಲ ಅದು ಹಾಳಾಗ್ತದೆ. ಅದನ್ನು ನಿಲ್ಲಿಸಿದರೆ ಧಾರಾ ಬಿಕಮ್ಸ್ ರಾಧಾ ಆಗ್ತದೆ. ಅದು ಸಂಕೇತ, ಹಾಗೆ ತಿಳ್ಕೊಬೇಕು ನಾವು. ಸೊ ರಾಧಾ ಕೃಷ್ಣರ ಈ ಒಂದು ಮಿಲನ ಇದೆಯಲ್ಲ, ಅದು ಪ್ರಾಕ್ಟೀಸ್. ಅದು ನಾನು ಈಗ ಇದು ಒಂದು ಸಾಧನೆ ಅಲ್ಲ, ಇನ್ನೂ ಇದೇ ತರದ ಇನ್ನು ಯಾವ ಸಾಧನೆ? ಈಗ ಸಾಧನೆಗಳು ಎಷ್ಟಿದೆ ಅಂತ ಹೇಳ್ತೇನೆ. ಶ್ವಾಸವನ್ನ ಧ್ಯಾನಿಸುವ ಸೂತ್ರಗಳು 5 ಇದೆ. ಅದು ಪುಟ 24, 27, 55, 64, 154 ಇದರಲ್ಲಿ ಅದರ ಉಲ್ಲೇಖ ಇದೆ. ಕುಂಡಲಿನಿ ಅಂತ ಇನ್ನೊಂದು ಪ್ರಕಾರ ಇದೆ, ಅದು 3 ಪ್ರಕಾರ ಇದೆ. 28, 31, 35 ಶ್ಲೋಕಗಳಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ದ್ವಾದಶಾಂತ ಅಂತ ಇನ್ನೊಂದು ಪ್ರಕಾರ ಇದೆ. ಅದೇನು ಅಂತಂದ್ರೆ ಬಿಂದು ಅಂದ್ರೆ ತಲೆಯಿಂದ 12 ಅಂಗಲ ಮೇಲೆ ಇರ್ತಕ್ಕಂಥ ಬ್ರಹ್ಮರಂಧ್ರದ ಮೇಲೆ ಫೋಕಸ್ ಮಾಡ್ತಕ್ಕಂಥದ್ದು. ಪುಟ 50, 51, 55ರಲ್ಲಿದೆ. ಇಂದ್ರಿಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು, ಕಾನ್ಸಂಟ್ರೇಟ್ ಆನ್ ಯುವರ್ ಸೆನ್ಸಸ್. ಅದು ಪುಟ 32, 36, 67, 77, 89, 117, 134ನೇ ಪುಟದಲ್ಲಿ ಇದರ ಉಲ್ಲೇಖಗಳಿವೆ. ಅಂದ್ರೆ ಪ್ರಾಕ್ಟೀಸಸ್ ಹೇಗೆ ಅದು ಮಾಡೋದು ಅಂತ. ಸೌಂಡ್ ಅಂಡ್ ಮಂತ್ರ ಅಂದ್ರೆ ಮಂತ್ರಗಳ ಅಭ್ಯಾಸ ಶ್ಲೋಕ 38, 42, 90, 91, 114ರಲ್ಲಿದೆ. ಶೂನ್ಯ ಅಂದ್ರೆ ಫೋಕಸಿಂಗ್ ಆನ್ ಶೂನ್ಯ, ಆ ಶೂನ್ಯ ಸಾಧನೆಯ ಉಲ್ಲೇಖ 43, 48, 49, 58, 60, 120, 122ನೇ ಪುಟಗಳಲ್ಲಿ ಅದರ ಉಲ್ಲೇಖ ಇದೆ. ಅದಾದ್ಮೇಲೆ ಸೈಲೆನ್ಸ್ ಅಥವಾ ಆಬ್ಸೆನ್ಸ್ ಅಂತ ಅನ್ನೋ ಒಂದು ಪ್ರಾಕ್ಟೀಸ್ ಇದೆ. 53, 56, 57, 95 ಪುಟದಲ್ಲಿ ಇದರ ಉಲ್ಲೇಖ ಇದೆ. ಅನುಪಸ್ಥಿತಿ ಇದು 46, 48 ಶೂನ್ಯದೊಂದಿಗೆ ಅನುಪಸ್ಥಿತಿ, ನೀನಿಲ್ಲದೆ ಇರ್ತಕ್ಕಂಥದ್ದು. ಅತಿಕ್ರಮಿಸುವಿಕೆ ಇದರ ಉಲ್ಲೇಖ ಅಂದ್ರೆ ಫೋರ್ಸ್ಫುಲ್ಲಿ ಮಾಡ್ತಕ್ಕಂಥ ಹಠಯೋಗ ಅಂತ ಎಲ್ಲ ಹೇಳ್ತೀವಲ್ಲ, ಆ ಥರದ ಸಾಧನೆಗಳಲ್ಲಿ ಕೂಡ ನಾವು ಆ ಉನ್ನತಿ ಕಾಣ್ಬೋದು. 52, 54, 63, 65, 93, 104, 107ನೇ ಪುಟದಲ್ಲಿ ಇದರ ಉಲ್ಲೇಖ ಇದೆ. ಫೋಕಸಿಂಗ್ ಆನ್ ದಿ ಹಾರ್ಟ್ ಮೆಡಿಟೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಅದರ ಉಲ್ಲೇಖ, ಅದರ ಥ್ರೂ ಹೇಗೆ ನಾವು ಎನ್ಲೈಟನ್ ಆಗೋದು 49, 61, 62 ಇದರಲ್ಲಿದೆ. ಈಗ ಮುಖ್ಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಏನು ಕೃಷ್ಣ ಪ್ರಾಕ್ಟೀಸ್ ಮಾಡ್ದ, ಅದು ಪೇಜ್ ನಂಬರು 68, 74, 96ರಲ್ಲಿ ಅದರ ಉಲ್ಲೇಖ ಇದೆ. ಇದರ ಹೆಸರು ಆನಂದ, ಬ್ರಾಕೆಟಲ್ಲಿ ಕಾಮ ಅಂತಿದೆ. ಅಂದ್ರೆ ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂದ್ರೆ ಕಾಮದಿಂದ ಪ್ರೇಮದ ಕಡೆಗೆ ಹೇಗೆ ಪ್ರಯಾಣಿಸುವುದು, ಪ್ರೇಮಾನಂದ ಹೇಗೆ ಪಡೆಯುವುದು. ಕಾಮಾನಂದ ಸೆಕ್ಸ್ ಅಲ್ಲಿ ಸಿಗ್ತದೆ, ಅದರ ಪ್ರೇಮಾನಂದ ಹೇಗೆ ಪಡೆಯುವುದು, ಹೌ ಟು ಅಟೈನ್ ದಟ್ ಬ್ಲಿಸ್ ಅನ್ನೋದು. ಇದನ್ನೇ ರಾಧೆ ಕೃಷ್ಣರ ಜೊತೆಗೆ ಮಾಡಿದ್ರು. ಮತ್ತು ಫಿಸಿಕಲಿ ವ್ಯಾಯಾಮದ ಮೂಲಕ ಹೇಗೆ, ಅದು ಪೇಜ್ ನಂಬರ್ 64, 78, 79, 81, 82, 83, 111ರಲ್ಲಿದೆ. ಆಮೇಲೆ ದೃಷ್ಟಿ ಸಮ್ಯಕ್ ಪ್ರಜ್ಞೆ ಅಂತ ಹೇಳ್ತೀವಿ, ದೃಷ್ಟಿ ತ್ರಾಟಕ ಇತ್ಯಾದಿಗಳ ಉಲ್ಲೇಖ, ಅದರ ಮೂಲಕನೂ ನಾವು ಅವನ್ನತಿ ಹೆಂಗೆ ಪಡೆಯೋದು. 80, 84, 85, 113, 119, 120ರಲ್ಲಿದೆ. ಈಕ್ವಲಿಬ್ರಿಯಂ ಸಮಾನತೆ ಅಂದರೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಮೈಂಡನ್ನು. ಈಕ್ವಲಿಬ್ರಿಯಂ 100, 103, 123, 124, 125, 126, 129ರ ಪುಟಗಳಲ್ಲಿ ಇದರ ಉಲ್ಲೇಖ ಇದೆ. ಜ್ಞಾನ ಅಂದರೆ ಇನ್ಸೈಟ್, ಒಳನೋಟ, ಡೀಪ್ ಇನ್ಸೈಟ್, ಹೌ ಟು ಗೋ ಇನ್ಸೈಟ್ 97, 99, 105, 106, 112, 127, 131ರಲ್ಲಿದೆ. ಡಿಸ್ಕಷನ್ ಅಥವಾ ನಾಟ್ ಡಿಸ್ಕಷನ್, ಸೆನ್ಸೇಷನ್ಸ್ನ ಗಮನಿಸೋದು ಹೇಗೆ, ಇದು ಬುದ್ಧಿಸಮಲ್ಲಿದೆ. ಅಂದರೆ ಗಮನಿಸುವುದು, ಅಬ್ಸರ್ವ್ ಯುವರ್ ಸೆನ್ಸೇಷನ್ಸ್, ಡೋಂಟ್ ರೆಸ್ಪಾಂಡ್ ಟು ಇಟ್ ಅಂತ ವಿಪಸ್ಸನದಲ್ಲಿ ಬರ್ತದೆ. ಆ ರೀತಿಯಿಂದ ಕೂಡ ನಾವು ಹೌ ಟು ಲಿಬರೇಟ್ ಅನ್ನೋದು 101, 115, 118 ಇದರಲ್ಲಿ ಅದರ ಉಲ್ಲೇಖ ಇದೆ. ಶ್ಲೋಕಗಳಿದ್ರು ಹೇಳಿ ಗುರುಜಿ. ಶ್ಲೋಕಗಳು ಅದು ಸ್ಯಾನ್ಸ್ಕ್ರಿಟ್ ಅಲ್ಲಿ ಇರೋದ್ರಿಂದ ಅಷ್ಟು ನನಗೆ ಸ್ಪಷ್ಟವಾಗಿ ಹೇಳಕ್ ಬರೋದಿಲ್ಲ, ನಾನು ಕನ್ನಡದಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ. ಅಬ್ಸರ್ವ್ ಯುವರ್ ಎಮೋಷನ್ಸ್ 101, 115, 118ರಲ್ಲಿ ಇದರ ಉಲ್ಲೇಖ ಇದೆ. ಫಾಲೋ ದ ಮೈಂಡ್, ಇದರ ಮೂಲಕ ಹೇಗೆ ನಾವು ಟು ಲಿಬರೇಟ್ 33, 34, 92, 94, 108, 116, 128, 138 ಇದರಲ್ಲಿದೆ. ಆಮೇಲೆ ಪರಮಾತ್ಮ, ಆತ್ಮ, ಜೀವಾತ್ಮ, ಪರಮಾತ್ಮ ಅದರ ಮಿಲನ ಹೇಗೆ 109, 110, 121 ಈ ಪುಟಗಳಲ್ಲಿದೆ. ಅಂದರೆ ಒಟ್ಟು 112 ಶ್ಲೋಕಗಳನ್ನು 10-12 ವಿಭಾಗಗಳಾಗಿ ಮಾಡಿ, ಸೊ ಅದನ್ನು ವಿಸ್ತಾರವಾಗಿ ಬರೆಯಲಾಗಿದೆ VBT ಅನ್ನೋ ಪುಸ್ತಕದಲ್ಲಿ.
ಅದೇ ವಿಜ್ಞಾನ ಭೈರವ ತಂತ್ರ. ಶಿವ ಭೈರವನಾಗಿ, ಪಾರ್ವತಿ ಭೈರವಿಯಾಗಿ, ಇವರಿಬ್ಬರ ಮಧ್ಯೆ ಭೈರವ ಭೈರವಿ ನಡುವೆ ನಡೆದ ಸಂವಾದವೇ VBT ಅಥವಾ ವಿಜ್ಞಾನ ಭೈರವ ತಂತ್ರ. ಅದನ್ನು ಓಶೋ ಭಾಳ ಸುಂದರವಾಗಿ ಅರ್ಥೈಸ್ಕೊಂಡು ವಿವರವಾಗಿ ಎಲ್ರಿಗೂ ಒಂದು ಪುಸ್ತಕನೇ ಬರೆದಿದ್ದಾನೆ, ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂತ. ಕನ್ನಡದಲ್ಲಿ ಕೂಡ ಇದೆ ಅದು. ಸಂಭೋಗದಿಂದ ಸಮಾಧಿಯೆಡೆಗೆ, ಅಂದರೆ ಸಂಭೋಗದ ಧ್ಯೇಯ ಏನಂತಂದರೆ ಸಮಾಧಿಯನ್ನು, ಮನಸ್ಸಿಗೆ ಸಮಾಧಿ ಸ್ಥಿತಿಗೆ ತೊಗೊಂಡೋಗ್ತಕ್ಕಂಥದ್ದು. ಸೊ ಧ್ಯಾನದಲ್ಲಿ ತೊಗೊಂಡೋಗ್ಬೋದು, ನೋಟದಲ್ಲಿ ತೊಗೊಂಡೋಗ್ಬೋದು, ಮಂತ್ರದಲ್ಲಿ ತೊಗೊಂಡೋಗ್ಬೋದು, ಜಪದಲ್ಲಿ ತೊಗೊಂಡೋಗ್ಬೋದು, ತಪಸ್ಸಿನಲ್ಲಿ ತೊಗೊಂಡೋಗ್ಬೋದು, ಪೂಜೆಯಲ್ಲಿ ತೊಗೊಂಡೋಗ್ಬೋದು. ಇದು ಒಂದು ವಿಧಾನ. ಸೊ ಈ ವಿಧಾನದಲ್ಲಿ ಅವರು ಅತ್ಯಂತ ಏನು ಎತ್ತರ ಸ್ಥಿತಿ ಹೊಂದಿದ್ರು. ಸಮಾಧಿಯ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದ್ರು ಅನ್ನೋ ಕಾರಣಕ್ಕಾಗಿ ನಾವು ರಾಧೆಯನ್ನು ಆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೇವೆ. ಅಂದರೆ ಅವಳಿಗೆ ಮನಸ್ಸು ಸಮಾಧಿ ಸ್ಥಿತಿಗೆ ಹೋಯ್ತು ಈ ಪ್ರಕ್ರಿಯೆ ಮೂಲಕ ಅನ್ನೋದೇ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾದ. ಗುರುಜಿ, ಈಗ ಆ ಪ್ರಾಕ್ಟೀಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ, ಈಗ ತಾಂತ್ರಿಕ್ ಸೆಕ್ಸ್ ಅಂತೆಲ್ಲ ಬೇಸಿಕಲಿ ಒಂದು ಝೀರೋ ಥಾಟ್ ಸ್ಟೇಟಲ್ಲಿ ಇರ್ತಕ್ಕಂಥದ್ದು. ಥಾಟ್ಲೆಸ್ ಸ್ಟೇಟ್. ಥಾಟ್ಲೆಸ್ ಸ್ಟೇಟನ್ನು ಅಟೈನ್ ಮಾಡೋದಕ್ಕೆ 112 ಮಾರ್ಗ ಹೇಳಿದ್ದಾನೆ ಕೃಷ್ಣ, ಇದು ಶಿವ ವಿಜ್ಞಾನ ಭೈರವ ತಂತ್ರದಲ್ಲಿ. ಸೊ ಅದೆಲ್ಲ ಕೃಷ್ಣನ್ ಗೊತ್ತಿದ್ದಿದೆ, ಆ ಸ್ಥಿತಿಗೆ ಹೋಗಿದ್ದ ಅವನು. ಆದರೆ ಇದರಿಂದಲೂ ಹೋಗಬಹುದಾ ಅನ್ನೋದು ಒಂದು ಕುತೂಹಲ ಅದು ಅವನು ಕಾಡ್ತಾ ಇತ್ತು. ಯಾಕೆಂದರೆ ಶಿವ ಅಂದರೆ ಭಾಳ ಇಷ್ಟ ಕೃಷ್ಣನ್ಗೆ. ಸೊ ಹಾಗಾಗಿ ಅವನು ಯೋಗೇಶ್ವರ ಆದ. ಅಲ್ಲ, ಈಗ ಒಂದು ಪ್ರಶ್ನೆ, ಈಗ ರಾಧೆ ಆಕೆಗೆ ಮದುವೆ ಆಗಿದ್ದು, ಕೃಷ್ಣನಿಗೆ ಮದುವೆ ಆಗಿ ಪತ್ನಿರು ಕೂಡ ಇದ್ರು. ಈಗ ಇವತ್ತಿನ ನಮ್ಮ ಸೊಸೈಟಿಲಿ ಕೂಡ ನಾನು ಗಮನಿಸಿದ್ರೆ ಒಂದು ಹೆಣ್ಣಿಗೂ ಗಂಡಿಗೂ ಮದುವೆ ಆದ್ಮೇಲೆ ಮುಗೀತು, ನೀವು ನಿಮ್ಮ ಪಾರ್ಟ್ನರ್ಸ್ ಬಿಟ್ಟು ಬೇರೆ ಯಾರೊಟ್ಟಿಗೆ ಯಾವ ತರದ ಸಮ್ಮತ ಇಟ್ಕೊಟ್ಟು ಕೂಡ ಅದನ್ನ ಅಕ್ರಮ ಅಂತಾನೆ ಕರೀತಾರೆ. ಹೆಸರಲ್ಲೇ ಇದೆ ಅಕ್ರಮ, ವಿಚ್ ಇಸ್ ನಾಟ್ ರೈಟ್ ಅಂತ. ಈಗ ನಮಗೆ ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ಒಂದು ಗುರಿ ಸಾಧನೆಗಾಗಿ ನೀವು ಒಂದಾದರೆ ಇಬ್ಬರು ಒಂದು ಪುರುಷಾರ್ಥಕ್ಕಾಗಿ ಅಥವಾ ಒಂದು ಪಾರಮಾರ್ಥಕ್ಕಾಗಿ ಅದು ಅಕ್ರಮ ಆಗೋದಿಲ್ಲ, ಅದು ಸಕ್ರಮನೇ ಆಗ್ತದೆ. ಎವ್ರಿಥಿಂಗ್ ಈಸ್ ಫೇರ್ ಅಂಡ್ ರೈಟ್ ಇನ್ ವಾರ್ ಅಂಡ್ ಸೆಕ್ಸ್ ಅಂತ ಹೇಳಲ್ವಾ. ಯುದ್ಧ ನೀತಿಯುತವಾದ ಯುದ್ಧ, ಯಾವುದೂ ಯುದ್ಧ ಆಗೋದಿಲ್ಲ. ಯುದ್ಧದಲ್ಲಿ ಯಾವ ನೀತಿನೂ ಇಲ್ಲ. ಹಿಂದೆ ಎಲ್ಲ ರಾಮಾಯಣ ಮಹಾಭಾರತದ ಕಾಲದಲ್ಲಿ 6ರಿಂದ 6 ಮೇಲೆ ಮಾಡಬೇಕಾಗಿತ್ತು. ಬೆಳಕು ಹರಿದ ಮೇಲೆ ಯುದ್ಧ, ಸಂಜೆ ಆಗ್ತಿದ್ದಂಗೆ ಯುದ್ಧ ಶಂಕ ಹೋಗ್ತಿದ್ರು. ಈಗ ನಮ್ಮ ಪಾಕಿಸ್ತಾನಕ್ಕೂ ಮೊನ್ನೆ ನಮ್ಮ ಸಿಂಧೂರ ಆಗಿದ್ದೆ ಯಾವಾಗ, ರಾತ್ರಿ 2 ಗಂಟೆ 3 ಗಂಟೆಗೆ. ಸೊ ಈ ವಾರಲ್ಲಿ ನಿಯಮಗಳು ಅಪ್ಲೈ ಆಗೋದಿಲ್ಲ. ಯಾರು ಸಾಯ್ತಾನೆ, ಅವನು ಒಳ್ಳೆಯವನ ಕೆಟ್ಟವನ, ಇದೇನು ಅಪ್ಲೈ ಆಗೋದಿಲ್ಲ. ಹಾಗೆ ಸೆಕ್ಸಲ್ಲಿ ಕೂಡ ಅದೊಂದು ಫಾರ್ಮುಲಾ ಇದೆ. ಇಲ್ಲಿ ನೀನು ಕಾಮಸುಖಕ್ಕಾಗಿ ನೀನು ಇನ್ನೊಬ್ಬಳ ಜೊತೆ ಮಲಗಿದರೆ ಅದು ಅಕ್ರಮ. ಯಾವುದೋ ಒಂದು ಪರಮಾರ್ಥ ಸಾಧನೆಗಾಗಿ ಅವಳನ್ನ ಒಂದು ಸ್ಪಿರಿಚುವಲ್ ಪಾರ್ಟ್ನರ್ ಅಂತ ಕನ್ಸಿಡರ್ ಮಾಡಬೇಕಿತ್ತು, ಸೆಕ್ಸ್ ಪಾರ್ಟ್ನರ್ ಅಂತಲ್ಲ. ಈಗ ಎಲ್ಲೋ ದೇಶಗಳಿಗೆ ಹೋಗ್ಬಿಟ್ಟು ಏನೋ ಕಾಮಸುಖಕ್ಕಾಗಿ ಹೋಗ್ತಾರೆ. ಅದೇ ನಾನು ಹೇಳ್ತೀನಿ, ಈ ಬ್ಯಾಂಕಾಕ್ ಪಟಾಗಿ ಹೋಗ್ತಾರಲ್ಲ, ಅಲ್ಲಿ ಇಸ್ ನೋನ್ ಫ್ಯಾಕ್ಟರ್. ಈಗ ಅವಳನ್ನ ಆತ್ಮಸಂಗಾತಿ ಅಂತ ಹೇಳಕ್ಕಾಗತ್ತಾ? ಅವಳು ನಿನ್ನ ಜೊತೆ ಮಲಗಿದ್ಲು, ಅವಳು ಪ್ರೇಮ ಸಂಗಾತಿನ, ದುಡ್ಡುಗಾಗ್ತದೆ ನಿನ್ನ ಜೊತೆ ಮಲಗಿದ್ದ. ಆದರೆ ಇಲ್ಲಿ ರಾಧೆ ಒಂದು ಕಂಡೀಷನ್ ಹಾಕಲಿಲ್ಲ, ನನಗೇನು ಅಂತ ಕಂಡೀಷನ್ನೇ ಹಾಕಲಿಲ್ಲ, ನನಗೇನು ಸಿಗ್ತದೆ ಇದರಿಂದ ಅಂತ ಕಂಡೀಷನ್ನೇ ಹಾಕಲಿಲ್ಲ. ಅನ್ಕಂಡೀಷನ್ ಲವ್ ಅಂದ್ರೆ ಅದೇನೆ ನೋಡಿ. ಮದುವೆಯ ನಂತರ ಸರಸ ವಿರಸ ಆಗ್ತದೆ. ಹೆಂಗೆ ಹೋಗ್ತದೆ ಗೊತ್ತಾ ನಿಂಗೆ? ಸರಸ ವಿರಸ ಆಗೋದು ಯಾಕೆ ಗೊತ್ತಾ? ತುಂಬ ಜನ ಗೊತ್ತಿಲ್ಲ ಇದು. ಸರಸ ವಿರಸದಲ್ಲಿ ಅಂತ್ಯ ಆಗ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಉಂಡು ಮಲಗಿದ ಮೇಲೆ ಏನು ಸಂಬಂಧ ಅಂತಂದ್ರೆ ಅದು ಸೆಕ್ಸ್ ಲೈಫ್. ಅದು ಬಹಳ ಪ್ರಧಾನವಾದ್ದೆ, ಅವಶ್ಯಕವಾದ್ದೆ, ಹೌದಲ್ವಾ? ಅದು ಸೃಷ್ಟಿ. ಸೃಷ್ಟಿ ಸುಖಕ್ಕಾಗಿ. ಆದರೆ ಇಲ್ಲಿ ಸುಖ ವಂಚಿತಳು ಯಾರು ಅಂದ್ರೆ ಯಾವಾಗಲೂ ಹೆಣ್ಣೆ. ಅದಕ್ಕೆ ಸರಸ ವಿರಸವಾಗಿ ಎಂಡಾಗೋದು. ಯಾಕೆ ವಂಚಿತಳು? ಈ ಆಕ್ಟ್ ಅಲ್ಲಿ ಗಂಡ ಬೇಗ ಸೋತೋಗ್ತಾನೆ. ಇದು ಯೂನಿವರ್ಸಲ್. ಹೆಂಡತಿ ಬೇಗ ಸೋಲಲ್ಲ ಅದರಲ್ಲಿ. ಅದು ಮಣಿಯಲ್ಲ ಅಥವಾ ತಣಿಯಲ್ಲ ಅಥವಾ ತೃಪ್ತಿ ಹೊಂದೋದಿಲ್ಲ. ಅಂದ್ರೆ ಒಂದು ಗಂಡು ಹೆಣ್ಣು ಮಿಲನ ಮಿಲನ ಸುಖ ಅಂತೀವಲ್ಲ, ಈಕ್ವಲ್ ಆಗಿ ಆಗ್ಬೇಕಿಲ್ಲ.
ಹ್ಮ್ ಹ್ಮ್ ಇಲ್ಲಿ ಯಾವಾಗ್ಲೂ ಜಸ್ಟಿಸ್ ಒಬ್ಬರಿಗೆ ಆಗೋದು, ಗಂಡಿಗೆ. ಹ್ಮ್ ಹ್ಮ್ ಅವನಿಗೆ ಬೇಗ ಸ್ಖಲನ ಆಗ್ತದೆ, ಹುಷ್ ಅಂತ ಮಲ್ಕೊಳ್ತಾನೆ. ಹ್ಮ್ ಹ್ಮ್ ಆದ್ರೆ ಇವಳು ಇನ್ನೂ ಅಪೂರ್ಣವಾಗಿರ್ತಾಳೆ. ಇವಳಿಗೆ ಏನು ಅದರಿಂದ ಸಿಗಬೇಕಾಯ್ತು ಆ ಸುಖ ಸಿಗಲ್ಲ. ಯಾವಾಗಲೂ ಸುಖ ವಂಚಿತಳು ಇವಳೆ. ಯಾವಾಗ ಸುಖ ವಂಚಿತಳಾಗ್ತಾಳೆ, ಗಂಡನ ಮೇಲೆ ಜಗಳ ತೆಗಿತಾಳೆ. ನೀನು ಅಸಮರ್ಥ ಅಂತ ಹೇಳ್ತಾಳೆ, ನೀನು ನಂಗೆ ಬೇಡ, ನಾನು ಬೇರೆ ನೋಡ್ಕೊಳ್ತೀನಿ ಅಂತ ಹೋಗ್ತಾಳೆ. ಅಲ್ಲಿಯೂ ಮತ್ತೆ ಸೋಲ್ತಾಳೆ. ಕೃಷ್ಣ ರಾಧೆ ಮಾಡಿದ್ದು ಇದಲ್ಲ. ಹ್ಮ್ 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 ಇಟ್ ಈಸ್ ನಾಟ್ ಎ ಸೆಕ್ಸ್. ಅರ್ಥ ಆಗ್ತಾ ಇದೆಯಾ? ಹ್ಮ್ ಹ್ಮ್ ಅದಕ್ಕಿಂತ ಮಿಗಿಲಾದ್ದು ಅದೊಂದು ಸಾಧನೆ. ಎಲ್ಲರ ಈ ಗಂಡು ಹೆಣ್ಣು ಮಿಲನ ಅಂತಂದ್ರೆ ಅಂತಿಮ ಧ್ಯೇಯ ಏನು ಅಂತಂದ್ರೆ ಸ್ಖಲನ. ಆಮೈ ಕರೆಕ್ಟ್? ಕರೆಕ್ಟ್. ಎಜಾಕ್ಯುಲೇಷನ್. ಗಂಡು ಹೆಣ್ಣಿನ ಮಿಲನ, ಆ ಸುಖ ಅಂತ್ಯವಾಗುವುದು ಸ್ಖಲನದೊಂದಿಗೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಇಲ್ಲಿ ಗಂಡು ಬೇಗ ಆಗ್ತಾನೆ, ಹೆಣ್ಣು ಬೇಗ ಆಗೋದಿಲ್ಲ. ಹಾಗಾಗಿ ಸರಸ ವಿರಸ ಆಗೋದು. ವಿರಸಕ್ಕೆ ದುಡ್ಡಲ್ಲ ಕಾರಣ. ಯಾರು ನೈಟ್ ಲೈಫ್ ಚೆನ್ನಾಗಿದೆ, ಬೆಡ್ರೂಮ್ ಲೈಫ್ ಚೆನ್ನಾಗಿದೆ, ಅಲ್ಲಿ ಡೈವರ್ಸಿಗೆ ಕಾರಣನೇ ಇಲ್ಲ. ಅವರಿಬ್ಬರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರೋದಿಲ್ಲ. ಯಾವ ಹೆಣ್ಣು ಪರಿಪೂರ್ಣವಾಗಿ ಆ ಸುಖವನ್ನು ಗಂಡನಿಂದ ಅನುಭವಿಸ್ತಾಳೋ ಅವಳು ಬೇರೆ ಆಲೋಚನೆ ಮಾಡೋದೇ ಇಲ್ಲ. ಗಂಡ ಅಂದ್ರೆ ತುಂಬ ಪ್ರಾಣ ಕೊಡ್ತಾಳೆ. ಯಾಕೆಂದ್ರೆ ಅವಳಿಗೆ ಏನ್ ಬೇಕೋ ಅದು ಸಿಗ್ತಾ ಇದೆ. ಮತ್ತೀಗ ಎಷ್ಟು ಇದು ಪಂಚಮಕಾರಗಳಲ್ಲಿ ಬರ್ತದೆ. ಇದು ಮುದ್ರಾ, ಮೈಥುನ, ಮಾಂಸ, ಮಧು, ಮತ್ಸ್ಯ ಅಂತ ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಮೈಥುನ. ಅದೇನು ಉದ್ದೇಶಕ್ಕಾಗಿ ಮದುವೆ ಮಾಡ್ಕೊಂಡ್ರು ಅದೇ ಈಡೇರ್ಲಿಲ್ಲಲ್ಲ ಅವಳದು. ಹಾಗಾಗಿ ಸರಸ ವಿರಸ ಆಗೋದು. ರಾಧಾಕೃಷ್ಣ ಮಾಡಿದ್ದು ಅದಲ್ಲ. ಒಂದು ಯಾವುದೋ ಬಹಳ ಉನ್ನತವಾದ ಧ್ಯೇಯವನ್ನು ತಲುಪಬೇಕು, ಸಮಾಧಿ ಸ್ಥಿತಿಯನ್ನು, ನಿರ್ವಿಕಲ್ಪವನ್ನು ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು, ಅದು ದೈಹಿಕವಾಗಿ ಅದೊಂದು ಆಕ್ಟ್ ಅಷ್ಟೇನದು. ಈಗ ಯಂಗ್ಸ್ಟರ್ಸ್ಗೆ ಈಗ ಪಾಡ್ಕಾಸ್ಟ್ ನೋಡ್ತಿರ್ತಾರೆ, ಈಗ ಸಮಾಧಿ ಸ್ಥಿತಿ ಇದೆಲ್ಲ ತುಂಬಾ ಹೆವಿ ವರ್ಡ್ಸ್ ಅಂತ ಅನ್ಸೋದಾದ್ರೆ, ಈಗ ಏನು ಸಮಾಧಿ ಸ್ಥಿತಿ ಅಂದ್ರೆ ಅದೊಂದು ಸುಖ, ಅದು ಕಲ್ಪನೆ ಇಲ್ಲ, ನಿರ್ವಿಕಲ್ಪ ಅಂದ್ರೆ ನಿಮ್ಮ ತಲೆಯಲ್ಲಿ ಯಾವುದೇ ತರದ ಥಾಟ್ಸ್ ಇಲ್ಲ. ಗಂಟೆಗಟ್ಟಲೆ ನೀನು ಆ ಸ್ಥಿತಿಯಲ್ಲಿ ಇರ್ಬೋದು. ನಿರ್ವಾಣಿಕ್ ಸ್ಟೇಟ್ ಅಂತಾರೆ. ಯಾವಾಗ ಇದು ಸಿದ್ಧಿ ಆಗ್ತದೋ ಓವರ್ ಆಫ್ ದಿ ಪೀರಿಯಡ್ ಇದನ್ನು ಸಿದ್ಧಿ ಮಾಡ್ಕೊಳ್ತೀಯೋ ಅದು ಸೀಡ್ಲೆಸ್ ಕಡಲೆಕಾಯಿ ಆಗ್ತದೆ. ಬಂಜೆ ಮನ ಅಂತ ಹೇಳ್ತೀವಿ. ಬಂಜೆ ಕನ್ಸೀವ್ ಆಗ್ತಾಳ? ಕನ್ಸೀವ್ ಆಗ್ಬೇಕಾದ್ರೆ ಸಂಕಲ್ಪ ಇರಬೇಕು. ಇಲ್ಲಿ ಸಂಕಲ್ಪ ನೀನು ಸಾಯಿಸಿದೀಯ ಸಮಾಧಿಯಲ್ಲಿ, ಅಂತಹ ಮನಸ್ಸಿಗೆ ಮರುಜನ್ಮ ಇಲ್ಲ ಅಂತ. ಅದೇ ಮೋಕ್ಷ ಅಂದ್ರೆ. ಯಾಕೆ ಮತ್ತೆ ಮತ್ತೆ ಹುಡ್ತೀವಿ ಅಂದ್ರೆ ಇನ್ನೂ ಆಸೆಗಳು ಹಂಗೆ ಇವೆ. ನೀವು ಯಾವ ಒಂದು ಫಾರ್ ಎಕ್ಸಾಂಪಲ್ ಯಾವ ಜನ್ಮದಲ್ಲಾದ್ರೆ ಯಾವುದೇ ತರದ ಆಸೆಗಳು, ಕಾಮನೆಗಳು ಎಲ್ಲ ಮುಗಿಸ್ಕೊಂಡು ನೀವು ಖಾಲಿ ಇಟ್ಕೊಂಡಾಗ ಮತ್ತೆ ಇನ್ನೊಂದು ವೈರಾಗ್ಯದ ಮನ ಆಗ್ತದೆ ಅದು. ಅರ್ಥ ಆಗ್ತಾ ಇದೆಯಾ? ಅದೊಂಥರ ಈಗ ಹೆಣ್ಣೆ ಅವಳು ಬಂಜೆ ಅಂತ ಯಾಕೆ ಹೇಳ್ತೀವಿ? ಕನ್ಸೀವ್ ಆಗೋದಿಲ್ಲ. ಆದರೆ ಅವಳು ಸುಖ ವಂಚಿತಳೆ ಇಲ್ಲ, ಅವಳು ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅವಳು ಇನ್ನೊಂದು ಸೃಷ್ಟಿಗೆ ಕಾರಣೀಭೂತಳ ಆಗಲ್ಲ. ಅಂತಹ ಮನಸ್ಸಿದು. ಅಂತ ಬಂಜೆ ಮನಸ್ಸು ಮಾಡೋದಕ್ಕೆ ಇದೊಂದು ವೇ. ತಾಂತ್ರಿಕ ಸೆಕ್ಸ್ ಮನಸ್ಸನ್ನು ಬಂಜೆ ಮಾಡೋದು. ಸಮಾಧಿಯಲ್ಲಿ ಇಟ್ಟು ಅದನ್ನ ಸುಟ್ಟು ಹಾಕೋದು. ಯಾವುದೇ ಸೀಡನ್ನ ಬಾಂಡ್ಲಿಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಅದು ಭೂಮಿಗೆ ಹಾಕಿದ್ರೆ ಬೆಳೆಯಲ್ಲ. ಬಟ್ ಇದು ಆಕ್ಟ್ ಕೂಡ ಈಗ ತಾಂತ್ರಿಕ್ ಸೆಕ್ಸ್, ಇಟ್ ಲುಕ್ಸ್ ವಿಯರ್ಡ್ ಅಲ್ಲ ಇದು ಕೇಳಕ್ಕೂ ಅಥವಾ ಮಾತಾಡಕ್ಕೂ ಈಗ ಐ ಆಮ್ ಶೋರ್ ಕೆಲವು ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥ ಕೆಲವು ಕೆಲವ್ರಿಗೆ ಇದೆಲ್ಲ ಒಂದ್ ಸ್ವಲ್ಪ ಮುಜುಗರ ತರಬಹುದು. ಬಿಕಾಸ್ ತಾಂತ್ರಿಕ್ ಸೆಕ್ಸ್ ಅಂದ್ರೇನೆ ಈಗ ಒಂದು ಗಂಡು ಹೆಣ್ಣನು ಮಿಲನ. ಅದು ಅಲ್ಲಪ್ಪ, ಮುಜುಗರ ಏನು? ದೇವಸ್ಥಾನದ ಮೇಲೆ ಹಾಕಿರೋದೇನು ಹೊರಗಡೆ ಎಲ್ಲಾನು. ಬೇಲೂರು ಹಳೆ ಮಠದಲ್ಲಿ ನಮ್ಮವ್ರು ಅಷ್ಟು ಅಜ್ಞಾನಿಗಳಾಗಿದ್ರೆ ದೇವಸ್ಥಾನದ ಮೇಲೆ ಸೆಕ್ಸ್ ಸ್ಕಲ್ಪ್ಚರ್ಸ್ ಕೆತ್ತೋದಕ್ಕೆ ಅಲ್ಲಿ ನಾವು ಪೂಜಾ ಸ್ಥಳ ಅಂತಲ್ಲ ಹೋಗೋದು. ಪೂಜಾ ಸ್ಥಳ ಅಂತ ಹೋಗುತ್ತಾನೆ, ಪವಿತ್ರ ಸ್ಥಳ, ದೇವರಿರೋ ಸ್ಥಳ. ಯಾಕೆ? ಹೊರಗಡೆ ಎಲ್ಲ ಕಾಮಶಿಲ್ಪಗಳು. ಕಾಮ ಮತ್ತು ಪ್ರೇಮ ಒಂದೇ ನಾಣ್ಯದ ಎರಡು ಮುಖ. ಹೊರಗಡೆ ಕಾಮ, ಒಳಗಡೆ ಪ್ರೇಮ. ದೇವಸ್ಥಾನದ ಒಳಗಡೆ ಕಾಮಚಿತ್ರ ಎಲ್ಲಿ ಇಲ್ಲ ಅಲ್ವಾ? ಯಾವುದೇ ಮನಸ್ಸಿನಲ್ಲಿ ಎರಡು ಡಿವಿಷನ್ ಇದೆ. ಒಂದು ಕಾಮ ಸ್ವರೂಪದ್ದು, ಇನ್ನೊಂದು ಪ್ರೇಮ ಸ್ವರೂಪದ್ದು. ಒಳಗಡೆ ಇರೋ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ, ಹೊರಗಡೆ ಇರ್ತಕ್ಕಂಥ ನಗ್ನ ಶಿಲ್ಪಗಳಿಗೆ ಪೂಜೆ ಮಾಡ್ತಾರ. ಆದ್ರೆ ರಾಧಾಕೃಷ್ಣ ಅದನ್ನ ದಾಟಿ ಪ್ರೇಮ ಅನ್ನುವ ಒಂದು ಡಿವಿಷನ್ಗೆ ಹೋದ್ರು. ಅದನ್ನೇ ಹೈಯರ್ ಕಾನ್ಶಿಯಸ್ನೆಸ್,
ಪ್ರೇಮ ಪ್ರಜ್ಞೆ, ಇನ್ನೆಲ್ಲ ಕಾಮ ಪ್ರಜ್ಞೆಯಲ್ಲೇ ಬದುಕಿ ಸತ್ತೋಗೋರು ಬವಿಗಳು, ಅವರಿಗೆ ಪೂಜೆ ಇಲ್ಲ. ಇವರಿಬ್ರು ಆ ಪ್ರೇಮ ಪ್ರಜ್ಞೆಗೆ ಟ್ರಾನ್ಸ್ಫರ್ ಆದ್ರು ಬೈ ಯೂಸಿಂಗ್ ದಿಸ್ ಟೋ. ಹಾಗಿದ್ರೆ ಗುರುಜಿ, ಈಗ ಒಂದು ನೇರ ಪ್ರಶ್ನೆ ಕೇಳ್ತೀನಿ. ಈಗ ಮದ್ವೆ ಆಗಿರತಕ್ಕಂತ ಒಂದು ಹುಡುಗ ಹುಡುಗಿ, ಅಂದ್ರೆ ಒಂದು ಗಂಡ ಹೆಂಡತಿ, ಬಹುಶಃ ಅವರಿಬ್ಬರಲ್ಲಿ ಒಂದು ಹೊಂದಾಣಿಕೆ ಇಲ್ಲದೆ ಇದ್ದಂತ ಟೈಮಲ್ಲಿ ಆತನೋ ಅಥವಾ ಆಕೆನೋ ಬೇರೆ ಪರ ಪುರುಷರ ಜೊತೆ, ಪರ ಪುರುಷನೋ ಪರ ಸ್ತ್ರೀ ನೋಡಿ, ಜೊತೆ, ಇಲ್ಲಿ ಪರ ಪುರುಷರು ಅನ್ನೋದೇ ರಾಂಗ್ ಆಗ್ತದೆ. ಓಕೆ ಅವಾಗ ಅದು ಸೆಕ್ಸ್ ಬಿಸ್ನೆಸ್ ಆಯ್ತು. ಓಕೆ, ಅವ್ರ ಆತ್ಮಸಂಗ, ನೀನು ಅಷ್ಟು ಜನ ಜೊತೆ ಹೋಗ್ತೀಯ ಅಂತಂದ್ರೆ ನೀನು ಕಾಮಸುಖಕ್ಕಾಗಿ ಹೋಗ್ತಾ ಇದೀಯ. ಓಕೆ ಓಕೆ, ಇಲ್ಲಿ ಒಬ್ಬರೇ ಪಾರ್ಟ್ನರ್ ಅಂತಂದ್ರೆ ಒಬ್ಬನೇ, ಅವ್ರ ಗಂಡ ಹೆಂಡತಿನೂ ಆಗಿರ್ಬೋದು, ಆಗ್ದೇನೂ ಇರ್ಬೋದು, ಅವರು ಪ್ರೇಮ ಸಂಗಾತಿಗಳು ಆಗಿರ್ಬೋದು, ಸೆಕ್ಸ್ ಪಾರ್ಟ್ನರ್ಸ್ ಅಲ್ಲ ಅವರು. ಓಶೋ ಇದನ್ನೇ ಓಪನ್ ಆಗಿ ಹೇಳಿರೋದು, ಸೆಲೆಕ್ಟ್ ಹೋಮ್ ಎವರ್ ಯು ವಾಂಟ್ ಟು ಪ್ರಾಕ್ಟೀಸ್ ವಿತ್ ದಿಸ್. ಓಶೋ ನೇರವಾಗಿ ನಿಮ್ಗೆ ಯಾರು ಬೇಕೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಅವ್ರ ಜೊತೆ ಈ ತಂತ್ರವನ್ನು ಪ್ರಾಕ್ಟೀಸ್ ಮಾಡಿ ಅಂತಾನೆ ಹೇಳಿರೋದು. ಅದಕ್ಕೆ ಓಶೋ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ HIV ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು. ಯೋನಿ ವರ್ಷಿಪರ್ಸ್, ನಾನು ಲಾಸ್ಟ್ ಪಾಡ್ಕಾಸ್ಟಲ್ಲಿ ಹೇಳಿದ್ದೇನೆ, ಅವರು ಇದನ್ನೇ ಮಾಡೋದು. ಒಂದು ಹೆಂಡತಿ ಸಮಸ್ಯೆ ಇದ್ರೆ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು ಇವರು. ಯಾವುದು ಇದು VBT. ಹೆಂಡತಿಯ ಸಹಕಾರ ಇಲ್ಲ, ಬಟ್ ನಾನು ಸಮಾಧಿ ಅನುಭವ ಆಗಬೇಕು ಅಂದಾಗ ನಿನ್ಗೊಂದು ಸಂಗಾತಿ ಬೇಕು. ಸೆಲೆಕ್ಟ್ ಎನಿ ಒನ್ who has the same mentality or the same intention to attain ಸಮಾಧಿ. ನಂಗೆ ಸಮಾಧಿಗೆ ಮಧ್ಯೆ ಬೇಕಾಗಿಲ್ಲ, ಸೆಕ್ಸ್ ಬೇಕು ಅಂದವ್ರಿಗೆ ಇದು ಅನರ್ಹರು. ರಾಧೆಗೆ ಸೆಕ್ಸ್ ಬೇಕಾಗಿರಲಿಲ್ಲ, ಸಮಾಧಿ ಬೇಕಾಗಿತ್ತು. ಓಕೆ ಗುರುಜಿ, ಈಗ ಮದುವೆ ಆಗಿರ್ತಕ್ಕಂಥ ಒಂದು ಗಂಡು ಹೆಣ್ಣು ಅವರು ಆತ್ಮ ಸಂಗಾತಿಗಳು ಅಲ್ಲ, ಆದ್ರೆ ಅಲ್ಲ, ಒಂದ್ ಪ್ರಶ್ನೆ ಮುಂದುವರಿಸ್ಬಿಡ್ತೀನಿ. ಆದ್ರೆ ಸಮಾಜದ ದೃಷ್ಟಿಲಿ ಮನೆಯವ್ರಿಗೋಸ್ಕರ, ಸಮಾಜಕ್ಕೋಸ್ಕರ ಅವರು ಗಂಡ ಹೆಂಡತಿ ಸಂಸಾರ ನಡೆಸ್ತಿದ್ದಾರೆ. ಅವರಿಬ್ಬರ ನಡುವೆ ಕೂಡ ಹೆಸರಿಗೋಸ್ಕರ ದೈಹಿಕ ಸುಖ ಪಡೀತಾರೆ. ಆ ತರದೊಂದು ಸಂಬಂಧ ನಡ್ಕೊಂಡು ಹೋಗ್ತಿದೆ. ಒಂದಿನ ಆ ಗಂಡಂಗೋ ಹೆಂಡತಿಗೋ ಅವರ ಆತ್ಮ ಸಂಗಾತಿನ ಕಂಡುಕೊಂಡ್ರು, ಸೋಲ್ಮೇಟ್ಸ್ ನ. ಅವರು ಈಗ ಫಾರ್ ಎಕ್ಸಾಂಪಲ್ ಅದು ಹೇಗಾದ್ರೂ ಆಗಿರ್ಬೋದು, ಈಗ ನೀವೇ ನಿಮ್ ಕ್ಲಾಸಲ್ಲಿ ಹೇಳ್ಕೊಟ್ರು ಪ್ರಾಕ್ಟೀಸ್ ಮುಖಾಂತರ ಆಗಿರ್ಬೋದು, ಅಥವಾ ಹೊರಗಡೆ ಎಲ್ಲೋ ಕೆಲವ್ರಿಗೆ ಅವ್ರಿಗೆ ಇಂಟ್ಯೂಷನ್ ಅಲ್ಲಿ ಇಲ್ಲ ನಂಗೆ ಅನ್ಸತಿ ಇವ್ರು ನನ್ನ ಪಾರ್ಟ್ನರ್ ಅಂತಾನೆ ಅನಿಸ್ತು. ಈಗ ಮದ್ವೆ ಆಗಿರ್ತಕ್ಕಂಥವ್ರು ಮನೇಲಿದ್ದು ಅವರ ಆತ್ಮ ಸಂಗಾತಿ ಜೊತೆ ಇದನ್ನ ಪ್ರಾಕ್ಟೀಸ್ ಮಾಡೋದು ತಪ್ಪು. ಅಫಿಷಿಯಲಿ ಅವರು ಡಿವೋರ್ಸ್ ತಗೋಬೇಕು. ಆತ್ಮಸಂಗಾತಿ ಅಲ್ಲ, ನಾನು ಮದುವೆ ಮಾಡ್ಕೊಂಡು ಒಂದಿತ್ತ ಹೆಂಗ್ ಗೊತ್ತಾಗತ್ತೆ? ಅತೃಪ್ತಿಯಲ್ಲಿ ಗೊತ್ತಾಗತ್ತೆ, ಹೌದಲ್ವಾ? ನೀನು ತೃಪ್ತಳಾಗಿದ್ರೆ ಅಥವಾ ತೃಪ್ತನಾಗಿದ್ರೆ ಸೆಕೆಂಡ್ ಥಾಟೇ ಬರೋದಿಲ್ವಲ್ಲ ನಿನ್ಗೆ. ಡಿವೋರ್ಸ್ ಬರೋದು ಯಾವಾಗ? ಹೆಣ್ಣು ಗಂಡಿನ ಮಧ್ಯೆ 65% ಡಿವೋರ್ಸ್ ಯಾಕೆ ಆಗ್ತಾ ಇದೆ ಇಲ್ಲಿ? ಬರೀ ಹಣಕ್ಕೆ ಆಗ್ತಾ ಇದೆಯಾ? ಇಲ್ವಲ್ಲ, ಹಣಕ್ಕೆ ಕೆಲವು ಆಗ್ಬೋದು, ಆದ್ರೆ ಸುಖ ವಂಚಿತರು ಇರಲ್ಲ ಅಲ್ಲ. ಈಗ ಹಾಗಿದ್ರೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಹೆಂಡತಿರಿತ್ಕೊಂಡು ತನ್ನ ಪ್ರೇಯಸಿ ರಾಧೆ ಜೊತೆ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ? ಹೆಂಡತಿನ 8 ಜನ ಕೇಳ್ತಾನೆ, ಪರಿಪರಿಯಾಗಿ ಕೇಳ್ತಾನೆ, ಓಕೆ, ಗಲ್ಲ ಹಿಡ್ಕೊಂಡು ಕೇಳ್ತಾನೆ. ಸತ್ಯಭಾಮನ್ ಫಸ್ಟ್ ಕೇಳೋದು, ಯಾಕೆಂದ್ರೆ ಶಿ ವಾಸ್ ಅ ವೆರಿ ಬ್ಯೂಟಿಫುಲ್ ವುಮೆನ್. ನೋಡು, ನಮ್ಮ ಮಕ್ಕಳಾಗಿದೆ, ಎಲ್ರಿಗೂ ಗೊತ್ತಾಗಿದೆ. ರುಕ್ಮಣಿಗೆ ಒಂದು ಹೆಣ್ಮಗು, 80 ಮಕ್ಕಳಿದ್ದಾರೆ. ಒಪ್ತೀಯ ಇದಕ್ಕೆ ಅಂತ? ಒಪ್ಪಲ್ಲ ಅವಳು. ಒಪ್ಪದೇ ಇದ್ದಿದ್ದರಿಂದ ಲಾಸ್ ಯಾರಿಗಾಯ್ತು ಅಂದ್ರೆ ಅವ್ರು 8 ಜನಕ್ಕಾಯ್ತು. ನಾನು ಹೇಳ್ತಾ ಇದ್ದೀನಿ, ಒಪ್ಪಿದ್ದಿದ್ರೆ ಯಾರಾದ್ರೂ ಒಬ್ರು, ಅವರಿಗೆ ನಾವು ಪೂಜೆ ಮಾಡ್ತಿದ್ವಲ್ಲ, ಎಷ್ಟು ಅದೃಷ್ಟ ಅದು. ಕೃಷ್ಣನ ಸಮಕ್ಕೆ ರಾಧೆ ನೋಡ್ತಾ ಇದೀವಿ ನಾವು ಇವತ್ತು, ಹೌದಾ? ಯಾರು ಹೆಚ್ಚು ಯಾರು ಕಮ್ಮಿ ಇಲ್ವೇ ಇಲ್ಲ ಪೂಜೆಯಲ್ಲಿ, ಈಕ್ವಲ್ ರೆಸ್ಪೆಕ್ಟ್ ಕೊಡ್ತೀವಲ್ಲಪ್ಪ. ಅಲ್ಲ, ನಿಮಗೆ ಅದು ರೆಫರೆನ್ಸೇ ಹೆಂಗೆ? ರಾಧಾ ಕೃಷ್ಣ ಅಂತ ತಗೊಂಡ ತಕ್ಷಣ 8 ಜನ ಹೆಂಡತಿರಲ್ಲಿ ಫಸ್ಟ್ ಬರೋದೇ ನಮಗೆ ರಾಧೆ ಅಲ್ವೇ? ಆಕೆ ಹೆಂಡತಿನೂ ಅಲ್ಲ, ಮದ್ವೆನೂ ಆಗಿಲ್ಲ. ಇನ್ ಎಂತ ಅದ್ಭುತ ಶಕ್ತಿ ಇತ್ತು ಅವ್ರ ಪ್ರೀತಿಲಿ. ಸೊ ಸೋಲ್ಮೇಟ್ ಅಂದ್ರೆ ಹೇಗಿರ್ತಾರೆ, ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಅಟೈನು ಮಾಡಿದ್ರು ಅವರು. ಇವಳಿಗೆ ಭಯ ಶುರುವಾಯ್ತು ರಾಧೆಗೆ. ನನ್ನಿಂದ ಅಂದ್ರೆ ನಾವು ಮಿಲನ್ ಆಗ್ತಾ ಇದ್ವಿ, ದ್ವಾರಕೆಯಲ್ಲಿ ಬಂದು ಕದ್ದು ಮುಚ್ಚಿ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಒಂದು ಪರಮಾರ್ಥ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ವಿ. ಒಂದೊಮ್ಮೆ ಅವ್ರು 8 ಜನ ಹೆಂಡ್ತಿರ್ ಗೊತ್ತಾದ್ರೆ ನಮ್ಮ ಸಂಬಂಧ, ನನ್ಗೇನು ಹೊಡಿಲಿ ಬಡಿಲಿ, ನಾನು ಓಕೆ, ಐ ಆಮ್ ಓಕೆ, ನನ್ನ ಜೀವನೇ ಕೊಡ್ತೀನಿ ನನ್ನ ಕೃಷ್ಣನ್ಗೆ, ಅವನೇ ನನ್ನ ಸರ್ವಸ್ವ, ಅವನೇ ನನ್ನ ಜೀವ. ಆದ್ರೆ ಅವನ ಮೇಲೆ ಕಳಂಕ ಬಂದ್ರೆ ಅನ್ನೋ ಕಾರಣಕ್ಕಾಗಿ ಅವಾಗ ಬಿಟ್ಟು ಹೋಗ್ತಾಳೆ ದ್ವಾರಕೆ. ಈ ಔನ್ನತ್ಯ ಸೇರಿದ ಮೇಲೆ ಅವಳು ಬಿಟ್ಟು ಹೋಗ್ತಾಳೆ. ಬಿಟ್ಟು ಹೋದ್ಮೇಲೆ ಕೃಷ್ಣನ್ಗೆ ಇರಕ್ಕಾಗಲ್ಲ ದ್ವಾರಕೆಯಲ್ಲಿ, ರಾಧೆ ಬಿಟ್ಟು ಹೋದ್ಮೇಲೆ. ಅವನಿಗೇನು ಆಬ್ಸೆನ್ಸ್ ಕಾಣ್ತಾ ಇರ್ತದೆ. ಹುಡುಕೊಂಡು ಹೋಗ್ತಾನೆ, ನಡ್ಕೊಂಡು ಬೃಂದಾವನಕ್ಕೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಕಾಡಲ್ಲಿ ಇರ್ತಾಳೆ ಅವಳು. ಅಲ್ಲಿ
ಅಷ್ಟೊತ್ತಿಗೆ ಸಿಕ್ಕಾಗ್ಬಿಟ್ಟಿರ್ತಾಳೆ, ಅಂದರೆ ವಯಸ್ಸು ಆಗಿಬಿಡ್ತದೆ, ಸುಸ್ತಾಗ್ಬಿಟ್ಟಿರ್ತಾಳೆ, ನಡೆದು 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 ಊಟ ಇಲ್ಲ, ಶರೀರ ಶಿಥಿಲವಾಗಿರ್ತದೆ, ಸುಸ್ತಾಗಿ ಬಿದ್ದೋಗಿರ್ತಾಳೆ. ಅಲ್ಲಿ ಹೋಗಿ ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾನೆ, ತಲೆ ತೊಡೆ ಮೇಲೆ ಇಡ್ತಾಳೆ ಅವಳು. ಇಟ್ಟು ಕೊನೆಯದಾಗಿ ಕೊಳಲು ನುಡಿಸ್ತಾನೆ. ಅಲ್ಲಿ ಆ ಕೊಳಲಿನ ನಿನಾದವನ್ನು ಆಲಿಸ ಪರಮ ಸಮಾಧಿಗೆ ಹೋಗ್ತಾಳೆ ಅವಳು. ಆವಾಗ ಕೃಷ್ಣ ಹೇಳ್ತಾನೆ, ಶಪಥ ಮಾಡ್ತಾನೆ, ನಿನ್ನಾಣೆಯು ಇನ್ಯಾವತ್ತೂ ನಾನು ಈ ಕೊಳಲು ಬಾರಿಸೋದಿಲ್ಲ ಅಂತ ಕೊಳಲು ಅಲ್ಲೇ ಬಿಟ್ಟು ಬರ್ತಾನೆ. ಕೊಳಲು ಶುರುವಾಗಿದ್ದು ಇವಳಿಂದ, ಕೊಳಲು ಅಂತ್ಯವಾಗಿದ್ದು ಇವಳಿಂದ. ಹಾಗಾಗಿ ಅದೊಂದು ಪ್ರೇಮ ಗಾದೆ, ಇಟ್ಸ್ ನಾಟ್ ಎ ಲವ್ ಸ್ಟೋರಿ. ಈ ಲವ್ ಅನ್ನೋದು ಭಾಳ ಚಿಕ್ಕ ಪದ ನನ್ನ ಪ್ರದು, ಯಾಕಂದರೆ ಇಂಗ್ಲೀಷಲ್ಲಿ ಇಲ್ಲ, ಸರಿಯಾದ ಪದ ಇಲ್ಲ. ನಿಷ್ಕಾಮ ಪ್ರೇಮ ನಿಜವಾದ ಧರ್ಮ ಅಂತ. ಈ ಕಾಮದಲ್ಲಿ ಡಿಮ್ಯಾಂಡ್ ಇದೆ ನೋಡಿ, ಮುನಿಸ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು, ಏನಾದ್ರು ಕೊಡಿಸದೇ ಇದ್ರೆ ಹತ್ರನೂ ಸೇರಿಸ್ಕೊಳ್ಳೋದಿಲ್ಲ. ಅಂದರೆ ಏನು ಇವು ಡಿಮ್ಯಾಂಡು, ನೀವು ಸೀರೆ ತಂದುಕೊಳ್ಳಿಲ್ಲ, ಒಡವೆ ಕೊಡಿಸ್ಲಿಲ್ಲ, ನೆಕ್ಲೆಸ್ ಕೊಡಿಸಿ ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನೀನು ಕಂಡೀಷ್ನಲ್ ಲವ್ ಅಂತ ಆಯ್ತು. ನೆಕ್ಲೆಸ್ ಕೊಟ್ಟಿದ್ದ ದಿವಸ ಬರ್ತೀನಿ ನಾನು ನಿನ್ನ ಹತ್ರ, ಅಲ್ವೇ? ಸೊ ರಾಧೆ ಕೃಷ್ಣೆಯರ ಮಧ್ಯದಲ್ಲಿ ಯಾವುದೇ ಕಂಡೀಷನ್ಸ್ ಇರಲಿಲ್ಲ, ಅನ್ಕಂಡೀಷನಲ್ ಲವ್, ಆವಾದಿತ ನಿಷ್ಕಾಮ ಪ್ರೇಮ. ನಿನ್ನಿಂದ ಯಾವುದೇ ಅಪೇಕ್ಷೆ ಇಲ್ಲ. ಆದರೆ ಮದುವೆಯಲ್ಲಿ ಸುಖಾಪೇಕ್ಷೆ ಇದೆ, ಫಲಾಪೇಕ್ಷೆ ಇದೆ, ಧನಾಪೇಕ್ಷೆ ಇದೆ. ನೀನಷ್ಟು ಪ್ರೀತಿಸಿದ್ದಲ್ಲ ಗಂಡನ್ನ, ಡಿವೋರ್ಸ್ ಹೋಗ್ಕೊಂಡು 50 ಲಕ್ಷಕ್ಕೆ ಯಾಕೆ ಡಿಮ್ಯಾಂಡ್ ಇಟ್ಟೆ? ಮೈ ಕ್ವಶನ್. ಪ್ರೀತಿ ಅನ್ನೋದು ವ್ಯವಹಾರ ಆಯ್ತಾ? ಸೊ ಇಂತಹ ಯಾವುದೇ ರೂಪದ ಟ್ರಾನ್ಸಾಕ್ಷನ್ ಇರಲಿಲ್ಲ. ಆದ್ದರಿಂದ ಅವಳಿಗೆ ಕೃಷ್ಣನ ಪಕ್ಕದಲ್ಲಿ ಕೂರಿಸಿ ಪೂಜೆ ಮಾಡುವಷ್ಟು ರೆಸ್ಪೆಕ್ಟ್ ಬಂದ್ಬಿಡ್ತು. ಈಗ ಕೃಷ್ಣನಿಗೆ ತನ್ನ ಬಾಲ್ಯ ಅಂದ್ರೆ ಯೌವನ ದಿನಗಳಲ್ಲೇ ರಾಧೆ ಪರಿಚಯ ಆಗಿತ್ತು. ತನ್ನ ಸೋಲ್ಮೇಟ್ ನ ಆಗ್ಲೇ ಕಂಡ್ಕೊಂಡಿದ್ದ. ಇದು ಗೊತ್ತಿದ್ದು ಮತ್ತೆ ಏನಕ್ಕೆ ಮದುವೆ ಆಗಿದ್ದು? ಒಂದು ಏನಾಯ್ತು ಅಲ್ಲಿ ಅಂತಂದ್ರೆ, ಮದುವೆ ವಯಸ್ಸಿಗೆ ಬರೋಷ್ಟೊತ್ತಿಗೆ ಇವನು ಶಿಫ್ಟ್ ಆಗ್ಬಿಟ್ಟಿದ್ದ. ಎಲ್ಲಿಗೆ? ದ್ವಾರಕೆಗೆ ಬಂದ್ಮೇಲೆ ಮದುವೆ ಆಗಿದ್ದು. ಇಲ್ಲಿದ್ಕೊಂಡು ಮದುವೆ ಆಗ್ಲಿಲ್ಲ. ಇಲ್ಲಿದ್ಕೊಂಡು ಆಗೋಗಿದ್ದಿದ್ರೆ ಇವಳನ್ನೇ ಮಾಡ್ಕೊಳ್ತಿದ್ದ. ಅರ್ಥ ಆಗ್ತಾ ಇದೆಯಾ? ಅವಳು ಕೂಡ ರಾಜವಂಶದವಳ, ಯದುವಂಶದವಳೆ ಮುಖ್ಯವಾಗಿ. ಹಾಗಾಗಿ ಈ ರಾಧಾಕೃಷ್ಣರ ಪ್ರೇಮಗಾದೆ ಇದೆಯಲ್ಲ, ಅದು ಚರಿತ್ರೆ ಅಲ್ಲ, ಯುಗ ಅಲ್ಲ, ಯಾವ ಸರ್ವಕಾಲಕ್ಕೂ ಸರ್ವಶ್ರೇಷ್ಠವಾದ ಒಂದು ಏನು ಅತ್ಯುತ್ಕೃಷ್ಟವಾದಂತಹ ಒಂದು ಪ್ರೇಮ ಸಂಕೇತ. ಅದು ಯಾರೋ ತಾಜ್ ಮಹಲ್ ಕಟ್ಟಿದ್ದಂತೆ, ಪ್ರೇಮದ ಕುರುಹಂತೆ, ಅದಕ್ಕೂ ಮೀರಿದ್ದು ಅಂತ ನಾ ಹೇಳೋದು. ಹಾಗಾಗಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಅವರು ಏನೋ ಪ್ರಾಕ್ಟೀಸ್ ಮಾಡಿದ್ರು ಅಂತ, ಅದನ್ನು ನಾವಿಲ್ಲಿ ಕನ್ಸಿಡರೇ ಮಾಡೋಂಗಿಲ್ಲ. ಏಕೆಂದರೆ ಅಲ್ಲಿ ಅಪೇಕ್ಷೆ ಇರಲಿಲ್ಲ, ಹಾಗಾಗಿ ಅದು ಕಾಮ ಅಲ್ಲ ಅಂತ ನಾ ಹೇಳ್ತೇನೆ. ಎಲ್ಲೆಲ್ಲಿ ಅಪೇಕ್ಷೆ ಇದೆ, ಐ ಆಮ್ ಅನ್ಸ್ಯಾಟಿಸ್ಫೈಡ್ ಅಂತಿದೆ, ದಟ್ ಈಸ್ ಕಾಲ್ಡ್ ಸೆಕ್ಸ್. ಉದಾಹರಣೆಗೆ, ನೀನು ಪ್ರೇಮದಿಂದ ಮುಟ್ಟಬಹುದು, ಹೆಂಗಸರ್ ಮೈ ಮುಟ್ಟಬಹುದು, ಅದು ಕಾಮದಿಂದ ಮುಟ್ಟಿದಾಗ ಕೇಸ್ ಹಾಕ್ತಾರೆ. ಎರಡು ಸಾರಿ ಕೈ ಮುಟ್ಟದೆ, 2 ಸಾರಿ ಆಗಿ ಸ್ಪರ್ಶನೇ. ಅದು ಯಾವ ಸ್ಪರ್ಶ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ, ನಾನು ಮುಟ್ಟಿದ ಅಂತ. ಅಂಡ್ ಇನ್ನೊಂದ್ರೆ, ಹೆಣ್ಮಕ್ಳಲ್ಲಿ ಒಂದು ವಿಶೇಷವಾದಂತ ಶಕ್ತಿ ಇದೆ. ಯಾವುದೇ ಒಂದು ಹೆಣ್ಣಾಗ್ಲಿ ಗುರುಜಿ, ಆಕೆನ ಸುಮ್ಮನೆ ನೀವು ಮುಟ್ಟಿದ್ರೆ 1 ಸೆಕೆಂಡಲ್ಲಿ ಆಕೆ ಹೇಳ್ತಾಳೆ ಅವ್ರು ಮುಟ್ಟಿದ್ದು ಯಾವ ಒಂದು ಇಂಟೆನ್ಷನ್ ಇಂದ, ಯಾವ ಒಂದು ಉದ್ದೇಶದಿಂದ ಅಂತ. ಹೌದಲ್ವಾ? ನಾವು ಹೆಣ್ಣನ್ನೇ ಮುಟ್ಟಲ್ವಾ, ಮನೆಯಲ್ಲಿ ಅಮ್ಮನ್ನು ಮುಟ್ತೀವಿ, ಅಮ್ಮ ಬಾ ಎಂದು ಕೈ ಹಿಡಿದು ಹೇಳ್ತೀವಿ, ಅಕ್ಕನ ಹೇಳ್ತೀವಿ, ಅಕ್ಕ ಬಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಅವ್ರ್ಯಾಕೆ ಕೇಸ್ ಹಾಕ್ಲಿಲ್ಲ? ಅಲ್ಲಿ ಕಾಮ ಇರಲಿಲ್ಲ. ಯಾಕೆ ನಾನು ಮುಟ್ಟುಬಿಟ್ಟ ಅಂತ ಕೇಸ್ ಹಾಕ್ತಾರೆ? ಅಲ್ಲಿ ಕಾಮ ಇದೆ. ಇವಾಗ ವ್ಯತ್ಯಾಸ ಗೊತ್ತಾಯ್ತು, ದೃಷ್ಟಿಕೋನ ಅಷ್ಟೇ. ನೀನು ಹೆಣ್ಣನ್ನು ಯಾವ ದೃಷ್ಟಿಕೋನದಿಂದ ಮುಟ್ತೀಯ, ಅಲ್ಲಿ ಪ್ರೇಮ ಇದೆಯಾ ಕಾಮ ಇದೆಯಾ? ಕೆನ್ನೆಗಿಂಡಲ್ವಾ? ನಮ್ಗೆ ತುಂಬಾ ಖುಷಿ ಆದ್ರೆ ಕೆನ್ನೆಗಿಂಡಲ್ಲ, ತಲೆ ಸವರಲ್ವಾ, ಬೆಂತಟ್ಟಲ್ವಾ? ಸ್ಪರ್ಶನೇ ಇದು. ಅರ್ಥ ಆಗ್ತಾ ಇದೆಯಾ? ಸ್ಪರ್ಶ ಸುಖಕ್ಕಾಗಿ ತಾನೆ ಮದುವೆ ಆಗಿದ್ದು. ಇಲ್ಲದೆ ಸಂಸಾರಿಗೂ ಸನ್ಯಾಸಿಗೆ ಏನು ವ್ಯತ್ಯಾಸ? ಗುರುಜಿ, ಈಗ ನಾವು ರಾಧೇಕೃಷ್ಣ ಹೇಗೆ ಇವ್ರದೊಂದು ಕಥೆನ, ಅಂದ್ರೆ ಇವರೊಂದು ಅಮರ ಪ್ರೇಮ ಕಥೆ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡೋದಲ್ಲ, ಈಗ ಇಟ್ಸ್ ಅ ಡಿವೈನ್ ಲವ್ ಬಗ್ಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಡಿವೋರ್ಸ್ ಅಂತ ವಿಚಾರ ತಗೊಂಡಾಗ, ಈಗ ಇದೇ ತರ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಕಪಲ್ಸ್, ಪ್ರೀತಿ ಅಲ್ಲ ಅದು. ಅಗೇನ್ ಹೇಳ್ತಾ ಇದ್ದೀನಿ, ಅದು ಪ್ರೀತಿಯಾಗಿದ್ರೆ ಶಾಶ್ವತವಾಗಿರ್ತದೆ. ಅವನು ಕುಂಟನೋ ಕುರುಡನೋ, ಮದುವೆ ಆದ್ಮೇಲೆ ಕೈ ಹೋಯ್ತೋ ಕಾಲು ಹೋಯ್ತೋ ಹೆಳವನಾದ್ನೋ, ಆದ್ರೂ ನಿನ್ನ ಅವನ ಜೊತೆಲಿ ಇರ್ತೀಯ.
ದಾಟ್ ಈಸ್ ಕಾಲ್ಡ್ ಡಿವೈನ್ ಲವ್. ಅಲ್ಲ, ಇವಾಗ ನಾವೇನ್ ಪರ್ಸೆಂಟೇಜ್ ಮಾತಾಡಿದ್ವಿ ಅಷ್ಟ್ರ ಮಟ್ಟಿಗೆ ಯಾಕೆ ಡಿವೋರ್ಸ್ಗಳಾಗ್ತಿದೆ ಅಂದ್ರೆ ಒನ್ ಆಫ್ ದ ರೀಸನ್ ಕೂಡ ಫಿಸಿಕಲ್ ರಿಲೇಶನ್ಶಿಪ್ ಸರಿ ಇಲ್ಲ ಅದಕ್ಕೋಸ್ಕರಗೆ ಆಗ್ತಾ ಇದೀವಿ ನಾವು. ಅದಕ್ಕೋಸ್ಕರಗೆ ಕೇವಲ ಮಕ್ಕಳು ಮಾಡ್ಕೊಳ್ಳೋಕೆ, ಮನೇಲಿ ಅಡುಗೆ ಮಾಡೋದಕ್ಕೆ, ರಾತ್ರಿ ಸುಖ ಕೊಡೋದಕ್ಕೆ ಒಂದು ಹೆಣ್ಣು ಬೇಕು ನಮಗೆ, ಹಂಗಾಗ್ತಾ ಇದೀವಿ ಹೊರ್ತು ಅದಕ್ಕೆ ಮೀರಿದ ಒಂದು ಅನುಬಂಧ ನಮ್ಮಿಬ್ಬರ ಮಧ್ಯೆ ಇರಬೇಕು ಯಾವಾಗಲೂ ಅಂತ ಇಬ್ಬರು ಬಯಸಲಿಲ್ಲ. ಹಾಗಾಗಿ ಕಾಮಸುಖಕ್ಕೂ ಮೀರಿದಂತಹ ಒಂದು ಅನುಭವ ಇರಬೇಕು ಸಂಬಂಧ ಅಂತ. ಉದಾಹರಣೆಗೆ ಹೇಳ್ತೀನಪ್ಪ, ಗಂಡ ಮಿಲಿಟರಿಯಲ್ಲಿದ್ದಾನೆ, ಹೆಂಡತಿ ಮನೇಲಿದ್ದಾಳೆ, ದಿನ ಕಳಿಸ್ತಾರೆ ಅವರು 6 ತಿಂಗಳಿಗೆ ಒಂದ್ಸಾರಿ. ಎಷ್ಟು ಜನ ಅವರು ಚೆನ್ನಾಗೇ ಇದ್ದಾರೆ. ಗಂಡ ದುಬೈಲಿ ಇರ್ತಾನೆ, ಹೆಂಡತಿ ಇಂಡಿಯಾದಲ್ಲಿ ಇರ್ತಾಳೆ, ಬರೋಕ್ಕೆ ವರ್ಷಗಟ್ಟಲೆ ಆಗ್ತದೆ, ಚೆನ್ನಾಗೇ ಇರ್ತಾರೆ. ಇಲ್ಲಿ ನಿರೀಕ್ಷೆ ಇಲ್ಲ. ನನ್ನ ಧರ್ಮ, ಅವನ ಜೊತೆ ಬದುಕು ನನ್ನ ಧರ್ಮ, ನನ್ಗೇನ್ ಬೇಕೆಲ್ಲ ಕೊಟ್ಟಿದ್ದಾನೆ, ಅವನ್ ತ್ಯಾಗ ಮಾಡಿ ಹೋಗಿದ್ದಾನೆ, ಅವನ್ ತ್ಯಾಗ ಮಾಡಿ ಹೋದ್ಮೇಲೆ ನಾನು ತ್ಯಾಗ ಮಾಡ್ಬೇಕಲ್ಲ, ಇದಿರ್ತದೆ. ನಾನು ಎಲ್ಲರಲ್ಲಿ ಇರ್ತದೆ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನರಲ್ಲಿದೆ. 4 ದಿವಸ ಬರಲಿಲ್ಲ ಅಂತಂದ್ರೆ 5ನೇ ದಿವಸ ಇನ್ನೊಬ್ಬರು ನೋಡ್ಕೊಳ್ಳೋರ್ನ ಅದು ಪ್ರೇಮ ಅಂತ ಹೆಂಗೆ ಹೇಳ್ತೀಯ, ಲವ್ ಮ್ಯಾರೇಜ್ ಅಂತ ಹೆಂಗೆ ಹೇಳ್ತೀಯ? ನೀನು ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆದ್ರೆ ಅದು ಯಾಕೆ ನಿಮ್ಮಲ್ಲಿ ವಿರಸ ಬಂತು? ಅದು ಇಷ್ಟ ಅಲ್ಲ, ಅದು ಕಾಮ. ಅಮ್ಮ ಐ ಲವ್ ಯು ಅಂತ ಹೇಳಲ್ಲ ನಾವು, ಅಪ್ಪ ಐ ಲವ್ ಯು ಅಂತ ಹೇಳಲ್ಲ, ಟೀಚರ್ ಐ ಲವ್ ಯು ಅಂತ ಹೇಳಲ್ಲ, ಸಿಸ್ಟರ್ ಐ ಲವ್ ಯು ಅಂತ ಹೇಳಲ್ಲ. ಆದರೆ ಅನ್ಫಾರ್ಚುನೇಟ್ ಲವ್ ಅಂತಂದ್ರೆ ಹುಡುಗಿ ಲವ್ ಅಲ್ಲಿದ್ದಾರೆ. ನೀನು ಲವ್ ಅಲ್ಲಿ ಎಲ್ಲರ ಜೊತೆ ಇರು, ಅದು ಪ್ರೇಮ ಆಗ್ತದೆ. ಕೃಷ್ಣ ಮಾಡಿದ್ದು ಅದನ್ನೇ. ಕೃಷ್ಣ ಎಲ್ಲರನ್ನೂ ಪ್ರೀತಿಸಿ, ಅವನು ಎಲ್ಲರೂ ಪ್ರೀತಿಸಿದ್ರು. ನಾ ಹೇಳಿದ್ನಲ್ಲ, ಅವನ ಬಾಲ್ಯದಲ್ಲಿ ಅವನಂದ್ರೆ ಓಡೋಗ್ತಿದ್ರಲ್ಲ ಹುಡುಗಿರು. ಕರೆ ಕೊಟ್ರೆ ಇವತ್ತು ಪಾರ್ಟಿ ಇದೆ ಅಂತಂದ ಫಸ್ಟ್ ಸೆಲೆಬ್ರೇಷನ್, ಅದು ರಾತ್ರಿ ಪೂರ್ತಿ ಡ್ಯಾನ್ಸ್ ಮಾಡೋದು ಅಷ್ಟೇ, ಏನಿಲ್ಲ, ಅಪೇಕ್ಷೆ ಏನಿಲ್ಲ. ಕೃಷ್ಣನಿಗೂ ಯಾರಿಂದ ಅಪೇಕ್ಷೆ ಇರಲಿಲ್ಲ, ಇವ್ರಿಗೂ ಕೃಷ್ಣನಿಂದ ಏನು ಅಪೇಕ್ಷೆ ಇಲ್ಲ. ಅವ್ನು ನೋಡ್ತಿರ್ಬೇಕಷ್ಟೇ. ಅದೇ ನಿಜವಾದ ನೈಟ್ ಪಾರ್ಟಿ, ಜಗತ್ತಿನ ಫಸ್ಟ್ ನೈಟ್ ಪಾರ್ಟಿ. ಇವತ್ತು ನೈಟ್ ಲೈಫ್ ಅಂತಾರೆ, ನೈಟ್ ಪಾರ್ಟಿ ಅಲ್ಲ, ನೈಟ್ ಲೈಫ್. ಯಾವ ಕೆಲವು ದೇಶಗಳಿಗೆ ಹೋದ್ರೆ ನೈಟ್ ಲೈಫ್ ಹೆಂಗಿದೆ ಅಂತ ಹೇಳ್ತಾರೆ. ದಟ್ ವಾಸ್ ದಿ ಫಸ್ಟ್ ವರ್ಲ್ಡ್ಸ್ ಫಸ್ಟ್ ನೈಟ್ ಲೈಫ್. ಎಷ್ಟು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಈಗಲೂ ಕೂಡ ವೃಂದಾವನಲ್ಲಿ ಬಂದು ರಾಸಲೀಲಾ ಮಾಡ್ತಾರೆ ಅಂತ. ರಸಲೀಲಾ ಅಂತ ಅದು ನಿಜವಾದ್ದು. ರಸಲೀಲಾ ನಾವು ಅನ್ಫಾರ್ಚುನೇಟ್ಲಿ ರಾಸಲೀಲಾ ಅಂತ. ಈಗ ರಾಸಲೀಲೆ ಅಂತಂದ್ರೆ ನಮ್ಮ ಜನಕ್ಕೆ ಅರ್ಥ ಆಗೋದೇ ಬೇರೆ ಅಲ್ಲ. ಹೆಸರು ಈಗ ರಾಸಲೀಲೆ ಅಂತ ಅರ್ತಿದ್ದಂಗೆ ಫಸ್ಟ್ ತಲೆಗೆ ಬರೋದೇ ಏನೋ ಓಡೋದೇ ಸೆಕ್ಸ್ ಕ್ಯಾಂಡಲ್ ಹೌದಲ್ವಾ. ಸ್ವಾಮಿಗಳು ರಾಸಲೀಲೆ ಮಾಡಿದ್ರೆ ಒಂದು CD ಬರ್ತದೆ, ಪೆನ್ ಡ್ರೈವ್ಗಳು, CDಗಳು. ಮೊದಲು ಖಡ್ಗಕ್ಕಿಂತ ಹರಿತವಾದ್ದು ಲೇಖನಿ ಅಂತಿದ್ರು. ಈಗ ಲೇಖನಿ ಅಂದ್ರೆ ಪೆನ್ಗಿಂತ ಹರಿತವಾದ್ದು ಡೇಂಜರಸ್ಸು ಪೆನ್ ಡ್ರೈವ್. ಸೊ ಒಂದ್ ದಿವಸ ಅಲ್ಲ, ಮದುವೆ ಆದ್ಮೇಲೆ ಪ್ರತಿ ದಿವಸ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒಂದು ಕೋಣೆ ಸೇರ್ಕೊಂಡ್ಬಿಡ್ತಾನೆ. ಬೆಳಗ್ಗೆ 6 ಗಂಟೆವರೆಗೂ ಈಚೆ ಬರೋದಿಲ್ಲ. ಆ ಕೋಣೆ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ. ಬೀಗ ತಗೊಂಡು ಕೋಣೆ ಒಳಗಡೆ ಹೋಗ್ತಾನೆ, ಒಳಗಡೆ ಹೋಗಿ ಚಿಲ್ಕ ಹಾಕೊಳ್ತಾನೆ, ಬಂದ್ಮೇಲೆ ಮತ್ತೆ ಬೀಗ ಹಾಕ್ಬಿಡ್ತಾನೆ, ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ಒಳಗಡೆ ಏನ್ ನಡೀತದೆ 4 to 6 ಅನ್ನೋದು 8 ಜನ ಹೆಂಡತಿರ್ಗೂ ಗೊತ್ತಿಲ್ಲ, ಅರಮನೆ ಇರೋರ್ಗೂ ಯಾರಿಗೂ ಗೊತ್ತಿಲ್ಲ. ಒಂದ್ ದಿವಸ ಅವನ ಅದೃಷ್ಟ ತಲೆ ಕೆಟ್ಟಿತ್ತು, ಕೃಷ್ಣನ ಅದೃಷ್ಟ ಕೈ ಕೊಡ್ತು. ಈ ಹಳೆಯ ಕಾಲದ ಬಿರಡೆ ಇರ್ತದಲ್ಲ ಕಿಟಕಿಗೆ ಹಾಕೋದು, ಹೀಗೆ ಅದು ಲೂಸ್ ಆಗಿತ್ತು ಅಂತ ಕಾಣ್ತದೆ. ಕಳಿಸ್ಕೊಂಡು ಕಿಟಕಿ ಒಂದು ಸ್ವಲ್ಪ ತೆರ್ಕೊಂಡಿತ್ತು. ಅದೇ ಸಮಯಕ್ಕೆ ಸ್ನಾನ ಮಾಡಿ ತುರುಬು ಕಟ್ಕೊಂಡು ಆ ಕಾರಿಡಾರಲ್ಲಿ ಸತ್ಯಭಾಮೆ ಬರ್ತಾ ಇದ್ಲು. ಸತ್ಯಭಾಮೆಗೆ ಯಾವಾಗ್ಲೂ ಇವನ್ ಮೇಲೆ ಕಣ್ಣು, ಇವನ್ ಶ್ರೀಮಂತಿಕೆ, ಇವನ್ ಸೌಂದರ್ಯ, ದೇಹ ಸಿರಿ ಮೇಲೆ. ಕೃಷ್ಣ ಒಳಗಡೆ ಕುತ್ಕೊಂಡು ಪದ್ಮಾಸನದಲ್ಲಿ ಒಂದು ಪೆಟ್ಟಿಗೆಗೆ ಪೂಜೆ ಮಾಡ್ತಿರೋದು ಕಾಣಿಸ್ತಿ ಒಳಗೆ. ಅವಳು ಕುತೂಹಲ ಜಾಸ್ತಿ ಆಯ್ತು. ಏನಿರ್ಬೋದು ಪೆಟ್ಟಿಗೆ? ದೇವ್ರ ಪೂಜೆ ಮಾಡ್ತಾ ಇಲ್ಲ, ಪೆಟ್ಟಿಗೆ ಪೂಜೆ ಮಾಡ್ದ. ಅಂದ್ರೆ ಇವನ ಮೇಲೆ ಒಂದು ಕಳಂಕ ಇದೆಯಲ್ಲ, ಶಮಂತಕಮಣಿ ಕದ್ದ ಅಂತ ಇದರಲ್ಲಿ ಇಟ್ಟಿದ್ರೆ ಅದ್ ನನಗೆ ಸೇರ್ಬೇಕು. ಯಾಕಂದ್ರೆ ಅವಳು ಶ್ರೀಮಂತ ಕುಟುಂಬದಿಂದ ಬಂದಿರೋದು ಕೂಡ ಇನ್ನಷ್ಟು ಶ್ರೀಮಂತಿಕೆಯನ್ನು ಬಯಸ್ತಾ ಇದ್ಳು. ಸರಿ, ಕೃಷ್ಣ ಈಚೆ ಬರೋರು ಕಾಯ್ಕೊಂಡಿದ್ಲು. ಬಾಗಿಲು ತಗೊಂಡು ಈಚೆ ಬರಬೇಕು ಅನ್ನೋಷ್ಟೊತ್ತಿಗೆ ಹಂಗೆ ಒಂದು ಕೈಯಲ್ಲಿ ನೂಕ್ಕೊಂಡು ಒಳಗಡೆ ಹೋಗ್ಬಿಟ್ಟು ಚಿಲ್ಕ ಹಾಕಿದ್ಲು, ಕಿಟಕಿ ಹಾಕಿದ್ಲು. ನೀನ್ ಮಾಡ್ತಾ ಇದ್ದಿದ್ದು ಒಳಗಡೆ? ಏನಿಲ್ಲ ಬಿಡಕಣೆ. ಅಲ್ಲ, ಜಗತ್ತೆಲ್ಲ ಹೊರಗಡೆ ನಿನ್ನನ್ನೇ ಕೃಷ್ಣ ಮುಂದೆ ಜಗದ್ಗುರು ಅಂತ ಪೂಜಿಸ್ತಾ ಇದ್ದಾರೆ ವಿಗ್ರಹ ಇಟ್ಕೊಂಡು. ನೀನ್ ನೋಡಿದ್ರೆ ಮಹಾನುಭಾವ ಪೆಟ್ಟಿಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದೀಯಾ. ಏನಿದೆ ಪೆಟ್ಟಿಗೆ ಒಳಗಡೆ? ಏನಿಲ್ಲ ಬಿಡೆ. ಏನು ಹೇಳಿದ್ರು ಕೇಳಲ್ಲ ಇವಳು, ಸ್ವಲ್ಪ ಹಠಗಾತಿ. ತೆಗಿಯದನ್ನು. ಶಮಂತಕ ಮನೆ ಇರ್ಬೇಕಲ್ಲ. ಇಲ್ಲ ಕಣೆ,
ತೆಗಿ ನಂಗೆ ಪೆಟ್ಟಿಗೆ ಅಂದರೆ ಇನ್ನೇನಿರ್ತದೆ ಒಳಗಡೆ ದೇವ್ರು ಇರ್ತಾರೆ, ಪೆಟ್ಟಿಗೆ ಪೂಜೆ ಮಾಡ್ತಾ ಇದೆಯಾ, ತೆಗಿತಾನೆ ಅವಳು ಫೋರ್ಸ್ಗೆ. ಅದರೊಳಗಡೆ ಇನ್ನೊಂದು ಪೆಟ್ಟಿಗೆ ಇರ್ತದೆ, ಅದನ್ನು ತೆಗಿತಾನೆ. ಅದರೊಳಗಡೆ ಇನ್ನೊಂದು ಪೆಟ್ಟಿಗೆ, ಈಗ 7 ಪೆಟ್ಟಿಗೆ ಒಂದ್ರೊಳಗಡೆ ಪೆಟ್ಟಿಗೆ. ಕೊನೆ ಪೆಟ್ಟಿಗೆಯಲ್ಲಿ ಒಂದು ಸಣ್ಣದ ಕಾಗದದ ಮಡಿಕೆ ಇರ್ತದೆ, ಫೋಲ್ಡರ್. ಆವಾಗ ಅವಳಿಗೆ ನಿರಾಶೆ ಆಗಿಬಿಡ್ತದೆ. ವಜ್ರ ಅಂದ್ರೆ ಒಂದು ಸ್ವಲ್ಪ ಇಷ್ಟ ಆದ್ರೂ ಇರ್ಬೇಕಲ್ಲ, ಇದು ಪೇಪರ್ ಇದೆ ಇದರೊಳಗಡೆ, ಅದು ತೆಗಿ, ಇಷ್ಟೆಲ್ಲ ತೆಗ್ದಿದ್ದಿಲ್ಲ. ಅದು ಓಪನ್ ಮಾಡಿ ತೋರಿಸ್ತಾನೆ. ಅದರೊಳಗಡೆ ಒಂದು ಚಿಟಿಕೆ ಮೃತ್ತಿಕೆ ಇರ್ತದೆ, ಮಣ್ಣಿನ ಧೂಳು ಮಣ್ಣು. ಅಯ್ಯೋ, ಅದನ್ನ ಕೂಡಿಟ್ಕೊಂಡಿದ್ದೆ. ಓ, ಏನೇನು ಬಹಳ ಜ್ಞಾನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೆಣ್ಣು ಹೊನ್ನು ಮಣ್ಣು ಅಂತಾರೆ, ನಿನ್ನ ಹತ್ರ ಹೊನ್ನು ಇದೆ ಹೆಣ್ಣು ಇದೆ, ಮಣ್ಣಿನ ಮೇವ ಇನ್ನೂ ಹೋಗ್ಲಿಲ್ವ ನಿಂಗೆ? ಆವಾಗ ತೆಗೆದು ಕಪಾಳ ಧಬ್ ಅಂತ ಕೊಡ್ತಾನೆ. ಅದು ಮಣ್ಣು ಅಂತೀಯ, ಮಣ್ಣು ಅಂತ ಕಾಣುತ್ತ ನಿಂಗೆ? ಈಗ ಹೇಳ್ತೀನಿ ಕೇಳು, ಅದು ನನ್ನ ಗುರುಗಳ ಪಾದಧೂಳಿ. ನಾನು ಗುರುಗಳ ಆಶ್ರಮದಿಂದ ಹೊರಬರುವಾಗ ಅವರ ಸ್ಮರಣಾರ್ಥ ಏನಾದರೂ ಅವ್ರ ವಸ್ತು ನನ್ನ ಹತ್ರ ಇಟ್ಕೊಳ್ಬೇಕು ಅಂತ ಬಯಸಿದ್ದೆ. ಒಂದು ದಿವಸ ಗುರುಗಳು ಬರಿಗಾಲ ನಡ್ಕೊಂಡು ಹೋಗ್ತಾ ಇದ್ರು. ಆ ಹೆಜ್ಜೆ ಎಲ್ಲಿಟ್ಟಿದ್ರು ಅಲ್ಲೊಂದು ಚಿಟಿಕೆ ಮಣ್ಣು ತಗೊಂಡು, ಅವತ್ತಿಂದ ಅವ್ರ ಪಾದ ಧೂಳಿಗೆ ಸಮ ನಾನು, ಅವರು ಕೊಟ್ಟ ಜ್ಞಾನ ಭಿಕ್ಷೆ ಅನ್ನುವ ಭಾವದಿಂದ ಬದುಕ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲವೂ ಇದೆ, ಆದರೆ ಗುರುಗಳ ಸ್ಮರಣಾರ್ಥವಾಗಿ ಇದನ್ನು ಪೂಜಿಸ್ತಾ ಇದ್ದೀನಿ. ಯಾಕೆ ಪೂಜಿಸ್ತಾ ಇದ್ದೀನಿ ಅಂತಂದ್ರೆ, ಹಸುರನಾಗಬೇಕಾಗಿದ್ದಂಥ ನನ್ನನ್ನು ಅವರು ಜ್ಞಾನಿಯನ್ನು ಮಾಡಿ ಲೋಕವೇ ಪೂಜಿಸುವಷ್ಟು ನನ್ನ ಜ್ಞಾನ ಕೊಟ್ಟರು ಅಂದಾಗ ಕಾಲು ಬಿದ್ದು ಬಿಡ್ತಾಳೆ. ತಪ್ಪಾಯಿತು ಕೃಷ್ಣ, ಇಷ್ಟು ದಿವಸ ನೀನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೆ, ನೀನು ಜ್ಞಾನಿಯೇ. ಇವತ್ತಿಂದ ಹೇಳ್ತಾ, ಇಷ್ಟು ದಿವಸ ನಿನ್ನ ಸಂಪತ್ತಿನ ಮೇಲೆ ಕಣ್ಣಿತ್ತು, ನಿನ್ನ ಶರೀರದ ಮೇಲೆ ಕಣ್ಣಿತ್ತು, ಅದೆಲ್ಲ ನಿನಗೆ ಪಾದಗೆ ಅರ್ಪಿಸ್ಬಿಡ್ತೀನಿ, ನಿನ್ನ ಜ್ಞಾನದಲ್ಲಿ ಪಾಲ್ಕೊಡು ಅಂತಾಳೆ ಸತ್ಯಭಾಮೆ. ಅದೇನು ಗುರುಗಳು ಹೇಳ್ಕೊಟ್ರಲ್ಲ ಅದನ್ನು ಹೇಳ್ಕೊಂಡಂಗೆ. ಅವತ್ತಿಂದ ಪ್ರತಿ ರಾತ್ರಿ 1 ಅವರು ಸತ್ಯಭಾಮೆನ ಕೂರಿಸ್ಕೊಂಡು, ಯಾಕೆಂದ್ರೆ ಕೇಳಿದ್ದ ಅವಳೆ, ಇನ್ಯಾರು ಹೆಣ್ತಿರು ಕೇಳಲಿಲ್ಲ. ಸೊ ಉಪದೇಶ ಮಾಡ್ತಿರ್ತಾನೆ, ಪ್ರೈವೇಟ್ ಟ್ಯೂಷನ್. ಕೃಷ್ಣ ಜನರಿಗೆಲ್ರಿಗೂ, ಜಗತ್ತಿಗೆಲ್ಲ ದೇವರು, ಎಲ್ರಿಗೂ ಆರಾಧ್ಯ ದೇವರು, ಎಲ್ರಿಗೂ ಪ್ರೀತಿಸಿದ ದೇವರು. ಅದ್ರ ಮಕ್ಕಳಿಗಾಗಲಿಲ್ಲ, ಒಳ್ಳೆ ತಂದೆ ಆಗಲಿಲ್ಲ ಕೃಷ್ಣ. ಹೌದು, ಇದನ್ನೇ ನಾನು ಕೇಳಕ್ ಹೊರಟೆ. ಕೃಷ್ಣನ ಮಕ್ಕಳ ಬಗ್ಗೆ ತುಂಬಾ ಕುತೂಹಲ. 80 ಜನ ಅಂತ ಹೇಳದ್ನಲ್ಲ, ಅವರಿಂದಲೇ ಇವನು ಯದುವಂಶ ನಾಶ ಆಯ್ತು. ಅದರಲ್ಲಿ ಮುಖ್ಯವಾಗಿ ಜಾಂಬವತಿಗೆ ಹುಟ್ಟಿದಂಥ ಮಗ ಸಾಂಬ ಅಂತ. ಅರೆ ಓ ಸಾಂಬ ಅಂತ ಶೋಲೆಯಲ್ಲಿ ಡೈಲಾಗ್ ಇದೆಯಲ್ಲ, ಇದು ಅವನ ಹೆಸರಿಂದ ಬಂದಿದ್ದು. ಸಾಂಬ ಅವನೇ ಕಾರಣ. ಎಲ್ಲ ಕುಡಿದ್ಬಿಟ್ಟು ಚೆನ್ನಾಗಿ ಒಬ್ರಿಗೊಬ್ರು ಹೊಡ್ಕೊಂಡು ಯದುವಂಶ ನಾಶ ಆಗೋಯ್ತು. ಇದಕ್ಕೆ ಒಂದು ಪೂರ್ವ ಕಥೆ ಇದೆ ನೋಡಿ. ಒಂದು ಅವತಾರದಲ್ಲಿ ಯಾರಿಗಾದ್ರೂ ಬೇಸರ ಆದ್ರೆ ಇನ್ನೊಂದು ಅವತಾರದಲ್ಲಿ ಪ್ರತೀಕಾರ ಆಗಿ ಹೆಂಗ್ ಕನ್ವರ್ಟ್ ಆಗತ್ತೆ ಅಂತ ಇದು ನೀತಿ ಕಥೆ ಇದು. ಎಲ್ರಿಗೂ ಮರಲ್ ಸ್ಟೋರಿ. ಇಫ್ ಯು ಇನ್ಸಲ್ಟ್ ಸಮ್ ಒನ್ ದೇ ವಿಲ್ ಟೇಕ್ ರಿವೆಂಜ್ ಅನ್ನೋದಕ್ಕೆ. ರಾಮಾವತಾರದಲ್ಲಿದ್ದಾಗ ರಾಮನಿಗೆ ಸಹಾಯ ಮಾಡಿದ್ದು ಜಾಂಬುವಂತ, ಹನುಮಂತ ಅಲ್ಲ. ಅಲ್ಲ, ಹನುಮಂತನಿಗೆ ತನ್ನ ಶಕ್ತಿ ಗೊತ್ತೇ ಆಗ್ತಿರ್ಲಿಲ್ಲ. ಅವನಲ್ಲಿ ಅಷ್ಟು ಶಕ್ತಿ ಇದ್ರು ಕೂಡ ಅದನ್ನ ಯಾರಾದ್ರೂ ಟ್ರಿಗರ್ ಮಾಡ್ಬೇಕಾಗಿತ್ತು. ನಿನ್ನಲ್ಲಿ ಆ ಶಕ್ತಿ ಇದೆ, ನೀನ್ ಮಾತ್ರ ಸಾಧಿಸಬಾರ್ದೆ ಅಂದಾಗ ಮಾತ್ರ ಅವನ ಶಕ್ತಿ ಜಾಗೃತಿ ಆಗ್ತದೆ. ಅವನಿಗೊಂದು ಸಣ್ಣ ಶಾಪ ಇತ್ತು, ಅದನ್ನ ಮಾಡ್ತಾ ಇದ್ದಿದ್ದು ಜಾಂಬುವಂತ ಹನುಮಂತನಿಗೆ. ನನಗ್ ಗೊತ್ತು, ನೀನ್ ಮಾತ್ರ ಹಾರಬಲ್ಲೆ, ನೀನ್ ಮಾತ್ರ ಹಾರಿಕೊಂಡೋಗಿ ಸೀತಾಮಾತೆಯನ್ನು ಪತ್ತೆ ಹಚ್ಕೊಳ್ಬಲ್ಲೆ, ಅದು ಚಿತ್ತಾರಬಲ್ಲೆ. ಅವಾಗ ಆರದ್ದು ಅವನು. ಹಾಗೆ ಅವನಿಗೆ ಹೇಳೋನೇ ಯಾರು ಇರಲಿಲ್ಲ. ಜಂಬು ಅಂತ ಹೇಳ್ತಿದ್ದ, ಹನುಮಂತ ಮಾಡ್ತಿದ್ದ. ಹೀಗಿದ್ದಾಗ ರಾಮಾಯಣದಲ್ಲಿ ಯುದ್ಧ ಮುಗಿದು ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಪ್ರಸ್ತುತ ಒಂದೇ ದಿವಸ ಆಯ್ತು ಅವ್ರಿಗೆ. ಪಟ್ಟಾಭಿಷೇಕದ ನಂತರ ಒಂದು 3 ದಿವಸ ಅಲ್ಲೇ ಇದ್ರು ಎಲ್ರೂ. ಯಾರು? ಸುಗ್ರೀವನು, ಜಾಂಬುವಂತ, ಆಮೇಲೆ ಅಂಗದ ಇತ್ಯಾದಿ ವಾನರರು, ಮುಖ್ಯವಾಗಿ ರಾವಣನ ತಮ್ಮ ವಿಭೀಷಣ. ಸೊ ಅವ್ರವ್ರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಆಧರಿಸಿ ಪ್ರಯಾರಿಟೈಸ್ ಮಾಡಿ ಫಸ್ಟು ವಿಭೀಷಣಿಗೆ ಸತ್ಕಾರ ಮಾಡಿದ್ರು. ಆಮೇಲೆ ಇವನು ಸುಗ್ರೀವನಿಗೆ, ಅಂಗದನಿಗೆ, ಹನುಮಂತನಿಗೆ, ಎಲ್ಲ ಆದ್ಮೇಲೆ ಜಾಂಬುವಂತನು ಮಾಡಿದ್ರು. ಇವನು ಕಾಯ್ಕೊಂಡು ಕೂತಿದ್ದ, ಯಾವಾಗ ನಾನು ಸ್ಟೇಜ್ ಮೇಲೆ ಕರೀಲಿ ಕೊನೆ ಅಂದ್ರೆ ನಾನು ಕೊನೆಯ ಆದ್ಯತೆ ನನಗೆ, ನಾನು ಮಾಡಿದ ಉಪಕಾರ ನಿನ್ ಜ್ಞಾಪಕ ಬರ್ಲಿಲ್ವಾ ಅನ್ನೋದು ಮನಸ್ಸಲ್ಲಿ ನಾಟಿ ಬಿಡ್ತಾರೆ.
ಇರು ನಿನ್ನ ಮೇಲೆ ರಿವೆಂಜ್ ತೀರ್ಸ್ಕೊಳ್ತೀನಿ ನಾನು. ಓ ಜಾಂಬವಂತ. ಓಕೆ ಓಕೆ ಓಕೆ. ನೋಡಿ ಅವನಿಗೆ ಅವಾಗಲೇ ತುಂಬ ವಯಸ್ಸಾಗೋಗಿತ್ತು. ಅವನೇನು ಇನ್ಕಾರ್ನೇಟ್ ಆಗಲಿಲ್ಲ. ಜಾಂಬವಂತ ಮಹಾಭಾರತದಲ್ಲಿ ಇದ್ದ ಗುಹೆಯಲ್ಲಿ, ಮತ್ತೊಂದು ಮದುವೆ ಮಾಡಿಕೊಂಡ ವಯಸ್ಸಲ್ಲದ ವಯಸ್ಸಲ್ಲಿ. ಜಾಂಬವಂತ ಮಹಾಭಾರತದಲ್ಲಿದ್ದ. ಇವನು ಶಮಂತಕ ಮಣಿ ಹುಡ್ಕೊಂಡು ಹೋಗಿದ್ದೆ ಆ ಗುಹೆಗೆ ತಾನೆ. ಆವಾಗ ಜಾಂಬವಂತ ಮತ್ತು ಕೃಷ್ಣನ ಮಧ್ಯೆ ಘೋರ ಯುದ್ಧ ಆಗಿ ಜಾಂಬವಂತ ಸೋಲ್ತಿರ್ಲಿಲ್ಲ, ಯಾಕಂದ್ರೆ ಕೃಷ್ಣನ್ಗಿಂತ ಅವನು ಬಲಶಾಲಿ. ಅಲ್ಲ, ಈಗ ಜಾಂಬವಂತ ಮಹಾಭಾರತದಲ್ಲಿ ಇದ್ರೆ ಮತ್ತೆ ಕೃಷ್ಣನ್ ಮಗ ಹೇಗಾದ? ಕೇಳಿಲ್ಲಿ. ಓಕೆ. ಇದೆಲ್ಲ ಪೂರ್ವ ನಿರ್ಧಾರಿತ ಅವನು ಮಾಡ್ಕೊಂಡಿದ್ದು. ಮತ್ತೆ ಇನ್ನೊಂದು ಯುಗದವರೆಗೂ ಇದ್ದು ಇನ್ನೊಂದು ಮದುವೆ ಮಾಡಿಕೊಂಡು ಒಂದು ಮಗಳು ಹುಟ್ಟಿಸ್ತಾನೆ. ಅವಳೇ ಜಾಂಬವತಿ. ಜಾಂಬವಂತನ ಮಗಳೇ ಜಾಂಬವತಿ. ಓಕೆ. ಶಮಂತಕ ಮಣಿನೂ ಕೊಡ್ತೀನಿ, ಉಡುಗೊರೆಯಾಗಿ ನನ್ನ ಮಗಳನ್ನೂ ಕೊಡ್ತೀನಿ, ನೀನು ನಾನು ಮಣಿಸಿದಿಲ್ಲ ಅಂತ. ಮಣಿಸಿದ್ದಲ್ಲ, ಅವನೇ ಬೇಕಂತ ಸರೆಂಡರ್ ಆಗಿದ್ದು. ಯಾಕಂದ್ರೆ ಪ್ಲಾನ್ ಇತ್ತಲ್ಲ, ಪ್ಲಾನ್ ಪ್ರಕಾರವಾಗಿ ಅವಳು ಗುಡ್ಡದವನಿಂದನೇ ಕೃಷ್ಣ ಇದು ನಾಶ ಆಗಿತ್ತು. ಗಾಂಧಾರಿ ಶಾಪ ಅಂತ ಹೇಳ್ತಾರೆ, ಅದು ಹೌದು. ಆದರೆ ಇಲ್ಲೊಂದು ಪ್ಲ್ಯಾನು ಆ್ಯಡಪ್ ಆಯಿತು. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಾನು ನೆರೇಟ್ ಮಾಡಿದ ಕತೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಆದರೆ ಘಟನೆ ನಡೆದಿದ್ದು ನಿಜ. ಜಾಂಬವಂತನ ಮಗಳನ್ನೇ ಮದುವೆ ಆಗಿದ್ದು. ಅದು ನಿಜ, ಅದು ಹೌದಲ್ವಾ? ಹಾಂ, ಹಾಗೆ. ಈಗ ಗಾಂಧೀಜಿಗೂ ಕೃಷ್ಣನಿಗೂ ಸಾಮ್ಯತೆ ಏನಪ್ಪ ಅಂತಂದ್ರೆ, ಗಾಂಧೀಜಿ ನೇಷನ್ ಆಫ್ ಫಾದರ್ ಆಫ್ ನೇಷನ್, ರಾಷ್ಟ್ರಪಿತ, ಮೇಲಾಗಿ ಮಹಾತ್ಮ. ಇವತ್ತು ನೋಟ್ ಮೇಲೆ ಇದ್ದಾರೆ, ಕರೆಕ್ಟ್, ಅಜರಾಮರ, ಕರೆನ್ಸಿ ಚೇಂಜ್ ಮಾಡೋಕ್ಕಾಗಲ್ಲ. ಇಂತಹ ಮಹಾತ್ಮ ರಾಷ್ಟ್ರಪಿತ ಗಾಂಧೀಜಿಯವರು ದೇಶಕ್ಕೆಲ್ಲ ಅಚ್ಚುಮೆಚ್ಚಾದರೂ ಕೂಡ ತನ್ನ 4 ಗಂಡು ಮಕ್ಕಳಿಗೆ ಒಳ್ಳೆಯ ತಂದೆ ಆಗಲಿಲ್ಲ ಅಂತ ನಾ ಹೇಳೋದು. ಹೇಗೆ ಕೃಷ್ಣ ಲೋಕಕ್ಕೆಲ್ಲ ದೇವರಾದರೂ ಕೂಡ ಸ್ವಂತ ಮಕ್ಕಳೇ ಒಂದು ಮಾತು ಕೇಳಲಿಲ್ಲ ಅನ್ನೋದು ಇದೊಂದು ದುರಂತ. ಎಲ್ಲರ ಬದುಕಲ್ಲಿ ಬರ್ತದೆ ಇದು. ಯು ಕ್ಯಾನ್ ಬಿ ಎ ವೆರಿ ಗುಡ್ ಪರ್ಸನ್ ಟು ಎನಿವನ್, ನಾಟ್ ಫಾರ್ ಯುವರ್ ಚಿಲ್ಡ್ರನ್ ಅಂತ. ಅಲ್ಲ, ಅದು ಆಕ್ಚುಲಿ ರಿಯಲ್ ಆಗು ಕೂಡ ಎಷ್ಟೋ ಜನರು ತಂದೆಗಳು ಒಳ್ಳೆ ಏನೋ ಸಾಧನೆ ಮಾಡಿರ್ತಾರೆ, ಮಕ್ಕಳು ಬೇರೆ. ಬೆಸ್ಟ್ ಎಕ್ಸಾಂಪಲ್ ಜಾಕಿ ಚಾನ್ ಅಷ್ಟು ಸಂಪತ್ತನ್ನ ಇವಾಗ ದಾನ ಯಾಕೆ ಕೊಡ್ತಿದ ಅಂದ್ರೆ ಅಯೋಗ್ಯ ಮಗ ಹುಡ್ದ, ವ್ಯಸನಿ, ಹಂಗಾಗ್ತದೆ ಲೋಕ ರೂಢಿಯದ್ದು. ಅದು ಕೃಷ್ಣ ಕೂಡ ಅದಕ್ಕೆ ಹೊರತಲ್ಲ ಅಂತ ಹೇಳ್ತಾರೆ. ನಾನು ನೀನು ಎಲ್ರಿಗೂ ಒಳ್ಳೆಯವನಾಗ್ಬೋದು, ಬಟ್ ನಿನ್ನ ಮಕ್ಕಳು ನಿನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ಏನಿಲ್ಲ. ಗಾಂಧೀಜಿನ ಕಲ್ಲು ಹೊಡಿತಾ ಇದ್ರು ಮಕ್ಕಳು, ಅವ್ರ ಸ್ವಂತ ಮಕ್ಕಳು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಬೇರೆ ಧರ್ಮದಲ್ಲಿ ಮದುವೆ ಆದರು 4 ಜನ ಗಾಂಧೀಜಿ ಮಕ್ಕಳು. ಇಲ್ಲ ಅಂತಂದ್ರೆ ನಾವು ಯಾವ್ದು ನಿನ್ನೆ ಮೊನ್ನೆ MLA ಆದರೆ ಒಂದು ಪರಂಪರೆನೇ ಎಲ್ರಿಗೂ ನೆನಪಿರ್ತದೆ. ಉಳಿದ ಎಲ್ಲ ಪ್ರಧಾನಮಂತ್ರಿಗಳ ಜನರೇಷನಲ್ಲಿ ನಮ್ಗೆ ಗೊತ್ತಿದೆ ಅಲ್ವಾ. ಗಾಂಧೀಜಿ ಮಕ್ಕಳು ಹೇಳಪ್ಪ ನೀನು. ರಾಮದಾಸ್ ಗಾಂಧಿ, ದೇವದಾಸ್ ಗಾಂಧಿ, ಹರಿಲಾಲ್, ಮಣಿಲಾಲ್. ಗುರುಜಿ ಒಬ್ಬರ ಹೆಸರು ಕೂಡ ಗೊತ್ತಿಲ್ಲ ಗುರುಜಿ ನನಗೆ. ನೋಡಿ, ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಯೋಗ್ಯರಾಗಲಿಲ್ಲ. ಆಗಿದ್ದಿದ್ರೆ ಅವ್ರ ಹೆಸರು ಆಬ್ವಿಯಸ್ಲಿ ಚರಿತ್ರೆಯಲ್ಲಿ ದಾಖಲಾಗ್ತಾ ಇತ್ತು, ಇತಿಹಾಸದಲ್ಲಿ ದಾಖಲಾಗ್ತಾ ಇತ್ತು, ಜನಸಾಮಾನ್ಯರಲ್ಲಿ ನೆನಪಿರ್ತಾ ಇತ್ತು. ಅಷ್ಟೇನು ಫೇಮಸ್ ಅಲ್ಲದ ಎಷ್ಟೋ ಜನರ ಜನರೇಷನ್ ನಮ್ಗೆಲ್ರಿಗೂ ಫೆಮಿಲಿಯರ್ ಇದೆ. ಅಂದ್ರೆ ನಾನು ಯಾಕೆ ಗಾಂಧಿ ಮತ್ತು ಕೃಷ್ಣನ ಹೋಲಿಸಿದೆ ಅಂತಂದ್ರೆ, ಇಬ್ಬರು ಶ್ರೇಷ್ಠ ವ್ಯಕ್ತಿತ್ವ ಪಡೆದರೂ ಕೂಡ, ಅಟೈನ್ ಆಗಿದ್ರು ಕೂಡ ಸ್ವಂತ ಮಕ್ಕಳು ಅಪ್ಪನ ಮಾತು ಫಾಲೋ ಮಾಡಲಿಲ್ಲ ಅನ್ನೋದೊಂದು ಎಲ್ಲೊಂದು ಸಣ್ಣ ಇದು ಬರ್ತದೆ. ಮತ್ತೆ ಇವಾಗ ನೀವು ಕೃಷ್ಣನ್ ಯಾವುದೇ ಒಂದು ಫೋಟೋ ನೋಡಿದ್ರು, ಕೃಷ್ಣನ ಪರ್ಸನಾಲಿಟಿ ನೋಡಿದ್ರೆ ಸಡನ್ ಆಗಿ ನಿಮ್ಮ ಅಟೆನ್ಷನ್ ಹೋಗೋದು ಕೃಷ್ಣನ ನವಿಲ್ಗರಿ ಕಡೆಗೆ. ಕಿರೀಟಕ್ಕೆ ಸಿಕ್ಕಿಸಿರ್ತಕ್ಕಂಥ ನವಿಲ್ಗರಿ ಕರೆಕ್ಟ್ ಅಲ್ವಾ? ಸೊ ನವಿಲು ಯಾವುದು ಸಂಕೇತ? ನಾಟ್ಯ, ಸೌಂದರ್ಯ. ಮತ್ತು ಆ ವರ್ಣ, ಕಪ್ಪು ವರ್ಣ ಇರ್ತದೆ ನವಿಲ್ಗರಿ. ನೀಲಿ ಕಪ್ಪು ಎರಡೂ ಇರ್ತದೆ. ನೀಲಿಯ ಮಧ್ಯೆ ಕಪ್ಪು ಕಣ್ತರ ಅಲ್ವೇ? ಆಮೇಲೆ ಅದು ನಾಟ್ಯ ಮಾಡಬೇಕಾದ್ರೆ ಅದ್ರ ಗರಿಗಳು ಅರಳ್ತವೆ. ಅಂದ್ರೆ ಅದೇನು ತೋರಿಸುತ್ತೆ ಅಂದ್ರೆ ಮೆಚುರಿಟಿ ಟು ದ ಪೀಕ್ ಅಂತ. ಅದು ಗಂಡು ನವಿಲ್ ಮಾತ್ರ. ಓಕೆ, ಸೊ ಏನೇ ಒಂದು ಪ್ರಶಸ್ತಿ ಬಂದ್ರೆ ಒನ್ ಮೋರ್ ಫೆದರ್ ಟು ಯುವರ್ ಟ್ರೋನ್ ಅಂತ ಹೇಳ್ತೀವಿ ನಾವು. ಕರೆಕ್ಟ್. ಮತ್ತೊಂದು ಗರಿ ಅಂತ ಹೇಳ್ತೀವಿ. ಅದು ಒಂದು ಪ್ರಶಂಸೆಯ ಪ್ರತೀಕ. ಅದು ಕರೆಕ್ಟ್. ಕೊಳಲು, ಅದಕ್ಕೆ 7 ರಂಧ್ರ ಇರ್ತವೆ. ಈ 7 ರಂಧ್ರಗಳು 7 ಸ್ವರಗಳು ಕುಂಡಲಿನಿ ಸಂಕೇತ. ಕುಂಡಲಿನಿ ಜಾಗೃತಿ ಆಗಿತ್ತು ಅವನಿಗೆ. ಸಪ್ತ ಚಕ್ರಗಳು, ಸಪ್ತ ಸ್ವರಗಳು, ಸಪ್ತತೆಯ ಸಂಕೇತ.
ಯಾರಿಗೆ ಪರಿಪೂರ್ಣವಾಗಿ ಅದು ಜಾಗೃತಿ ಆಗಿದ್ದು ಅವನಿಗೆ ಮಾತ್ರ ಫ್ಲೂಟ್ ಮಾಡಿಸೋದು ಬರ್ತದೆ. ಉಳಿದವರೆಲ್ಲ ಎಲ್ಲರೂ ಬಾರಿಸಿದ್ರೆ ಯಾಕೆ ಕೃಷ್ಣ ಆಗೋದಿಲ್ಲ? ಅಂದರೆ ಎಲ್ಲ ಚಕ್ರಗಳು ಪರಿಪೂರ್ಣವಾಗಿ ಅವನಿಗೆ ಅನಾವರಣಗೊಂಡಿದ್ದು, ಅವನ ವಿಸ್ತಾರವಾಗಿತ್ತು. ನವಿಲು ಹೇಗೆ ರೆಕ್ಕೆ ಬಿಚ್ಚಿದ್ರೆ ವಿಸ್ತಾರವಾಗಿ ರೌಂಡಾಗಿ ಕಾಣ್ತದಲ್ಲ, ಕಲರ್ಫುಲ್ ಆಗಿ ಕಾಣ್ತದಲ್ಲ, ನಾಟ್ಯ ಸಂಕೇತ ಅಲ್ವಾ? ಕೃಷ್ಣ ಅಂದ್ರೆ ನಾಟ್ಯ, ನಾಟ್ಯ ಅಂದ್ರೆ ಕೃಷ್ಣ. ಮತ್ತು ಕಲರ್ಫುಲ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ಅದು. ಸೊ ಆ ಬ್ಯೂಟಿ, ಆ ಒಂದು ಮೆಚುರಿಟಿಯ ಸಂಕೇತ. ಪ್ರತಿಯೊಂದಕ್ಕೂ ಒಂದು ಸಾಂಕೇತಿಕ ಇದಿರ್ತದೆ. ಪ್ರತಿ ಸಂಕೇತ ಒಂದು ಇದನ್ನ ಇಂಡಿಕೇಟ್ ಮಾಡುತ್ತೆ, ಕ್ವಾಲಿಟಿನ. ಈಗ ರಾಧಾಕೃಷ್ಣ ಈ ಅಮರ ಪ್ರೇಮ ಕಥೆಯಿಂದ ಈಗ ಲವಲ್ ಬಿದ್ದಿರೋರು, ಈಗ ಅಥವಾ ಲವ್ ಮಾಡ್ತಿರೋರು ಯಂಗ್ಸ್ಟರ್ಸ್ಗೆ ಆಗ್ಬೋದು ಗುರುಜಿ, ಇದನ್ನ ಹೇಗೆ ನೋಡ್ಬೇಕು ಅವರು? ನೋಡಿ, ನೀವು ಮದುವೆ ಮಾಡ್ಕೊಳ್ಳಿ ಬೇಡ ಅಂತ ಹೇಳೋದು. ಮದುವೆ ದಾಂಪತ್ಯ ಜೀವನದಲ್ಲಿ ಸುಖನೂ ಇರ್ತದೆ. ಸುಖಕ್ಕಿಂತ ಮಿಗಿಲಾದ್ದೊಂದು ಇದೆಯಲ್ಲ, ಆ ಅರ್ಥದಿಂದ ನೀವು ಮದುವೆ ಆದರೆ ಅದು ಪುರುಷಾರ್ಥ ಸಾಧನೆ ಆಗ್ತದೆ. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಮದುವೆ ಆಗ್ಬೇಕಾಗಿತ್ತು? ಪುರುಷಾರ್ಥಗಳು ಅಂತಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ. ಕಾಮದಿಂದ ಪ್ರೇಮ ನೋಡಿದ್ದು ಅದರಲ್ಲೇ ಇದೆ, ಚತುರ್ವಿಧ ಪುರುಷಾರ್ಥ ಫಲಗಳಲ್ಲಿ ಇದೆ. 3ನೇದು ಕಾಮ, 4ನೇದು ಮೋಕ್ಷ. ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್ ಅಲ್ಲಿ ಇದೆ. ದಿಸ್ ಇಸ್ ದ ಏನ್ಷಿಯಂಟ್ ಸನಾತನ ಧರ್ಮದ ಫಿಲಾಸಫಿ. ಇದು ಸನಾತನಿಗಳು ಅಂತ ಹೇಳ್ಬೇಕಾದ್ರೆ ಧರ್ಮದಿಂದ ಅರ್ಥ ಅಂದ್ರೆ ಹಣವನ್ನು ಸಂಪಾದಿಸಿ ಅದರಿಂದ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಮೋಕ್ಷದ ಕಡೆ ಮುಖ ಮಾಡೋರೆಲ್ಲ ಸನಾತನಿಗಳೇ. ಅದು ಧರ್ಮ ಅಲ್ಲ, ಇಟ್ಸ್ ಎ ವೇ ಆಫ್ ಲೈಫ್. ಅದಿದೆಯಾ ಮದುವೆಯಲ್ಲಿ? ಮದುವೆ ಮಾಡಿಸೋಗ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಪಾಣಿಗ್ರಹಣ ಮಾಡಿಸಿ ಧರ್ಮೇಚ ಅರ್ಥೀಚ ಕಾಮೇಚ ಮೋಕ್ಷೀಚ ನಾತಿಚರ, ಅದರಲ್ಲಿ 4ರಲ್ಲಿ ಇರ್ತೀನಿ ಅಂತ. ಎಲ್ಲಿದ್ರು ಇವರು 4ರಲ್ಲಿ? ಕಾಮದಲ್ಲಿ ಇದ್ರು, ಮೋಕ್ಷಕ್ಕೆ ಹೋಗ್ಲಿಲ್ಲ. ಕಾಮ ಪ್ರೇಮವಾಗಿ ಕನ್ವರ್ಟ್ ಆಗಬೇಕು, ಅದೇ ಮದುವೆಯ ಮೂಲ ಉದ್ದೇಶ. ಕಾಮ ಪ್ರೇಮವಾಗಿ ಕನ್ವರ್ಟ್ ಆದಾಗ ಹಾಲು ತುಪ್ಪ ಆಗಬೇಕು, ಅದೇ ಪರಮೋದ್ದೇಶ. ಅತ್ಯಂತ ಸ್ವಾದವಾದ ಯಾವುದು? ಆ ಫ್ರಾಗ್ರೆನ್ಸ್ ಕೊಡೋದು ಯಾವುದಪ್ಪ? ಪರಿಮಳ. ತುಪ್ಪ ಕಾಯಿಸಿದಾಗ ಬರುವ ಪರಿಮಳ ಹಾಲು ಕಾಯಿಸಿದಾಗ ಬರೋದಿಲ್ಲ. ಆಮೇಲೆ ಕರೆಕ್ಟ್. ನಾನು ಇಲ್ಲಿ ಹಾಲನ್ನು, ಬರೀ ಹಾಲನ್ನ ಅದು ಒಂದು ದಿವಸ ಇಟ್ಟರೆ ಕೆಟ್ಟೋಗ್ತದೆ. ಅದು ಕಾಮ. ಅದು ಆ ಕಾಮದ ಒಳಗಡೆ ಪ್ರೇಮ ಇದೆ, ಅದನ್ನ ಮಂಥನ ಮಾಡಿದ್ರೆ ಪ್ರೇಮ ಕಮ್ಸ್ ಔಟ್. ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು ತುಪ್ಪನ, ವರ್ಷಗಟ್ಟಲೆ ಇರ್ತದೆ. ಮತ್ತೆ ಅದಕ್ಕೊಂದು ಪರಿಮಳ ಇದೆ, ಸ್ವಾದ ಇದೆ. ಸಾಂಬಾರ್ ಮಾಡಿದ್ರೆ ಯಾರು ಹಾಲು ಹಾಕಲ್ಲ, ತುಪ್ಪ ಹಾಕ್ತಾರೆ ಒಗ್ಗರಣೆಗೆ. ಅಂದ್ರೆ ಮೆರುಗು ಕೊಡ್ತಕ್ಕಂಥದ್ದು ಅಂತ. ಹಾಗೇನದು ಅಲ್ಲೇ ಹುಟ್ಟುತ್ತೆ, ಕಾಮದಿಂದಲೇ ಪ್ರೇಮ ಹುಟ್ಟೋದು. ಬಟ್ ಎಕ್ಸ್ಟ್ರಾಕ್ಟ್ ಮಾಡಲಿಲ್ಲ ನಾವು ಯಾರು ಕೂಡ. ಹಾಗಾಗಿ ಅದು ಕಾಮದಲ್ಲೇ ದುರಂತಗೊಳ್ತು. ಇದು ಮದುವೆಯ ಕತೆ ನಾನು ಹೇಳ್ತಾ ಇರೋದು. ಅದು ಕೃಷ್ಣಂದು ಮದುವೆಯ ಕತೆ ಅಲ್ಲ. ಇಲ್ಲದೆ ಇದ್ರೆ ಅವ್ರು 8 ಜನ ಪಾಪ ಇಲ್ಲಿ ಪೂಜಾರ್ಹರಾಗಬೇಕಾಗಿತ್ತಲ್ಲಪ್ಪ. ಯಾಕಂದ್ರೆ ಅವರು ಅದನ್ನ ಅಟೈನ್ ಮಾಡಲಿಲ್ಲ. ಕಾಮ ಸುಖಕ್ಕಾಗಿ ಮಕ್ಕಳು ಹಡಿದ್ರು. ಸೊ ಅದೇ ಹೆಂಡತಿಗೂ ಆತ್ಮಸಂಗತಿಗಿರ್ತಕ್ಕಂಥ ವ್ಯತ್ಯಾಸ. ಕೃಷ್ಣನ್ ಲೈಫ್ ಸ್ಟಡಿ ಮಾಡಿದ್ರೆ ಮದುವೆ ಅಂದ್ರೆ ಹೆಂಗಿರ್ಬೇಕು, ಹೆಂಡತಿ ಅಂದ್ರೆ ಯಾರು, ಆತ್ಮಸಂಗಾತಿ ಅಂದ್ರೆ. ರಾಮನ್ ಲೈಫಲ್ಲಿ ಸಿಗಲ್ಲ ಅದು. ರಾಮನ್ ಲೈಫಲ್ಲಿ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂತ ಸಿಗುತ್ತೆ. ನಾವು ಬರೀ ರಾಧೆ ಕೃಷ್ಣ ಅಂತ ಅಂದ ತಕ್ಷಣ ಏನೋ ಕಲರ್ಫುಲ್ ಲವ್ ಸ್ಟೋರಿ, ಮತ್ತೆ ಒಂದು ಸೈಡ್ ಅದು ಅಲ್ಲೂ ಕೂಡ ಶೋಕ ಇದೆ ಒಂದು ಸೈಡ್. ಬಟ್ ಎಷ್ಟು ಅದ್ಭುತವಾದಂಥ ಪಾಡ್ಕಾಸ್ಟಲ್ಲಿ ಕೃಷ್ಣ ಹೇಳಿದಂಥ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರೆ, ಅದು ಲೈಫ್ನ ಕಲರ್ಫುಲ್ ಆಗಿ ಹೆಂಗೆ ನೋಡಬೇಕು ಅಂತ. ಅಂಡ್ ರಾಧೆ ಕೃಷ್ಣ ನಡುವೆ ಇರ್ತಕ್ಕಂಥ ಪ್ರೀತಿ ಎಲ್ಲದಕ್ಕೂ ಮೀರಿದ್ದು, ಎಲ್ಲೇನ ಮೀರಿದ್ದು ಅಂತ. ನೋಡಿ, ಕೃಷ್ಣ ಬೃಂದಾವನದಿಂದ ದ್ವಾರಕೆಗೆ ಹೋದ್ರು ಕೂಡ ವಿರಹ ಅನ್ನೋದಿರ್ಲಿಲ್ಲ ಅವನಿಗೆ. ರಾಧೆಗೂ ಇರ್ಲಿಲ್ಲ, ಕೃಷ್ಣನಿಗೂ ಇರ್ಲಿಲ್ಲ. ಅವ್ನು ನೋಡ್ಬೇಕು ಅಂತ ಹೋಗಿದ್ದಕ್ಕೆ ಅಷ್ಟೊತ್ತಿಗೆ ಮದುವೆಯಾಗಿ 80 ಜನ ಮಕ್ಕಳಾಗಿದ್ರು. ಆಮೇಲೆ ಈ ಥಾಟ್ ಬಂತು, ಅಂದ್ರೆ ಶಿವಸೂತ್ರದಲ್ಲಿರ್ತಕ್ಕಂಥ ಇದನ್ನ ಮಾಡ್ಬೇಕಲ್ಲ, ಏನು ಮಾಡು. ಅದು ಕಾಕತಾಳೀಯವಾಗಿ ರಾಧೆ ಅಷ್ಟೊತ್ತಿಗೆ ಹೋದ್ಲು. ಇವ್ರು ನಿರಾಕರಿಸಿದಾಗ ಇವಳು ಒಪ್ಪಿದಾಗ ಅದಾಗಿದ್ದು ಕತೆ ಅದು. ಹಾಗಾಗಿ ಅದು ಕಾಮ ಅಲ್ಲ, ಅದು ಪ್ರೇಮಗಾಥೆ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಆ ಪ್ರೇಮಗಾಥೆ. ನಿಮ್ಮ ಬಾಯಲ್ಲಿ ಕೇಳಿದ್ದು. ಥ್ಯಾಂಕ್ ಯು ಸೊ ಮಚ್. God bless you.